श्रीरङ्गराजचरणाम्बुज राजहंसं श्रीमत्पराङ्कुश पदाम्बुज भृङ्गराजं श्रीभट्टनाथ परकाल मुखाब्जमित्रं श्रीवत्सचिह्न शरणं यतिराजमीडे श्रीविष्णुचित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षाक्षमां करुणया कमलामिवान्यां गोदामनन्यशरणः शरणं प्रपद्ये उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गार्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम्। नीलातुङ्गस्तनगिरितटी पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सजिनिगणितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुदुवयोण्डाळरङ्गर्त् पन्नतिरुप्पावै पल्पदियम् இன்றிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே பல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாட்டம் நான் கடவா வண்ணமே நல்கு। அம்பரமே தண்ணீரே சோரே அறம் செய்யும் எம்பெருமான் நந்தகோபாலா எழுந்திராய் கொம்பனார்க்கெல்லாம் கொழுந்தே குலவிளக்கே எம்பெருமாட்டி அசோதாய் அறிவுராய் அம்பரமூடரத்தே ஓங்கி உலகளந்த உம்பர் கோமானே உறங்காதிருந்திராய் சம்பற்கழலடி செல்வா பலதேவா உம்பியும் நீயும் உறங்கேலோரெம்பாவாய்। ஆண்டாள் திருவடிகளே ಶರಣಂ। ಶಿವಪತಿಯಾಗಿ ಸಮಸ್ತ ಕಲ್ಯಾಣೇಕ ಕಾನೂನಾಗಿ ಇರ್ತಕ್ಕಂತಹ ಪರಾತ್ಪರನ ಸನ್ನಿಧಾನವನ್ನು ಸೇರುವುದೇ ಗೋದಾಗೋಷ್ಠಿಯ ಗುರಿ। ಅದಕ್ಕಾಗಿ ಎಲ್ಲ ಗೊಲ್ಲಬಾಲಿಕೆಯರಿಗೂ ಕೂಡ ಸುಪ್ರಭಾತವನ್ನು ಗಾನ ಮಾಡಿ ಎಲ್ಲ ಗೊಲ್ಲಬಾಲಿಕೆಯರೂ ಕೂಡ ತಮಗೆ ಅತ್ಯಂತ ಪ್ರಾಪ್ಯನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಕೃಷ್ಣ ಅವನೆಲ್ಲಿದ್ದಾನೆಯೋ ಅಂತಹ ನಂದಗೋಪಾಲನ ಭವನಕ್ಕೆ ಬಂದು ಆ ಬಾಗಿಲಲ್ಲಿ ನಿಂತು ಭವನ ದ್ವಾರ ರಕ್ಷಕರನ್ನು ಪ್ರಾರ್ಥನೆ ಮಾಡುತ್ತಾರೆ ತಮಗೆ ಒಳಗೆ ಹೋಗುವುದಕ್ಕೆ ಅನುಮತಿಸುವುದಕ್ಕಾಗಿ। ಇಲ್ಲಿ ಆ ದ್ವಾರಪಾಲಕನ ಬಳಿಯಲ್ಲಿ ಏನು ಹೇಳ್ತಾರೆ, ಹೇ ದ್ವಾರಪಾಲಕನೇ,
ಕೃಷ್ಣ ಮಾಡಬೇಕಾದ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ನಮಗಾಗಿ ಪರಮಾತ್ಮ ಅವನು ಬರಬೇಕು. ಪರಮಾತ್ಮ ಸ್ವತ್ತನ್ನು ಸಂಪಾದನೆ ಮಾಡುವುದಕ್ಕಾಗಿ ಪರಮಾತ್ಮ ನಮ್ಮ ಬಳಿಗೆ ಬಂದು ನಮ್ಮನ್ನು ಕರೆದೊಯ್ಯಬೇಕು. ಆದರೆ ಆ ಪರಮಾತ್ಮನ ವಿರಹವನ್ನು, ಅವನ ಪ್ರಾಪ್ತಿಯಲ್ಲಿ ಇರುವ ತ್ವರೆಯಿಂದ ಆರ್ತಿಯನ್ನು ತಾಳಲಾಗದೆ ನಾವೆಲ್ಲವಾ ಬಂದಿದ್ದೀವಿ. ಅವನು ಮಾಡುವ ಕಾರ್ಯವನ್ನು ನಾವು ಮಾಡುತ್ತಾ, ಅವನಿಗೆ ಮಂಗಳಾಶಾಸನ ಮಾಡುತ್ತಾ, ಅವನಿಗೆ ಸುಪ್ರಭಾತ ಹಾಡುತ್ತಾ ಬಂದಿದ್ದೇವೆ. ಅಂದ ಮೇಲೆ ನಮಗೆ ನೀನು ಒಳಗೆ ಅನುಮತಿಸಬೇಕಲ್ಲವಾ ಎಂಬುದಾಗಿ ಆ ದ್ವಾರ ರಕ್ಷಕನನ್ನು ಆಂಡಾಳ್ ಅನುಮತಿ ಕೊಡುವಂತೆ ಪ್ರಾರ್ಥನೆ ಮಾಡಿದಾಗ ಅವನು ಕೂಡ ಇವರ ಆಂತರ್ಯವನ್ನು, ಆರ್ತಿಯನ್ನು ಅರಿತವನಾಗಿ ಅವರಿಗೆ ದ್ವಾರವನ್ನು ತೆಗೆದು ಒಳಗೆ ಹೋಗುವುದಕ್ಕೆ ಅನುಮತಿಯನ್ನು ಕೊಡ್ತಾನೆ. ನೇಷ ನಿಲೈಕ್ಕದವಂ ನೀಕ್ ಎಂದರಲ್ಲವ, ಆ ಹೆಬ್ಬಾಗಿಲನ್ನು ತೆರೆಯುವವನಾಗು ಎಂಬುದಾಗಿ ಅವರು ಆ ದ್ವಾರ ರಕ್ಷಕನ ಕೇಳಿಕೊಂಡ ಕೂಡಲೇನೆ ಇವರ ಆಂತರ್ಯವನ್ನು ಅರಿತು ಪರಮಾತ್ಮನಿಗೆ ಯಾವ ಸ್ವಪ್ರಯೋಜನವೂ ಇಲ್ಲದೆ ಪರಮಾತ್ಮನ ಆನಂದಕ್ಕಾಗಿಯೇ ಕೈಂಕರ್ಯ ಮಾಡುವುದಕ್ಕೆ ಬಂದವರು ಇವರು ಎಂಬುದನ್ನು ಅರಿತಂತಹ ದ್ವಾರ ರಕ್ಷಕ ಇವರಿಗೆ ದ್ವಾರೋದ್ಘಾಟನವನ್ನು ಮಾಡಿ ಒಳಗೆ ಹೋಗುವಂತೆ ಅನುಮತಿಯನ್ನು ಕೊಡ್ತಾನೆ. ಹಾಗೆ ಅನುಮತಿಯನ್ನು ಪಡೆದುಕೊಂಡು ನಂದಗೋಪಾಲನ ಭವನದ ಒಳಗಡೆ ಈ ಗೋಪಿಕಾ ಸಮೂಹ ಪ್ರವೇಶವನ್ನು ಮಾಡ್ತಾರೆ. ಹಾಗೆ ಪ್ರವೇಶ ಮಾಡಿದಾಗ ನಂದಗೋಪಾಲನ ಭವನದ ಒಳಗಡೆಯ ಒಂದು ಚಿತ್ರಣ ಹೇಗಿದೆ, ಆ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ಹೇಗೆ ಶಯನ ಮಾಡಿಕೊಂಡಿದ್ದಾರೆ, ಒಬ್ಬ ಗೊಲ್ಲ ಬಾಲಿಕೆಯ ಮನೆಯ ಒಳಗಿನ ಚಿತ್ರಣವನ್ನು ಕೊಟ್ಟಳಲ್ಲವಾ ಆಂಡಾಳ್. ಯಾವ ಪಾಶುರದಲ್ಲಿ? 12ನೇ ಪಾಶುರ. ಕನೈತ್ತಿಳಂಕತ್ತಿರುಮೈ ಎಂಬಲ್ಲಿ ಮನೆಯೆಲ್ಲ ಬರೀ ಕಸ, ಅಲ್ಲಿ ಗೋವುಗಳ ಕ್ಷೀರಧಾರೆ ಹರಿತಾ ಇದೆ, ಮನೆಯೆಲ್ಲ ಕೆಸರಾಗಿದೆ ಅಂತ ಒಬ್ಬ ಗೊಲ್ಲ ಬಾಲಿಕೆಯ ಮನೆ ಚಿತ್ರಣ ಕೊಟ್ಟಳು. ತೂಮಣಿ ಮಾಡುತ್ತೆ ಪಾಶುರದಲ್ಲಿ ಒಳಗೆಲ್ಲ ದೀಪ ಉರಿತಾ ಇದೆ, ಆ ಧೂಪಗಳು ಪರಿಮಣಿಸುತ್ತಿದೆ, ಹಂಸತೂಲಿಕಾ ತಲ್ಪವಿದೆ. ಇದೆಲ್ಲವನ್ನ ಆಂಡಾಳ್ ವರ್ಣನೆ ಮಾಡಿದಳಲ್ಲವ. ಹೀಗೆ ಒಬ್ಬೊಬ್ಬ ಗೋಪಿಕೆಯ ಮನೆಯ ಒಳಗಿನ ಚಿತ್ರಣವನ್ನ ಆಂಡಾಳ್ ನೀಡಿದಂತೆ ಈಗ ಈ ಗೋಪಾಲಕರಿಗೆ ನಾಯಕನಾಗಿ ಇರ್ತಕ್ಕಂತಹ ನಂದಗೋಪಾಲನ ಭವನದ ಒಳಗಿನ ಚಿತ್ರಣವನ್ನ ನೀಡುತ್ತಾ ಅವರೆಲ್ಲರಿಗೂ, ಆ ಭವನದಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಸುಪ್ರಭಾತವನ್ನ ದೇವಿ ಆಂಡಾಳ್ ತನ್ನ ಗೋಷ್ಠಿಯೊಡನೆ ಗಾನ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಒಂದು ಅದ್ಭುತವಾದ ಪಾಶುರವೇ 16ನೆಯ ಪಾಶುರ. ಅಂಬರಮೇ ತಣ್ಣೀರೇ ಶೋರೆ ಅರಂಶಯ್ಯಂ ನಂದಗೋಪಾಲ ಎಂಬುದಾಗಿ ಆ ಮನೆಯ ಒಳಗಿನ ಚಿತ್ರಣವನ್ನ ವರ್ಣನೆ ಮಾಡುತ್ತಾ ಅಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಇದ್ದಾರೋ ಅದೆಲ್ಲವನ್ನ ಆಂಡಾಳ್ ಇಲ್ಲಿ ನಿರೂಪಣೆ ಮಾಡ್ತಾಳೆ. ಸುಪ್ರಭಾತವನ್ನು ಗಾನ ಮಾಡ್ತಾಳೆ. ನಂದಗೋಪಾಲನಿಗೆ, ಅವನ ಧರ್ಮಪತ್ನಿಯಾದ ಯಶೋಧಾದೇವಿಗೆ, ಅವರ ಪುತ್ರನಾದ ಇವರ ಪ್ರಿಯತಮನಾದ ಕೃಷ್ಣನಿಗೆ, ಕೃಷ್ಣನ ಸೋದರನಾದ ಬಲರಾಮನಿಗೆ, ಹೀಗೆ ಆ ಮನೆಯಲ್ಲಿ ಇರ್ತಕ್ಕಂಥವರಿಗೆಲ್ಲ ದೇವಿ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡುತ್ತಾ ತನ್ಮೂಲಕ ಅನೇಕ ವೇದಾಂತಾರ್ಥಗಳನ್ನು ನಮಗೆ ನಿರೂಪಣೆ ಮಾಡಿ ತೋರಿಸತಕ್ಕಂತಹ ಅನೇಕ ರಹಸ್ಯಗಳನ್ನು ಒಳಗೊಂಡ ಪಾಶುರವೇ ತಿರುಪ್ಪಾವೈ ದಿವ್ಯಶಾಸ್ತ್ರದ 16ನೆಯ ಪಾಶುರ ಅಂಬರಮೇ ತಣ್ಣೀರೇ ಎಂಬ ಪಾಶುರ. ಇಲ್ಲಿ ಆ ದ್ವಾರ ರಕ್ಷಕ ಅನುಮತಿಸಿದ ಕೂಡಲೇನೆ ಇವರುಗಳು ಆ ದ್ವಾರೋದ್ಘಾಟನ ಮಾಡಿದ ಕೂಡಲೇ ಆ ಮನೆಯ ಒಳಗಡೆ ಪ್ರವೇಶ ಮಾಡ್ತಾರೆ. ಹಾಗೆ ಮಾಡಿದಾಗ ಮೊಟ್ಟ ಮೊದಲು ಇವರ ಕಣ್ಣಿಗೆ ದರ್ಶನವನ್ನು ಕೊಡುವವನಾರು ಎಂದರೆ ಬಾಗಿಲ ಬಳಿಯಲ್ಲಿಯೇ ಶಯನ ಮಾಡಿಕೊಂಡಿರ್ತಕ್ಕಂತಹ ನಂದಗೋಪಾಲ. ವೇದಂವಲ್ಲಾರ್களை கொண்டு விண்ணோர் பெருமான் திருப்பாதம் பணிந்து ಎಂದರಲ್ಲವ. ವೇದಂವಲ್ಲಾರ್ಗಳು ಎಂದರೆ ವೇದಾಂತಾರ್ಥಗಳನ್ನು ಅರಿತಂತಹವರು, ಅವರುಗಳೇ ಈ 10 ಮಂದಿ. ಸುಪ್ರಭಾತ ಆಗೋಯ್ತು. ವಿಣ್ಣೋರ್ ಎಂದರೆ ನಿತ್ಯ ಸೂರಿಗಳ ಸ್ಥಾನದಲ್ಲಿ ಇರುವವರು, ಪರಮಾತ್ಮನಿಗೆ ನಿತ್ಯ ಸೂರಿ ಸ್ಥಾನೀಯರಾಗಿ ಇದ್ದುಕೊಂಡು ಕೈಂಕರ್ಯವನ್ನು ಮಾಡತಕ್ಕಂತಹವರೇ ವಿಣ್ಣೋರ್. ವಿಣ್ ಎಂದರೆ ಪರಮಪದ ಸಾಮ್ರಾಜ್ಯ, ವಿಣ್ಣೋರ್ ಅಲ್ಲಿ ಇರ್ತಕ್ಕಂತಹವರು ಎಂಬುದಾಗಿ ಅರ್ಥ. ಈ ರೀತಿ ಆ ಪರಮಪದದಲ್ಲಿ ಇರ್ತಕ್ಕಂತಹ ಸ್ಥಾನದಲ್ಲಿ ಇರುವವರೇ
ಈ ಭವನ ರಕ್ಷಕ, ದ್ವಾರ ರಕ್ಷಕ, ಪರಮಾತ್ಮನ ಪರಿವಾರವೆಲ್ಲವೂ ಕೂಡ ವಿಣ್ಣೋರ್ ಎಂಬುದಾಗಿ ಹೇಳಲ್ಪಡುತ್ತದೆ. ಆ ವೇದಂವಲ್ಲಾರ್ಗಳು ಎಂಬ ಸ್ಥಾನದಲ್ಲಿ 10 ಮಂದಿ ಗೋಪಿಕೆಯರಿಗೆ ಆಂಡಾಳ್ ಸುಪ್ರಭಾತ ಹಾಡಿಬಿಟ್ಲು. ಈಗ ವಿಣ್ಣೋರ್ ಎಂಬುದಾಗಿ ತಿರುವಾಯುಮಡಿಯಲ್ಲಿ ಸ್ವಾಮಿ ನಮ್ಮಾಳ್ವಾರು ಏನು ಹೇಳಿದ್ರು ಅದರ ವಿವರಣೆಯೇ 30 ಪಾಶಗಳು ಅಂತಾರೆ ವ್ಯಾಖ್ಯಾತ. ಅಂತಹ ಆ ನಿತ್ಯ ಸೂರ್ಯ ಸ್ಥಾನೀಯರಾಗಿ ಇರ್ತಕ್ಕಂತಹ ಭವನದ್ವಾರ ರಕ್ಷಕರಾಯಿತು. ಈಗ ಕೃಷ್ಣ ಪರಮಾತ್ಮನ ಪರಿವಾರವಾಗಿ ಇರ್ತಕ್ಕಂತಹ ಇವರುಗಳಿಗೆ ಆಂಡಾಳ್ ಸುಪ್ರಭಾತ ಹಾಡ್ತಾಳೆ. ನಂದಗೋಪಾಲನ ಭವನದ ಒಳಗಡೆ ಪ್ರವೇಶ ಮಾಡಿದ ಕೂಡಲೇ ಮೊಟ್ಟ ಮೊದಲು ಬಾಗಿಲಲ್ಲೇ ಶಯನ ಮಾಡಿಕೊಂಡವನು ಯಾರು ಅಂದರೆ ನಂದಗೋಪಾಲ. ನಂದಗೋಪಾಲ ಅಲ್ಲೇ ಮಲಗಿದಾನಂತೆ. ಆ ನಂದಗೋಪಾಲನನ್ನು ನೋಡಿ ಆಂಡಾಳು ಹೇಳ್ತಾಳೆ, ಅಂಬರಮೇ, ವಸ್ತ್ರಗಳನ್ನ, ತಣ್ಣೀರೇ, ಶೀತಲವಾದ ತೀರ್ಥವನ್ನ, ಶೋರೆ, ಅನ್ನವನ್ನ, ಅರಂಶಯ್ಯಂ, ಧರ್ಮಾರ್ಥವಾಗಿ ಎಲ್ಲರಿಗೆ ನೀಡತಕ್ಕಂತಹ, ದಾನವಾಗಿ ಕೊಡ್ತಕ್ಕಂತಹ ಎಂಬೆರುಮಾನ್, ಇಡೀ ಗೋಕುಲಕ್ಕೆ ಒಡೆಯನಾದ ನಮ್ಮ ಸ್ವಾಮಿಯಾದ ನಂದಗೋಪಾಲ ಎഴുந்திರಾಯ್, ಏಳುವವರಾಗಿರಿ ಎಂಬುದಾಗಿ ಆ ನಂದಗೋಪಾಲನಿಗೆ ಸುಪ್ರಭಾತ. ಈ ನಂದಗೋಪಾಲನನ್ನ ಆಂಡಾಳ್ ಒಂದು 4-5 ಪಾಶರಗಳಲ್ಲಿ ತಿರುಪ್ಪಾವೈಯಲ್ಲಿ ಹಾಡ್ತಾಳೆ. ಒಂದೊಂದು ಪಾಶರದಲ್ಲಿ ನಂದಗೋಪಾಲನ ಒಂದೊಂದು ವಿಶೇಷತೆಯನ್ನ ಆಂಡಾಳ್ ನಿರೂಪಣೆ ಮಾಡ್ತಾಳೆ. ಮೊದಲನೆಯ ಪಾಶರದಲ್ಲಿ ಕೃಷ್ಣ ಪರಮಾತ್ಮನ ಮೇಲೆ ಮಂಗಳಾಶಾಸನ ತತ್ಪರತೆ ಉಳ್ಳವನಾಗಿ ಕೈಯಲ್ಲಿ ಈಟಿಯನ್ನು ಹಿಡಿದು ತೊಟ್ಟಿಲಲ್ಲಿ ಮಲಗಿದ ಮಗುವನ್ನ ರಕ್ಷಣೆ ಮಾಡುವ ನಂದಗೋಪಾಲನಿಗೆ ಕೂರ್ವೇಲ್ ಕೊಡಂತೊಳಿಲನ್ ಎಂಬುದಾಗಿ ಹೇಳಿದ್ಲು ಪ್ರಥಮ ಪಾಶರದಲ್ಲಿಯೇ. ಈಗ ಹೇಳ್ತಾ ಇದ್ದಾಳೆ, ವಸ್ತ್ರವನ್ನ, ತೀರ್ಥವನ್ನ, ಅನ್ನವನ್ನ, ಅರಂಶಯ್ಯಂ, ಅರಂ ಅಂದರೆ ಧರ್ಮ, ಧರ್ಮಾರ್ಥವಾಗಿ ನೀಡತಕ್ಕಂತಹ, ಕೊಡತಕ್ಕಂತಹ ನಂದಗೋಪಾಲ ಎഴുந்திರ, ಇಡೀ ನಂದಗೋಕುಲಕ್ಕೆ ಇವನು ರಾಜ. ಆದರೂ ಕೂಡ ಈ ಎಳೆಯ ಗೊಲ್ಲಬಾಲಿಕೆಯರು ಕೂಡ ಅವನ ಹೆಸರು ಹಿಡಿದು ಕರೆಯುವಂತೆ ಸುಲಭನಾಗಿ ಇದ್ದಾನೆ. ಪ್ರಭು ರಾಜ ಅದೆಲ್ಲ ಇಲ್ಲ, ಓ ಸ್ವಾಮಿಯಾದ ನಂದಗೋಪಾಲನೆ ಎಂಬುದಾಗಿ ಎಳೆಯ ಗೊಲ್ಲಬಾಲಿಕೆಯರು ಕೂಡ ಅವನ ಹೆಸರನ್ನ ಹಿಡಿದು ಕರೆಯುವಷ್ಟು ಸುಲಭನಾಗಿ ಇರ್ತಕ್ಕಂತಹ ಧರ್ಮಿಷ್ಠನಾದ ನಂದಗೋಪಾಲ ಅವರನ್ನು ನೋಡಿ ಏಳುವವರಾಗಿರಿ ಎಂಬುದಾಗಿ ಆಂಡಾಳ್ ಸುಪ್ರಭಾತವನ್ನು ಹಾಡ್ತಾಳೆ. ಇಲ್ಲಿ ಆ ನಂದಗೋಪಾಲನ ದಾನ ಧರ್ಮ ಮಾಡತಕ್ಕಂತಹ ವಿಶೇಷ ಗುಣವನ್ನ, ದಾನಶೀಲತೆಯನ್ನ ಆಂಡಾಳ್ ಇಲ್ಲಿ ಕೊಂಡಾಡ್ತಾ ಇದ್ದಾಳೆ ನಂದಗೋಪಾಲರನ್ನ ಕುರಿತು. ಈ ನಂದಗೋಪಾಲರು ಶ್ರೀಮದ್ ಭಾಗವತ, ವಿಷ್ಣು ಪುರಾಣ ಮುಂತಾದ ಗ್ರಂಥಗಳಲ್ಲಿ ಕೂಡ ಪರಮ ಸಾಧು, ಪರಮ ಧರ್ಮಿಷ್ಠ ಎಂಬುದಾಗಿಯೇ ಈ ನಂದಗೋಪಾಲರನ್ನ ಅಲ್ಲೆಲ್ಲ ಕಡೆಗಳಲ್ಲಿ ಕೊಂಡಾಡಿದ್ದಾರೆ. ಪರಮ ಸಾಧು, ಪರಮ ಧರ್ಮಿಷ್ಠ ಎಂಬುದಾಗಿ. ಇಂತಹ ಇವರು ದಾನ ಧರ್ಮಗಳನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಎಂದು, ದಶರಥನು ದಾನ ಮಾಡ್ತಾನೆ. ದಶರಥ ಮಹತಾ ತಪಸಾ ರಾಮ, ಈ ದಶರಥ ಚಕ್ರವರ್ತಿ ಎಷ್ಟು ದೊಡ್ಡ ದೊಡ್ಡ ಯಾಗವನ್ನ ಮಾಡಿ ಅಲ್ಲವ ಈ ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನ ಪುತ್ರರನ್ನಾಗಿ ಪಡೆದ. ರಾಮನನ್ನ ದಶರಥ ಸುಲಭವಾಗಿ ಪಡೆದ. ಅಶ್ವಮೇಧ ಯಾಗ ಮಾಡಿ ಅದರ ಜೊತೆಯಲ್ಲಿ ಪುತ್ರ ಕಾಮೇಷ್ಟಿಯನ್ನು ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟಲ್ಲವ ರಾಮನನ್ನ ಪಡೆದ. ರಾಮನನ್ನ ಪಡೆಯುವುದಕ್ಕಾಗಿ ಅನೇಕ ದಾನ ಧರ್ಮಗಳನ್ನು ಮಾಡಿದವನು ದಶರಥ ಚಕ್ರವರ್ತಿ. ಗೋದಾನವನ್ನು ಮಾಡ್ತಾನೆ, ಎಷ್ಟೋ ದಾನ, ರಾಮ ಹುಟ್ಟಿದಾಗ ಕೂಡ ದಾನ ಮಾಡ್ತಾನೆ. ಹೀಗೆ ವಾಲ್ಮೀಕಿ ಭಗವಾನ್ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ದಶರಥ ಈ ಪಾಯಸವನ್ನು ಪಡೆದುಕೊಳ್ಳುವುದಕ್ಕೆ, ಪುತ್ರ ಪ್ರಾಪ್ತಿಯಾಗುವ ಪಾಯಸವನ್ನು ಪಡೆದುಕೊಳ್ಳುವುದಕ್ಕೆ ಈ ದಶರಥ ಚಕ್ರವರ್ತಿ ಎಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿದ ಅನ್ನೋದನ್ನ ವಾಲ್ಮೀಕಿ ಮುನಿವರಿಯರು ವರ್ಣನೆ ಮಾಡ್ತಾರೆ ಶ್ರೀರಾಮಾಯಣದಲ್ಲಿ. ಅಲ್ಲಿ ಮಕ್ಕಳನ್ನು ಪಡೆಯುವುದಕ್ಕಾಗಿ ದಶರಥ ದಾನ ಧರ್ಮಗಳನ್ನು ಮಾಡಿದ, ಯಜ್ಞಯಾಗಗಳನ್ನು ಮಾಡಿದ. ಇಲ್ಲಿ ನಂದಗೋಪಾಲ ದಾನ ಧರ್ಮಗಳನ್ನೆಲ್ಲ ಮಾಡ್ತಾನೆ, ವಸ್ತ್ರ, ತೀರ್ಥ, ಅನ್ನ ಎಲ್ಲವನ್ನ ಕೊಡ್ತಾನೆ. ಅಂದರೆ ಇದ್ಯಾಕೆ ಎಂದರು, ಮಗನನ್ನ ಪಡೆದಾಯಿತು, ಈಗ ಮಕ್ಕಳ ಕ್ಷೇಮಕ್ಕಾಗಿ ಇವನು ದಾನವನ್ನು ಕೊಡ್ತಾನಂತೆ. ಆ ಮಕ್ಕಳಿಗೆ ಒಳಿತಾಗುವುದಕ್ಕಾಗಿ ಮಂಗಳಾಶಾಸನ ತತ್ಪರತೆಯಿಂದ ಹುಟ್ಟಿದ ಮಕ್ಕಳ ಒಳಿತಿಗಾಗಿ ಈ ನಂದಗೋಪಾಲ ದಾನ ಧರ್ಮವನ್ನು ಕೊಡ್ತಾ ಇದ್ದಾನೆ. ಎಷ್ಟೆಷ್ಟು ಕೊಡ್ತೀಯ ಅಷ್ಟಷ್ಟು
ಸಂತಾತಿ ಸಂತಾನಕ್ಕೆ ಮಂಗಳ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತದೆ ಅಲ್ಲವಾ. ಆದ್ದರಿಂದ ಹುಟ್ಟಿದ ಮಕ್ಕಳ ಮಂಗಳಾರ್ಥವಾಗಿ ಇಲ್ಲಿ ನಂದಗೋಪಾಲ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಆದರೂ ಕೂಡ ಇವನು ಕೊಡ್ತಕ್ಕಂತಹದ್ದು ಏನನ್ನ? ಅಂಬರಮೆ ಅಂದರೆ ವಸ್ತ್ರ, ತೀರ್ಥ ಅದು ತಣ್ಣೀರೆ, ಸೋರೆ ಎಂಬುದಾಗಿ ಅನ್ನ ಅಂತ ಹೇಳ್ತಾರೆ. ಇದು ಮೂರು ಏನು ಅಂದರು? ಧಾರಕ, ಪೋಷಕ, ಭೋಗ್ಯ. ನೀರನ್ನು ಕುಡಿದುಕೊಂಡು ಒಬ್ಬರು ಎಷ್ಟು ದಿನ ಬೇಕಾದರೂ ಇರ್ಬೋದು, ಪ್ರಾಣ ಹೋಗಲ್ಲ. ಆದರೆ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಶಕ್ತಿ ಇರೋಲ್ಲ. ಆದರೆ ಪ್ರಾಣಧಾರಣೆ ಇರುತ್ತೆ. ಆದ್ದರಿಂದ ತೀರ್ಥಕ್ಕೆ ಏನು ಕರಿತೀವಿ? ಧಾರಕ ಎಂಬುದಾಗಿ ಕರಿತೀವಿ. ಆದರೆ ಆಹಾರವನ್ನು ತೆಗೆದುಕೊಳ್ಳುವುದರಿಂದ, ಅನ್ನ ವ್ಯಂಜನಾದಿಗಳನ್ನು ಭುಜಿಸುವುದರಿಂದ ಶರೀರಕ್ಕೆ ಶಕ್ತಿ ಏರ್ಪಟ್ಟು ಪೋಷಣೆಯನ್ನು ಮಾಡುತ್ತೆ. ಆದ್ದರಿಂದ ಅವುಗಳಿಗೆ ಪೋಷಕ ಅಂತ ಹೆಸರು. ಈ ತೀರ್ಥ ಧಾರಕ, ಅನ್ನ ಪೋಷಕ. ಅದಾದ ಮೇಲೆ ಇನ್ನು ಏನೇನನ್ನು ನಾವು ಉಪಯೋಗ ಮಾಡ್ತೀವಿ ಅದೆಲ್ಲವೂ ಭೋಗ್ಯ. ಅಂದರೆ ನಮ್ಮ ತೃಪ್ತಿಗಾಗಿ, ಆನಂದ ಸುಖಕ್ಕಾಗಿ ಮಾಡುವುದು ಅದೆಲ್ಲವೂ ಕೂಡ. ಇಲ್ಲಿ ರೂಪ ಸಾಧನವಾದ ವಸ್ತ್ರ ಭೋಗ್ಯವಾದದ್ದು, ಧಾರಕವಾದದ್ದು ತೀರ್ಥ, ಮತ್ತು ಪೋಷಕವಾದದ್ದು ಅನ್ನ. ಹೀಗೆ ಧಾರಕ, ಪೋಷಕ, ಭೋಗ್ಯವಾದದ್ದೆಲ್ಲವನ್ನ ಅರಂಶಯ್ಯಂ ಉದಾರವಾದ ಮನಸ್ಸಿನಿಂದ ನೀಡುವವರು ನೀವಲ್ಲವಾ ನಂದಗೋಪಾಲರೇ. ನಾವು ಬೇಡಿದ್ದನ್ನು ಕೊಡದೇ ಇರತಕ್ಕಂತಹ ಜಿಪುಣನ ಮನೆ ಬಾಗಿಲಲ್ಲ ಬಂದು ನಿಂತಿದ್ದೀವಿ. ಉದಾರವಾಗಿ ಕೊಡುವವರ ಮನೆ ಬಾಗಿಲಲ್ಲಿ ಬಂದು ನಿಂತಿದ್ದೀವಿ ಅಂತಾಳೆ ಗೋದೆ. ಅರ್ಥವೇನು ಎಂದರೆ, ನೀವು ಇವುಗಳೆಲ್ಲವನ್ನ ವಸ್ತ್ರ ಬೇಡಿದವರಿಗೆ ವಸ್ತ್ರ, ತೀರ್ಥ ಬೇಡಿದವರಿಗೆ ತೀರ್ಥ, ಅನ್ನ ಬೇಡಿದವರಿಗೆ ಅನ್ನ, ಹೀಗೆ ಕೊಡುವುದಲ್ಲದೆ ಮೂರನ್ನೂ ಕೂಡ ಬೇಡಿದವರಿಗೆ ಮೂರನ್ನು ಉದಾರವಾಗಿ ಅಪಾರವಾಗಿ ಕೊಡುವವರಿಗೆ ಸ್ಥಾನ ಅಧಿಕವ, ತೆಗೆದುಕೊಳ್ಳುವವರಿಗೆ ಸ್ಥಾನ ಅಧಿಕವ ಅಂದ್ಬಿಟ್ರು. ಶಾಸ್ತ್ರ ಒಂದೇ ಮಾತು ಹೇಳ್ಬಿಡ್ತು, ಕೊಡುವವರಿಗಿಂತ ತೆಗೆದುಕೊಳ್ಳುವವನೇ ದೊಡ್ಡವನು. ಕೊಡೋವರು ದೊಡ್ಡವರಲ್ಲ, ಕೊಡುವವರು ದಾನಿಗಳಿಗೆ ಆ ಉನ್ನತ ಸ್ಥಾನ ಹೇಳೇ ಇಲ್ಲ. ಗೀತೆಯಲ್ಲಿ ಕೂಡ ಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ? ತೆಗೆದುಕೊಳ್ಳುವವರು ದೊಡ್ಡವರ, ಕೊಡುವವರು ದೊಡ್ಡವರ ಎಂದರೆ ಪರಮಾತ್ಮನ ಮಾತು. ಅಲ್ಲಿ ಅವನೇನು ಹೇಳ್ತಾನೆ? ಉದಾರ ಸರ್ವ ಏವೈತೆ ಜ್ಞಾನೀತು ಆತ್ಮೈವ ಮೇ ಮತಂ. ಕೊಡುವವರನ್ನ ಉದಾರರು ಅಂತ ಕರೀತಾನೆ ಕೃಷ್ಣ ಪರಮಾತ್ಮ. ಕಾರಣ ಏನು? ಒಬ್ಬ ಶ್ರೀಮಂತ ಇರ್ಬೋದು, ಅವನ ಹತ್ರ ಕೋಟಿಗಟ್ಟಲೆ ಹಣ ಇರ್ಬೋದು, ಅವನಿಗೆ ಅನ್ನದಾನ, ವಸ್ತ್ರದಾನ, ಸ್ವರ್ಣದಾನ, ಏನೇನು ದಾನ ಕೊಡಬೇಕಾದ್ರೂ ಅವನಿಗೆ ಶಕ್ತಿ ಇರ್ಬೋದು, ಕೊಡುವ ಮನಸ್ಸು ಇರ್ಬೋದು. ಆದರೆ ತೆಗೆದುಕೊಳ್ಳೋದಕ್ಕೆ ಯಾರೂನೇ ಬರದೆ ಹೋದರೆ ಅವನು ಯಾರಿಗೆ ಕೊಡ್ತಾನೆ? ಅಪಾರವಾಗಿ ಅಡುಗೆಯನ್ನು ಮಾಡಿ ಇಟ್ಟಿದ್ದಾರೆ, ಪಾಕವನ್ನು. ಒಬ್ಬರು ಭೋಜನ ಮಾಡೋಕ್ಕೆ ಬರದೆ ಹೋದರೆ ಆ ಮಾಡಿದ್ದು ಯಾರಿಗೆ ಅನ್ನದಾನ ಮಾಡ್ತಾರೆ? ಇವರಿಗೆ ಅನ್ನದಾನ ಮಾಡುವ ಶಕ್ತಿ ಇದೆ, ಮನಸ್ಸಿದೆ, ಎಲ್ಲ ಇದೆ. ಒಬ್ಬರೂ ಭೋಜನಕ್ಕೆ ಬರದೆ ಹೋದರೆ ಇವರು ಯಾರಿಗೆ ಅನ್ನದಾನ ಮಾಡ್ತಾರೆ? ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಕೊಡುವವನು ಉದಾರಿಯಲ್ಲ. ಎಲೈ ಅರ್ಜುನ, ನಾನು ಉದಾರಿಯಲ್ಲ. ಐ ಆಮ್ ನಾಟ್ ಎ ಫಿಲೋಂಥ್ರಫಿಸ್ಟ್. ಕೃಷ್ಣ ಹೇಳೋ ಮಾತು, ನಾನು ಉದಾರಿಯಲ್ಲ. ನನ್ನ ಬಳಿಗೆ ಬಂದು ಬೇಡ್ತಾರಲ್ಲ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ, ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಚ ಭರತರ್ಷಭ. ಬೇಡುವವರನ್ನ ನಾಲ್ಕಾಗಿ ವಿಂಗಡಣೆ ಮಾಡಿದ. ಆರ್ತರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು ಮತ್ತು ಜ್ಞಾನಿಗಳು ಎಂಬುದಾಗಿ 4 ವಿಭಾಗ ಮಾಡಿದ ಪರಮಾತ್ಮ. ಆರ್ತರು ಅಂದ್ರೇನು? ಯಾವತ್ತೂ ಏನೂ ಇಲ್ಲದ ಪರಮ ದರಿದ್ರರಾಗಿ ಆಗ್ಬಿಟ್ಟಿರ್ತಾರೆ. ಒಂದು ಕಾಲದಲ್ಲಿ ಅಪಾರವಾದ ಐಶ್ವರ್ಯ ಅವರಿಗಿತ್ತು, ಈಗ ಏನೂ ಇಲ್ಲದ ನಡುಬೀದಿಗೆ ಬಂದ್ಬಿಟ್ಟಿದ್ದಾರೆ. ಅವರು ಆರ್ತರು, ದೀನರಾಗಿಬಿಟ್ಟಿದ್ದಾರೆ. ಅವರು ಪರಮಾತ್ಮನ ಮುಂದೆ ನಿಂತು ಬೇಡಿಕೊಳ್ತಾರೆ, ಅವರು ಆರ್ತರು. ಅರ್ಥಾರ್ಥಿ, ಹೊಸದಾಗಿ ಐಶ್ವರ್ಯವನ್ನು ಬಯಸುವವನು. ಇದ್ದದ್ದು ಕಳೆದೋಗಿ ಅದನ್ನು ಮರಳಿ ಪಡೆಯುವುದಕ್ಕೆ ಬೇಡುವವರು ಕೆಲವರು. ನೂತನ ಐಶ್ವರ್ಯ ಕಾಮಃ, ಹೊಸದಾಗಿ ಐಶ್ವರ್ಯ ಅವನ ಹತ್ರ ಯಾವತ್ತೂ ಇಲ್ಲ. ಪರಮಾತ್ಮ ನನಗೆ ಅದು ಕೊಡು ಇದು ಕೊಡು ಅಂತಾನೆ, ಅವನು ಅರ್ಥಾರ್ಥಿ. ಜಿಜ್ಞಾಸು, ಆತ್ಮಾನುಭವವನ್ನು ಬಯಸುವ ಕೇವಲಿ, ಅವನು ಜೀವಾತ್ಮಾನುಭವ, ಅದು ಪರಮ ಆನಂದದಾಯಕ, ಅದನ್ನು ಕೇಳ್ತಾನೆ.
ಜ್ಞಾನಿ ಪರಮಾತ್ಮಾನುಭವವನ್ನು ಬಯಸುವವನು, ಪರಮಾತ್ಮವನ್ನೇ ಬಯಸುವವನು ಜ್ಞಾನಿ. ಹೀಗೆ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಚ ಭರತರ್ಷಭ ಇವರೆಲ್ಲರೂ ಕೂಡ ನನ್ನನ್ನು ಬಂದು ಬೇಡ್ತಾರಲ್ಲ. 33 ಕೋಟಿ ದೇವತೆ ಇದೆ, ಅವುಗಳ ಬಳಿಗೆ ಹೋಗದೆ ನನ್ನ ಬಳಿಗೆ ಬಂದು ಬೇಡ್ತಾರಲ್ಲ, ಇದಕ್ಕೆ ಕಾರಣ ಅವರ ಪೂರ್ವಜನ್ಮದ ಪುಣ್ಯ, ಸುಕೃತಿಗಳು. ಅವರು ಸುಕೃತ ಇದ್ರೇನೆ ವಿಷ್ಣುವಿನ ಬಳಿಗೆ ಜನ ಬರ್ತಾರೆ. ಸುಕೃತ ಇಲ್ಲದೆ ಹೋದರೆ ಅವರಿಗೆ ನೆಲೆಲ್ಲೋ ಹೋಗ್ತಾ ಇರ್ತಾರೆ. ಇದು ಗೀತೆಯಲ್ಲಿ ಕೃಷ್ಣ ಹೇಳುವ ಮಾತು. ಚತುರ್ವಿಧ ಭಜಂತೆ ಮಾಂ ಸುಕೃತಿ ನೋರ್ಜುನ ಅಂತಾನೆ. ಅವರು ಸುಕೃತಿಗಳು. ಅವರು ನನ್ನ ಬಳಿಗೆ ಬೇಡುವುದಕ್ಕೆ ಬಂದ್ರಲ್ಲ, ಅವರು ಕೇಳಿದ್ದನ್ನು ಕೊಡುವ ನಾನು ಉದಾರಿಯಲ್ಲ, ಕೊಡುವ ನನ್ನ ಔದಾರ್ಯವನ್ನ ಪ್ರಕಾಶಕ್ಕೆ ತಂದಂತಹ ಬೇಡುವವರು ಉದಾರಿಗಳು ಅಂತಾನೆ ಕೃಷ್ಣ ಪರಮಾತ್ಮ. ಅವರಿಲ್ಲದೆ ಹೋದ್ರೆ ನಾವು ಯಾರು ಕೊಡೋಣ? ಯಾರಿಗೆ ಪಾಕ ಮಾಡಿ ಇಟ್ಟಿರ್ತೀಯ? ಒಂದು ಪಕ್ಷಿ ಕೂಡ ಬರೋಲ್ಲ ನಿನ್ನ ಮನೆಯಲ್ಲಿ ಅನ್ನ ತಿನ್ನಕ್ಕೆ. ಯಾರಿಗೆ ಅನ್ನದಾನ ಮಾಡ್ತೀಯ ನೀನು? ಆದ್ದರಿಂದ ಕೊಡುವುದನ್ನು ತೆಗೆದುಕೊಳ್ಳುವುದಕ್ಕೆ ಬರುವವರು ಉದಾರಿಗಳು ಅಂತಾನೆ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಇಲ್ಲಿ ಆಂಡಾಳು ಹೇಳ್ತಾಳೆ. ಓ ನಂದಗೋಪಾಲರೇ, ಕೃಷ್ಣ ಪರಮಾತ್ಮ ಬೇಡುವವರನ್ನ ಉದಾರಾಹ ಎಂಬುದಾಗಿ ಕೊಂಡಾಡುತ್ತಾ ಬೇಡಿ ಬಂದವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟು ಅವರಿಗೆ ಇವನು ಪಾದವನ್ನು ತೊಳೆದು ನಿಮ್ಮಿಂದ ನಾನು ಉದ್ಧಾರ ಆದೆ ಅಂತ ಹೇಳಿ ಬಂದವರಿಗೆ ಪರಮಾತ್ಮ ನೀಡ್ತಾನಲ್ಲ, ಆ ಗುಣ ಅವನಿಗೆ ಬರುವುದಕ್ಕೆ ಕಾರಣ ಏನು ಅಂದರೆ ಅವನು ನಿಮ್ಮ ಮಗನಾದದ್ದರಿಂದ. ಕಾರಣ ಗುಣ ಕಾರ್ಯೇ ಸಂಕ್ರಮಂತಿ ಅಂತ ತಾರ್ಕಿಕರು ಹೇಳ್ತಾರೆ. ಅಂದರೆ ಒಂದು ಪದಾರ್ಥವನ್ನು ಮಾಡೋದಕ್ಕೆ ಒಂದು ವಸ್ತು ಕಾರಣವಾಗಿರುತ್ತೆ, ಅದರಲ್ಲಿರೋ ಗುಣ ಎಲ್ಲ ಅದರಲ್ಲೂ ಇರುತ್ತೆ. ಬಂಗಾರದ ಗುಣಗಳೆಲ್ಲ ಬಂಗಾರದಿಂದ ಮಾಡಿದ ಒಡವೆಗಳದೆಲ್ಲ ಅದೇ ಗುಣ ಇರುತ್ತೆ. ಇದೆಲ್ಲ ಕಾರ್ಯಗಳು, ಅದು ಕಾರಣ. ಬಂಗಾರದ ಗಟ್ಟಿ ಅನ್ನೋದು ಕಾರಣ, ಮೂಲ ವಸ್ತು, ಮೆಟೀರಿಯಲ್. ಅದರಿಂದ ಸರ, ಬಳೆ, ನೆಕ್ಲೆಸ್ಸು, ಮೂಗುತಿ ಎಲ್ಲ ಮಾಡ್ತಾರೆ. ಆ ಬಂಗಾರದಲ್ಲಿ ಏನೇನು ಲಕ್ಷಣ ಇದೆ ಅದೆಲ್ಲ ಇದರಲ್ಲೂ ಇರುತ್ತಲ್ಲವ. ಆ ರೀತಿ ಕಾರಣದಲ್ಲಿ ಇರುವ ಗುಣಗಳು ಕಾರ್ಯದಲ್ಲಿ ಕೂಡ ಇರುತ್ತೆ. ಹಾಗೆ ಕೃಷ್ಣ ಪರಮಾತ್ಮನಿಗೆ ಕಾರಣರಾದ ತಂದೆ ನೀವು, ನಿಮ್ಮಲ್ಲಿ ಇರುವ ಗುಣಗಳು ಕಾರ್ಯವಾದ ನಿಮ್ಮ ಪುತ್ರನಲ್ಲೂ ಇದೆ. ಅದಕ್ಕಾಗಿ ಅಲ್ಲವ ನಾವು ಬಂದೆವು. ಏನೇನನ್ನ ಈ ನಂದಗೋಪಾಲರು ಕೊಡ್ತಾ ಇದ್ದಾರೆ? ಅಂಬರಮೇ, ವಸ್ತ್ರವನ್ನು ಕೊಡ್ತಾರಂತೆ. ತಣ್ಣೀರೇ, ಬಾಯಾರಿ ಬಂದವರಿಗೆ ಶೀತಲವಾದ ತೀರ್ಥದಾನ ಮಾಡ್ತಾರೆ. ಸೋರೆ ಎಂಬುದರಿಂದ ಅನ್ನವನ್ನ ದಾನವಾಗಿ ಕೊಡ್ತಾರೆ ಈ ನಂದಗೋಪಾಲರು. ಈ ರೀತಿ ಇದೆಲ್ಲವನ್ನೂ ಕೂಡ ನೀವು ಕೊಡ್ತಾ ಇದ್ದೀರಲ್ಲ, ಬೇಡಿ ಬಂದವರನ್ನು ಕೊಂಡಾಡ್ತಾ ನೀವು ಕೊಡ್ತಾ ಇದ್ದೀರಾ. ಇದಕ್ಕೆ ಕಾರಣ ಆ ನಿಮ್ಮಲ್ಲಿ ಇರ್ತಕ್ಕಂತಹ ಔದಾರ್ಯ ಗುಣ, ಉದಾರತೆ. ಅದರಿಂದ ನೀವು ಕೊಡ್ತಾ ಇದ್ದೀರಾ. ಆ ಬೇಡಿದವರ ಕೊರತೆಗಳು ನೀಗುವಂತೆ ಬೇಡಿದವರಿಗೆ ಬೇಡಿದ್ದನ್ನು ನೀವು ಕೊಡ್ತಾ ಇದ್ದೀರಾ. ಆದರೆ ಈಗ ನಮಗೆ ಬೇಕಾದದ್ದನ್ನು ನೀವು ಕೊಡಬೇಕು. ಇವರನ್ನು ಉದಾರರು ಅಂತ ಯಾತಕ್ಕೆ ಕೊಂಡಾಡ್ತಾ ಇದ್ದಾಳೆ ಆಂಡಾಳ್? ಈಗ ನಮಗೇನೋ ಒಂದು ಬೇಕು, ಅದನ್ನು ನೀವು ಕೊಡಬೇಕು. ಅದಕ್ಕಾಗಿ ನಂದಗೋಪಾಲನ ಆ ಒಂದು ಔದಾರ್ಯ ಗುಣವನ್ನು ಕೊಂಡಾಡ್ತಾಳೆ. ರೂಪ ಸಾಧನವಾದ ವಸ್ತ್ರ, ಧಾರಕವಾದ ತೀರ್ಥ, ಪೋಷಕವಾದ ಅನ್ನ, ಇದನ್ನು ನೀವು ಕೊಡ್ತಾ ಇದ್ದೀರಾ. ಆದರೆ ಇದು ಮೂರನ್ನು ಬೇರೆ ಬೇರೆಯಾಗಿ ನೀವು ಕೊಡ್ತಾ ಇದ್ದೀರಾ. ನಮಗೆ ಇದು ಮೂರೂ ಒಂದೇ ಆದ ವಸ್ತು ನಿಮ್ಮ ಬಳಿಯಲ್ಲಿದೆ, ಅದನ್ನು ನಮಗೆ ಕೊಡಲಾಗದ ನಂದಗೋಪಾಲರೇ. ಕೊಡುವುದಕ್ಕಾಗಿ ಹೇಳಿರಿ, ಎಚ್ಚರಗೊಳ್ಳುವವರಾಗಿರಿ. ನಂದಗೋಪಾಲ ಎಳೆಂದಿರಾಯ್. ಮೂರೂ ಒಂದೇನಾ? ವಸ್ತ್ರ, ತೀರ್ಥ, ಅನ್ನ ಮೂರೂ ಒಂದೇನಾ ಅಂದರು. ಇದು ಏನು? ಧಾರಕ, ಪೋಷಕ, ಭೋಗ್ಯ. ಇದು ಮೂರೂ ಕೂಡ ಉಣ್ಣುಂ ಸೋರೆ ಪರುಗಿನೀರ್ ತಿನ್ನುಂ ವೆತ್ತಿಲೆಯಂ ಎಲ್ಲಾಂ ಕಣ್ಣನ್ ಎಂಬ ಹಾಗೆ ನಮಗೆ ಧಾರಕ, ಪೋಷಕ, ಭೋಗ್ಯ ಎಲ್ಲವೂ ಕೃಷ್ಣನಲ್ಲವ. ಆದ್ದರಿಂದ ನಾವು ಆ ಕೃಷ್ಣನನ್ನ ನಿಮ್ಮ ಬಳಿಯಲ್ಲಿ ಬೇಡಿ ಬಂದಿದ್ದೇವೆ. ಇದು ಮೂರೂ ಒಂದೇ ಆದವನು ಅವನು. ನೀವು ಇದನ್ನೆಲ್ಲ ಬೇರೆ ಬೇರೆಯಾಗಿ ದಾನ ಕೊಡುವ ಉದಾರಿಗಳು. ಆದರೆ ಅದು ಮೂರೂ ಒಂದೇ ಆದ ಒಂದು ವಸ್ತು ನಿಮ್ಮ ಬಳಿಯಲ್ಲಿ ಇದೆಯಲ್ಲ, ಅದನ್ನು ನಮಗೆ ನೀಡಿರಿ. ಲೋಕದಲ್ಲಿ ಸ್ತ್ರೀಯರಿಗೆ ದಾನ ಕೊಡುವ ಪದ್ಧತಿ ಇಲ್ಲ. ಪುರುಷರಿಗೆ ಕೊಡ್ತಾರೆ, ಬ್ರಾಹ್ಮಣರಿಗೆ ಕೊಡ್ತಾರೆ. ದೇಶೇ ಕಾಲೇ ಪಾತ್ರಂಚ. ಯಾವ ದಾನವನ್ನು ಕೊಡ್ತೀರಾ?
ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಆದರೆ ನಾವು ಸ್ತ್ರೀಯರು ಅಂದರೆ ಸ್ತ್ರೀಯರಾದರೂ ಕೂಡ ಕೃಷ್ಣ ಪರಮಾತ್ಮನ ಮೇಲೆ ಅಪಾರವಾದ ಪ್ರೇಮವುಳ್ಳವರಾಗಿ ಅವನೇ ಧಾರಕ, ಅವನೇ ಪೋಷಕ, ಅವನೇ ಭೋಗ್ಯ ಎಂಬುದಾಗಿ ಅನುಸಂಧಾನ ಮಾಡುತ್ತಾ ಅವನಿಲ್ಲದೆ ಬದುಕಲಾರೆವು ಎಂಬುದನ್ನು ಅರಿತಲ್ಲವ ನೀನು ನಮಗೂ ಕೂಡ ಕೊಡುವ ಯೋಚನೆಯನ್ನು ಮಾಡ್ತಾ ಇದೀಯಾ? ಯೋಚನೆ ಮಾಡಿದ್ರೆ ಸಾಕ, ಕಾರ್ಯಗತ ಮಾಡಬೇಡವಾ? ಅದು ಮೂರೂ ಒಂದೇ ಆದ ಕೃಷ್ಣನನ್ನ ನಮಗೆ ನೀಡುವುದಕ್ಕಾಗಿ ಎಹಿಂದಿರಾಯ್ ಎಲೈ ನಮ್ಮ ಗೋಕುಲಕ್ಕೆ ಒಡೆಯರಾದ ಎಂಬೆರುಮಾನ್, ಗೋಕುಲಕ್ಕೆ ಒಡೆಯರಾದ ಸ್ವಾಮಿಯಾದ ನಂದಗೋಪಾಲ, ನಂದಗೋಪಾಲರೇ ಏಳುವವರಾಗಿರಿ ಎಂಬುದಾಗಿ ಅಲ್ಲಿ ಕರೀತಾರೆ. ಅಲ್ಲಿ ಈ ನಂದಗೋಪಾಲರು ದ್ವಾರವನ್ನು ತೆಗೆದ ಕೂಡಲೇ ಅಲ್ಲೇ ಮಲಗಿದಾರಂತೆ. ಯಾಕೆ ಅವರು ಬಾಗಿಲಲ್ಲೇ ಮಲಗಿದ್ದಾರೆ ಅಂತ ಕೇಳಿದ್ರು. ಯಾರನ್ನ ಮೊದಲು ಕಾಣ್ತಾರೋ ಅವರನ್ನು ತಾನೇ ಮೊದಲು ಕರಿಬೇಕು. ಇಲ್ಲಿ ಗೋದೆ ಮೊದಲು ನಂದಗೋಪಾಲರನ್ನು ಕಾಣ್ತಾಳೆ, ಅವರಿಗೆ ಸುಪ್ರಭಾತವನ್ನು ಹಾಡ್ತಾಳೆ, ಅವರನ್ನು ಹೇಳಿರಿ ಅಂತ ಹೇಳ್ತಾಳೆ. ಈ ನಂದಗೋಪಾಲರು ಯಾಕೆ ಬಾಗಿಲಲ್ಲೇ ಮಲಗಿದ್ದಾರೆ ಎಂದರು. ಈ ಕೃಷ್ಣನ ಮೊಮ್ಮಗನನ್ನೇ ಹೆಣ್ಮಕ್ಳು ಹೊತ್ಕೊಂಡು ಹೋದ್ರಂತೆ. ಅಂದ ಮೇಲೆ ಅವನಿಗಿಂತ 100 ಪಟ್ಟು ಸುಂದರನಾದ ಈ ತಾತನನ್ನು ಬಿಡ್ತಾರ ಅಂತ ಕಾವಲು ಕಾಯ್ತಾ ಅಲ್ಲೇ ಮಲಗಿದಾರಂತ ನಂದಗೋಪಾಲ. ಯಾರು ಮೊಮ್ಮಗ, ಯಾರು ತಾತ ಅಂದರು. ಈ ಕೃಷ್ಣನಿಗೆ ರುಕ್ಮಿಣಿಯಲ್ಲಿ ಹುಟ್ಟಿದವನು ಪ್ರದ್ಯುಮ್ನ ಮಗ, ಪುತ್ರ ಕೃಷ್ಣನಿಗೆ. ಆ ಪ್ರದ್ಯುಮ್ನನಿಗೆ ಮಗನಾಗಿ ಹುಟ್ಟಿದವನು ಅನಿರುದ್ಧ. ಕೃಷ್ಣನ ಮೊಮ್ಮಗನಾದವನು ಅನಿರುದ್ಧ. ಈ ಅನಿರುದ್ಧ ಅತೀ ಸುಂದರ ನವಯುವಕ, ನವಮನ್ಮಥನಂತೆ ಇದ್ದಾನೆ, ಅತೀ ಸುಂದರ. ಪಾತಾಳ ಲೋಕದಲ್ಲಿ ಬಾಣಾಸುರ ಎಂಬುದಾಗಿ ಒಬ್ಬ ಅಸುರ. ಆ ಅಸುರ ಅವನಿಗೊಬ್ಬಳು ಮಗಳು ಉಷೆ ಅಂತ, ತುಂಬ ಸುಂದರಿ, ಮಹಾಸುಂದರಿಯಾದವಳು ಉಷೆ. ಅವಳು ಪಾತಾಳ ಲೋಕದಲ್ಲಿ ಇದ್ದಾಳೆ. ಒಂದು ದಿನ ಅವಳಿಗೆ ಒಂದು ಸ್ವಪ್ನ ಬಂದಿತು. ಆ ಸ್ವಪ್ನದಲ್ಲಿ ಒಬ್ಬ ನವತರುಣನ ಜೊತೆಯಲ್ಲಿ, ಮನ್ಮಥನಂತೆ ಇರ್ತಕ್ಕಂತಹ ಒಬ್ಬ ನವತರುಣನ ಜೊತೆಯಲ್ಲಿ ತಾನು ಗಾಂಧರ್ವ ವಿವಾಹವಾಗಿ ವಿಹಾರ ಮಾಡಿದಂತೆ ಒಂದು ಸ್ವಪ್ನವನ್ನು ಕಾಣ್ತಾಳೆ. ಸರಿ, ಸ್ವಪ್ನ ಮುಗಿದೋಯ್ತು, ಎಚ್ಚರ ಆಯಿತು. ಆದರೆ ಇವಳಿಗೆ ಅದು ಸ್ವಪ್ನ ಅಂತಲೇ ಅನ್ನಿಸ್ತಿಲ್ಲ. ಆ ತರುಣ ಬಂದು ಇವಳನ್ನು ಆಲಿಂಗನ ಮಾಡಿಕೊಂಡದ್ದು, ಇವಳಿಗೆ ಪ್ರೀತಿಯ ಮಾತುಗಳನ್ನಾಡಿದ್ದು ಎಲ್ಲವೂ ಕೂಡ ನಿಜ ಅನುಭವದಂತೆ ಭಾಸವಾಗ್ತಾ ಇದೆ ಈ ಉಷೆಗೆ. ಅವಳಿಗೆ ಎಚ್ಚರವಾಯಿತು. ಆದರೂ ಕೂಡ ಕನಸಲ್ಲಿ ಕಂಡಂತಹ ಆ ನವತರುಣನದೇ ಚಿಂತೆ ಈ ಉಷೆಗೆ. ಅವನದೇ ವಿರಹ, ಅವನದೇ ಚಿಂತೆ, ಊಟ ನಿದ್ರೆಗಳೆಲ್ಲ ಇಲ್ಲವಾಯಿತು. ಆಗ ಅವಳಿಗೆ ಒಬ್ಬಳು ಸಖಿ ಚಿತ್ರಲೇಖ ಅಂತ, ಅವಳ ಹೆಸರೇ ಅದೋ ಇಲ್ಲ, ಅವಳು ಮಾಡ್ತಾ ಇದ್ದ ಕಾರ್ಯದಿಂದ ಆ ಹೆಸರೋ ಗೊತ್ತಿಲ್ಲ. ಅವಳಿಗೇನು ಅಂದರೆ ಎಲ್ಲರ ಚಿತ್ರವನ್ನು ತುಂಬ ಚೆನ್ನಾಗಿ ಬರಿತಾಳೆ. ಅವಳು ಒಳ್ಳೆಯ ಕಲೆಗಾರ್ತಿ. ಅವಳು ಎಲ್ಲರ ಚಿತ್ರವನ್ನು ತುಂಬ ಚೆನ್ನಾಗಿ ಬಿಡಿಸಬಲ್ಲವಳು. ಅವಳು ಹೇಳ್ತಾಳೆ, ಸಖಿ ನೀನು ಹೀಗೆ ಊಟ ನಿದ್ರೆಗಳನ್ನು ಬಿಟ್ಟು ಈ ರೀತಿ ಕೃಶವಾಗುವುದಾ ಏನು ಅಂತ ಕೇಳಿದಾಗ ಆಪ್ತ ಸಖಿಯಾದ ಚಿತ್ರಲೇಖೆಗೆ ಈ ಉಷೆ ಎಲ್ಲವನ್ನ ಹೇಳ್ತಾಳೆ. ಸ್ವಪ್ನದಲ್ಲಿ ಒಬ್ಬ ರಾಜಕುಮಾರನನ್ನು ಕಂಡೆ, ಅವನನ್ನು ವಿವಾಹವಾದೆ, ಅವನ ಜೊತೆಯಲ್ಲಿ ವಿಹಾರ ಮಾಡಿದೆ, ಅವನದೇ ನನಗೆ ಚಿಂತೆ ಎಂಬುದಾಗಿ ಹೇಳಿದಾಗ ಇಷ್ಟು ತಾನೇ ನನಗೆ ಎಲ್ಲ ದೇಶದ ರಾಜಕುಮಾರರು ನನಗೆ ಪರಿಚಯವಿದ್ದಾರೆ, ನನಗೆ ತಿಳಿದಿದೆ. ಆದ್ದರಿಂದ ಆ ಎಲ್ಲ ರಾಜಕುಮಾರರ ಚಿತ್ರವನ್ನು ನಾನು ಬರಿತೀನಿ. ನೀನು ಕನಸಲ್ಲಿ ನೋಡಿದ ರಾಜಕುಮಾರ ಯಾರು ಅಂತ ಹೇಳು, ಅವನನ್ನು ಕರ್ಕೊಂಡು ಬಂದು ನಿನ್ನ ಬಳಿಯಲ್ಲಿ ಬಿಡ್ತೀನಿ ಅಂತ ಚಿತ್ರಲೇಖೆ ಹೇಳ್ತಾಳೆ. ಸರಿ, ಎಲ್ಲರ ಚಿತ್ರನೂ ಬರೆದ್ಲು. ಆ ದೇಶ, ಅಂಗ ವಂಗ ಕಳಿಂಗ, ಅದೇನೇನು ದೇಶದ ರಾಜಕುಮಾರರಿದ್ದಾರೆ ಎಲ್ಲರ ಚಿತ್ರವನ್ನು ಇವಳು ಬರೆದ್ಲು. ಉಷೆ ನೋಡ್ತಾಳೆ, ಇವನಲ್ಲ 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 ಅಂತಾಳೆ. ಸರಿ, ಬಲರಾಮನ ಚಿತ್ರವನ್ನು ಬರೆದಾಯ್ತು, ಸ್ವಲ್ಪ ಹೋಲಿಕೆ ಇದೆ ಅಂತಾಳೆ. ಕೃಷ್ಣನ ಚಿತ್ರವನ್ನು ಬರೀತಾಳೆ, ಇವನ ಹಾಗೆ ಇದ್ದಾನೆ ಆದರೆ ಇವನಲ್ಲ ಅಂತಾಳೆ. ಪ್ರದ್ಯುಮ್ನನ ಚಿತ್ರವನ್ನು ಬರೀತಾರೆ, ಇವನ ಹಾಗೆ ಇದ್ದಾನೆ ಆದರೆ ನಾ ಕನಸಲ್ಲಿ ಕಂಡವನು ಇವನಲ್ಲ ಅಂತಾಳೆ. ಆಮೇಲೆ ಅನಿರುದ್ಧನ ಚಿತ್ರವನ್ನು ಬರೆದಾಗ ಇವನೇ ಅಂತಾಳೆ ಆ ಉಷೆ. ಆಹಾ, ಇವನ
ಇವನ ದ್ವಾರಕೆಯಲ್ಲೇ ಇರ್ತಕ್ಕಂತಹ ಆ ದ್ವಾರಕಾಧೀಶನಾಗಿ ಇರ್ತಕ್ಕಂತಹ ಕೃಷ್ಣ ಪರಮಾತ್ಮನ ಮೊಮ್ಮಗ ಇವನು ಆ ದ್ವಾರಕೆಯಲ್ಲಿದ್ದಾನೆ, ಇವನನ್ನು ಕರ್ಕೊಂಡ್ಬರ್ತೀನಿ ಅಂದ್ಬಿಟ್ಲು ಚಿತ್ರಲೇಖ. ಅವಳು ಹೊರಡ್ತಾಳೆ. ಆ ಅನಿರುದ್ಧ ರುಕ್ಮಿಣಿಯ ಅಂತಃಪುರ, ಅಲ್ಲಿ ನವತರುಣ ಅತಿ ಸುಂದರ ಶಯನ ಮಾಡಿಕೊಂಡಿದ್ದಾನೆ. ಈ ಚಿತ್ರಲೇಖ ಮಾಯಾವಿದ್ಯೆ ಎಲ್ಲ ಬಲ್ಲವರು, ಪಾತಾಳ ಲೋಕದಲ್ಲಿ ಇರುವ ಈ ರಾಕ್ಷಸ ಕುಲವಲ್ಲವ, ಅವಳಿಗೆ ಎಲ್ಲ ಮಾಯಾವಿದ್ಯೆ ತಿಳಿದಿದೆ. ಅವಳೇನು ಮಾಡಿದ್ಲು, ಆ ಅನಿರುದ್ಧ ಮಲಗಿದ ಪಲ್ಲಂಗದ ಸಮೇತ ರಾತ್ರೋರಾತ್ರಿ ಆ ಅನಿರುದ್ಧನನ್ನ ರುಕ್ಮಿಣಿಯ ಅಂತಃಪುರದಿಂದ ಉಷೆಯ ಅಂತಃಪುರಕ್ಕೆ ತೆಗೆದುಕೊಂಡು ಬಂದು ಇಟ್ಬಿಟ್ರು. ಸರಿ, ಅನಿರುದ್ಧ ಹೇಳ್ತಾನೆ, ಉಷೆಯನ್ನು ನೋಡ್ತಾನೆ, ಇಬ್ಬರಿಗೂ ಪರಸ್ಪರ ಪ್ರೇಮ. ಅವರು ಗಾಂಧರ್ವ ವಿವಾಹ ಮಾಡಿಕೊಂಡು ಎಷ್ಟೋ ದಿನಗಳ ಕಾಲ ಆನಂದ ವಿಹಾರ ಮಾಡ್ತಿರ್ತಾರೆ. ಯಾರಿಗೂ ತಿಳಿಯದು, ಉಷೆಯ ತಂದೆಯಾದ ಬಾಣಾಸುರನಿಗೂ ತಿಳಿಯದು, ಅಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ಬಲರಾಮರಿಗೆ ಕೂಡ ಯಾರಿಗೂ ತಿಳಿಯದು. ಆಮೇಲೆ ಎಲ್ಲಿ ಅನಿರುದ್ಧನ ಸುಳಿವೇ ಇಲ್ಲವಲ್ಲ, ಎಲ್ಲಿದ್ದಾನೆ ಅಂತ ಹೇಳಿ ಕೃಷ್ಣ ಬಲರಾಮರು ಹುಡುಕಿದಾಗ ಅವನು ಪಾತಾಳದಲ್ಲಿ ಬಾಣಾಸುರನ ಬಳಿಯಲ್ಲಿ ಇದ್ದಾರೆ ಅಂತ ತಿಳಿದಾಗ ಅಲ್ಲಿಗೆ ಬರ್ತಾರೆ. ಆಗ ಉಷೆಯನ್ನು ಕೊಟ್ಟು ವಿವಾಹ ಮಾಡುವಾಗ ಯುದ್ಧ ಆಗುತ್ತೆ. ಅದೆಲ್ಲ ಮುಂದಿನ ಕತೆ. ಈಗ ಕಥೆ ಏನು, ಈ ಮೊಮ್ಮಗನಾದ ಅನಿರುದ್ಧನನ್ನೇ ರಾತ್ರೋರಾತ್ರಿ ಹೊತ್ಕೊಂಡು ಹೋಗ್ಬಿಟ್ರು ಹೆಣ್ಮಕ್ಳು. ಇನ್ನು ಅವನಿಗೆ ತಾತನಾದ ಈ ಕೃಷ್ಣ ಸಾಕ್ಷಾನ್ ಮನ್ಮಥಃ, ಎಲ್ಲರ ಮನಸ್ಸನ್ನು ಅಪಹಾರ ಮಾಡ್ತಕ್ಕಂತಹ ಆ ಅದ್ಭುತವಾದ ದಿವ್ಯ ಸೌಂದರ್ಯವುಳ್ಳ ಮೋಹನಾಕಾರನಾದವನು. ಅವನನ್ನು ಬಿಡ್ತಾರ ಎಂಬುದಕ್ಕಾಗಿ ನಂದಗೋಪಾಲರು ಬಾಗಿಲಲ್ಲೇ ಮಲ್ಕೊಂಡ್ಬಿಟ್ಟಿದಾರಂತೆ. ಯಾವ ಹೆಣ್ಣು ಬಂದು ಎಲ್ಲಿ ಇವನನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾರೋ ಅಂತ. ಹೀಗೆ ಆ ಬಾಗಿಲಲ್ಲೇ ಮಲಗಿದ ನಂದಗೋಪಾಲನನ್ನು ನೋಡ್ತಾಳೆ. ಅಂಬರಮೇ ತಣ್ಣೀರೇ ಶೋರೇ ಅರಂಶಯ್ಯಂ ನಂದಗೋಪಾಲ ಎಳೆಂದಿರಾಯ್ ಎಂಬುದಾಗಿ ಆಂಡಾಳ್ ತಮಗೆ ಅತ್ಯಂತ ಸುಲಭನಾಗಿ ಇರ್ತಕ್ಕಂತಹ ಆ ನಂದಗೋಪಾಲನನ್ನ ನೋಡಿ ಇವರು ಕೇಳ್ತಾರೆ, ಏಳು ಏಳು ಎಂಬುದಾಗಿ ಸುಪ್ರಭಾತವನ್ನು ಗಾನ ಮಾಡ್ತಾರೆ. ಇಲ್ಲಿ ಆ ಗುಣಗಳು ಕೃಷ್ಣನಲ್ಲೂ ಇದೆ. ನೀನು ದಾನ ಧರ್ಮವನ್ನು ಮಾಡಿದೆಯಲ್ಲವ, ಧಾರಕ ಪೋಷಕ ಭೋಗ್ಯಾದಿಗಳೆಲ್ಲವನ್ನ ನೀನು ಕೊಟ್ಟೆಯಲ್ಲವ, ಆ ನಿನ್ನ ಗುಣವೆಲ್ಲವೂ ಕೂಡ ನಿನ್ನ ಪುತ್ರನಾದ ಕೃಷ್ಣನಲ್ಲೂ ಇದೆ. ಕಾರಣ ಗುಣ ಕಾರ್ಯೇ ಸಂಕ್ರಮಂತಿ ಎಂಬ ರೀತಿಯಲ್ಲಿ ನಂದಗೋಪಾಲರಾದ ಉದಾರಿಗಳಾದ ನಿಮ್ಮ ಪುತ್ರನಾದದ್ದರಿಂದಲೇ ನಿಮ್ಮ ಗುಣಗಳೆಲ್ಲ ಕೃಷ್ಣನಿಗೂ ಬಂದಿದೆ. ಕೃಷ್ಣ ಏನು ಮಾಡ್ದ, ವಸ್ತ್ರದಾನ ಮಾಡಿದ. ಯಾರಿಗೆ? ಶಂಖಚಕ್ರ ಗದಾಪಾಣಿ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತ. ಎಲ್ಲೋ ಹಸ್ತಿನಾವತಿಯಲ್ಲಿ ಇದ್ದು ದ್ವಾರಕೆಯಲ್ಲಿರುವ ಕೃಷ್ಣನನ್ನ ಎರಡೂ ಕೈಗಳನ್ನು ಮೇಲೆತ್ತಿ ಜೋಡಿಸಿ ಪ್ರಾರ್ಥನೆ ಮಾಡಿದ ಆ ಪಾಂಚಾಲಿಗಾಗಿ ಅಕ್ಷಯ ವಸ್ತ್ರವನ್ನು ಕೃಷ್ಣ ಕೊಟ್ಟನಲ್ಲ. ಕಾರಣ ಏನು ಗೊತ್ತಾ, ನಿಮ್ಮ ಮಗನಾದ್ದರಿಂದ ನೀವು ವಸ್ತ್ರದಾನ ಮಾಡ್ತೀರಾ, ನಿಮ್ಮ ಗುಣ ಅವನಿಗೆ ಬಂದಿದೆ. ನೀವು ವಸ್ತ್ರದಾನ ಮಾಡಿದ್ದರಿಂದಲೇ ಕೃಷ್ಣ ದ್ರೌಪದಿಗೆ ಅಕ್ಷಯ ವಸ್ತ್ರ ಪ್ರದಾನ ಮಾಡಿದ. ನಿಮ್ಮ ಗುಣ ಅವನಲ್ಲಿ ಇದೆ. ತೀರ್ಥ, ನೀವು ತಣ್ಣೀರು ಶೀತಲ ತೀರ್ಥವನ್ನು ಬಾಯಾರಿದವರಿಗಾಗಿ ಅರವಟ್ಟಿಗೆಗಳನ್ನು ಇಟ್ಟು ಕೊಡ್ತಾ ಇದ್ದೀರಾ. ಅದೇ ಗುಣ ಕೃಷ್ಣನಲ್ಲಿದೆ. ಆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನಂತೆ, ಪುಟ್ಟ ಪುಟ್ಟ ಕರುಗಳಿಗೆ ಯಮುನಾ ನದಿಯಲ್ಲಿ ನೀರು ಕುಡಿಯೋದಕ್ಕೆ ಭಯ. ತಮ್ಮ ಮುಖ ಅದರಲ್ಲಿ ಕಾಣಿಸುತ್ತಲ್ವ, ದೊಡ್ಡ ದೊಡ್ಡ ಹಸುಗಳ ಮುಖ ಎಲ್ಲ ಕಾಣುತ್ತಲ್ವ, ಹೆದರುತ್ತವೆ ಪುಟ್ಟ ಪುಟ್ಟ ಹೊಸದಾಗಿ ಕಾಡಿಗೆ ಬಂದ ಕರುಗಳು. ಕೃಷ್ಣ ಏನು ಮಾಡ್ತಾನಂತೆ, ಆಗ ಆ ಬೊಗಸೆಯಲ್ಲಿ ಆ ಯಮುನಾ ತೀರ್ಥವನ್ನು ತೆಗೆದುಕೊಂಡು ಪುಟ್ಟ ಕರುಗಳಿಗೆ ಕುಡಿಸ್ತಾನಂತೆ. ಇಟ್ಟ ಮಾನ ಪಶುಕ್ಕಳೈ ಇನಿದು ಮರಿத்து ನೀರೂಟಿ விட்டுக்கொண்டு விளையாட ಬೃಂದಾವನತೆ ಕಂಡೋಮೇ. ಇದು ಬೃಂದಾವನದಲ್ಲಿ ದಿನನಿತ್ಯದ ಚಿತ್ರಣ. ಕೃಷ್ಣ ಪರಮಾತ್ಮ ಪುಟ್ಟ ಪುಟ್ಟ ಕೆರೆಗಳಿಗೆ ಬೊಗಸೆಯಲ್ಲಿ ನೀರು ತಗೊಂಡು ಕುಡಿಸ್ತಾನಂತೆ. ಇಲ್ಲದೆ ಹೋದರೆ ಆ ಕೆರೆಗಳನ್ನು ಕರ್ಕೊಂಡು ಬಂದು ಆ ಕರುಗಳ ಹಾಗೆ ತಾನೂ ಎರಡು ಕೈಗಳನ್ನು ಊರಿ ಕಾಲನ್ನು ಊರಿ ಯಮುನಾ ನದಿಯ ಪಾತ್ರದಲ್ಲಿ ಬಾಯಿಟ್ಟು ಸೊರ್ರಂತ ನೀರನ್ನು ಹೀರಿ ಅವುಗಳು ತೋರಿಸ್ತಾನಂತೆ, ಹೀಗೆ ನೀರು ಕುಡೀರಿ ಅಂತ ಕರುಗಳಿಗೆ. ಈ ರೀತಿಯಾಗಿ
ಆ ಕರುಗಳ ಮೇಲಿನ ಪ್ರೇಮದಿಂದ ಅವುಗಳಿಗೆ ತೀರ್ಥದಾಹ ಶಮನ ಮಾಡುವ ಗುಣ ಕೃಷ್ಣನಿಗೆ ಬರುವುದಕ್ಕೆ ಕಾರಣ ನಿಮ್ಮ ಮಗ. ನೀವು ತೀರ್ಥದಾನ ಮಾಡ್ತೀರಾ, ನಿಮ್ಮ ಮಗ ಎಲ್ಲರಿಗೆ ತೀರ್ಥವನ್ನು ಕುಡಿಸ್ತಾನೆ, ಮೃಗ ಪಕ್ಷಿಗಳಿಗೆ. ಅಷ್ಟು ಮಾತ್ರವ, ಕುರುಕ್ಷೇತ್ರ ಸಮರಾಂಗಣದಲ್ಲಿ ಅರ್ಜುನನ ಕುದುರೆಗಳಿಗೆ ಬಾಯಲ್ಲಿ ನೊರೆ ಬರ್ತಾ ಇದೆ. ರಥದ ಕುದುರೆಗಳು ಬಹಳ ಆಯಾಸಗೊಂಡು ಬಿಟ್ಟಿವೆ. ಬಹಳ ರಥವನ್ನು ಎಳೆದು ಪರಿಶ್ರಮ ಏರ್ಪಟ್ಟು ನೀರಿಗಾಗಿ ಹಂಬಲಿಸುತ್ತಾ ಅಲ್ಲಿ ಪಾಂಡವ ಸೇನೆಯಲ್ಲಿರುವ ಸೈನಿಕರು, ಕುದುರೆಗಳು ಎಲ್ಲರೂ ಕೂಡ ಆ ನೀರಿಗಾಗಿ ಬಹಳ ಪರಿಶ್ರಾಂತರಾಗಿ ಇದ್ದಾಗ ಕೃಷ್ಣ ಏನು ಮಾಡೋದು ಅಂತಾನೆ ಅರ್ಜುನ. ಮಾಡೋದೇನು? ಬಾಣ ಪ್ರಯೋಗ ಮಾಡು, ನೀರನ್ನು ಭೂಮಿಯಿಂದ ಮೇಲ್ ತೆಗಿ ಅಂತಾನೆ. ಕೃಷ್ಣ, ಈ ರಣಾಂಗಣದಲ್ಲಿ ತೀರ್ಥ ಬರುತ್ತಾ ಅಂದ. ನಿನಗೆ ಯಾಕಯ್ಯ ಚಿಂತೆ, ಮಾಡು ಬಾಣ ಪ್ರಯೋಗ ಅಂದ. ಕೃಷ್ಣನ ಮಾತು ಮೇಲೆ ಇಲ್ಲ ಅನ್ನೋದುಂಟಾ? ಅರ್ಜುನ ಬಾಣವನ್ನು ಹೂಡಿದ, ನೀರಿನ ಚಿಲುಮೆ ಉಕ್ಕಿ ಉಕ್ಕಿ ಬಂತು. ಯುದ್ಧ ಭೂಮಿಯಲ್ಲಿ ನೀರಿನ ಚಿಲುಮೆಯೇ ಮೇಲಕ್ಕೆ ಎದ್ದಿತು. ಮನ್ನರ್ ಮರುಗ ಮೈಥುನನ್ಮಾರ್ ಕೋರ್ತೇರಿನ್ಮೇ ಮುನ್ನಂಗ ನಿನ್ನೆ ಮೋಡ ಎಳುವಿತ್ತವನ್ಮಲೈ. ತಿರುಮಾಲಿರುಂಚೋಲೆಯಲ್ಲಿರುವ ಪರಮಾತ್ಮನನ್ನ ಪರ್ಯಾಯವಾಗಿ ಕೊಂಡಾಡ್ತಾರೆ. ಅಲ್ಲಿ ಮನ್ನರ್ ಮರುಗ, ಆ ಕುರುಕ್ಷೇತ್ರ ಸಮರ ಭೂಮಿಯಲ್ಲಿ ಯುದ್ಧದಲ್ಲಿ ಇದ್ದ ರಾಜರು, ಅವರ ಸೈನಿಕರೆಲ್ಲರೂ ಕೂಡ ಬಾಯಾರಿದಾಗ ಮೈಥುನನ್ಮಾರ್, ಸೋದರತ್ತೆಯ ಮಕ್ಕಳಾಗಿ ಇರ್ತಕ್ಕಂತಹ ಆ ಪಾಂಡವರಿಗಾಗಿ ತೇರಿನಲ್ಲಿ ಕುಳಿತಂತಹ ಕೃಷ್ಣ ಆ ಮುಂಭಾಗದಲ್ಲಿಯೇ ಮೋಳೈ ಅಂದರೆ ನೀರಿನ ಚಿಲುಮೆ ಉಕ್ಕೇರುವಂತೆ ಮಾಡಿ ಅರ್ಜುನನ ರಥದ ಕುದುರೆಗಳಿಗೆ, ಪಾಂಡವ ಸೈನ್ಯದಲ್ಲಿರುವವರಿಗೆ, ಅಲ್ಲಿರುವ ಆನೆ ಕುದುರೆಗಳೆಲ್ಲವೂ ಕೂಡ ಮನಸೋ ಇಚ್ಛೆ ತೀರ್ಥಪಾನ ಮಾಡುವಂತೆ ಇವನ ಸಂಕಲ್ಪದಿಂದಲ್ಲವ ಆ ಸಮರಾಂಗಣದಲ್ಲಿ ತೀರ್ಥ ಉಕ್ಕಿತು. ಹಾಗೆ ರಣಭೂಮಿಯಲ್ಲಿ ತೀರ್ಥವನ್ನು ಉಕ್ಕಿಸಿ ಎಲ್ಲರ ದಾಹ ಶಮನವನ್ನ ರಣಭೂಮಿಯಲ್ಲಿ ನಿಮ್ಮ ಮಗ ಮಾಡಿದ್ದಕ್ಕೆ ಕಾರಣ ತೀರ್ಥದಾನ ಮಾಡುವ ನಿಮ್ಮ ಮಗನಾದದ್ದರಿಂದ. ನಿಮ್ಮ ಗುಣ ಅವನಿಗೆ ಬಂದಿದೆ. ಮುನ್ನಂಗನಿಂದ ಮೋಳ ಎಳುವಿತ್ತವನ್ಮಲೈ ಎಂಬುದಾಗಿ ಪೆರಿಯಾಳ್ವಾರ್ ಅದ್ಭುತವಾಗಿ ಗಾನ ಮಾಡ್ತಾರೆ. ಹೀಗೆ ತೀರ್ಥವನ್ನು ಕೊಡುವ, ದಾಹ ಶಮನ ಮಾಡ್ತಕ್ಕಂತಹ ಗುಣ ಕೃಷ್ಣನಿಗೆ ಬಂದದ್ದು ನಿಮ್ಮ ಪುತ್ರನಾದದ್ದರಿಂದ. ಇನ್ನು ಶೋರೇ, ಅನ್ನವನ್ನು ಎಲ್ಲರಿಗೂ ಕೊಡುವವನಾರು ಪರಮಾತ್ಮನಲ್ಲವ. ಗೋಕುಲದಲ್ಲಿ ಎಲ್ಲ ಗೊಲ್ಲಬಾಲಕರು ದಿನಾ ಬುತ್ತಿ ತಗೊಂಡು ಹೋಗ್ತಾರಂತೆ. ಹಸುಗಳನ್ನು ಕಾಯುವುದಕ್ಕೆ ಆ ಕಾಡಿಗೆ ಹೋಗುವಾಗ ದಿನಾ ಬುತ್ತಿ ತಗೊಂಡು ಹೋಗ್ತಾರಂತೆ. ಕೃಷ್ಣ ಹೇಳ್ತಾನೆ, ಈ ದಿವಸ ಯಾರೂ ಕೂಡ ಬುತ್ತಿಯನ್ನು ತರಬೇಡಿ. ನಿನ್ನೆ ಪೊಂಗಲು, ಮೊನ್ನೆ ಚಿತ್ರಾನ್ನ, ರಾತ್ರಿ ಮೊಸರನ್ನ ಇದೆಲ್ಲ ಬೇಡ. ಇವರೆಲ್ಲ ಬೆಳಗಿನ ಜಾವ ಹಸು ಕಾಯಕ್ಕೆ ಹೋಗ್ತಾರಲ್ಲವ, ಎಲ್ಲ ಹಿಂದಿನ ತಂಗಳೆಲ್ಲ ಡಬ್ಬಿಲಿ ಹಾಕಿ ಕೊಡ್ತಾರಂತೆ ಗೋಪಿಕೆಯರು. ಅದೆಲ್ಲ ತರಬೇಡಿ. ಇವತ್ತು ಒಳ್ಳೆ ಸುಗ್ರಾಸ ಭೋಜನ ನಿಮಗೆ, ಯಾರೂ ಡಬ್ಬಿ ತರಬೇಡಿ ಅಂದ್ಬಿಟ್ಟ ಕೃಷ್ಣ. ಬುತ್ತಿ ತರಬೇಡಿ ಅಂದ್ಬಿಟ್ಟ. ಸರಿ, ಕೃಷ್ಣ ಹೇಳಿದ್ಮೇಲೆ ಆಯಿತು. ಎಲ್ಲ ಗೊಲ್ಲಬಾಲಕರು ಕೂಡ ಆ ದಿನ ಬುತ್ತಿ ಇಲ್ಲದೆ ದನಗಳನ್ನು ಕಾಯುವುದಕ್ಕೆ ಹೋಗ್ತಾರೆ. ಮಧ್ಯಾಹ್ನದ ವೇಳೆ ಕೃಷ್ಣ ಹೊಟ್ಟೆ ಹಸು, ಕೃಷ್ಣ ಹಸಿತಾ ಇದೆ, ಕೃಷ್ಣ ಬುತ್ತಿ ತಂದಿಲ್ಲ. ಎಲ್ಲ ಗೊಲ್ಲಬಾಲಕರು ಕೂಡ ಹಸಿವಿನಿಂದ ಕೃಷ್ಣನಾಮ ಜಪವನ್ನು ಮಾಡ್ತಾ ಇರಬೇಕಾದ್ರೆ ಏನು ಹೇಳ್ತಾನೆ, ಚಿಂತೆ ಮಾಡಬೇಡಿ, ಇಲ್ಲಿಂದ ಸ್ವಲ್ಪ ದೂರ ಹೋಗಿ ಅಲ್ಲಿ ಕೆಲವು ಬ್ರಾಹ್ಮಣರು ಯಜ್ಞವನ್ನು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹೋಗಬೇಡಿ. ಆ ಹಿಂಭಾಗದಲ್ಲಿ ಅವರ ಪತ್ನಿಯರು ವಿಧ ವಿಧವಾದ ಭಕ್ಷ್ಯಭೋಜ್ಯಗಳ ಒಂದು ಪಾಕವನ್ನು ತಯಾರು ಮಾಡ್ತಾ ಇದ್ದಾರೆ. ಅವರ ಬಳಿಯಲ್ಲಿ ಹೋಗಿ ಕೃಷ್ಣ ಹೇಳಿ ಕಳಿಸ್ದ ಅಂತ ಹೇಳಿ ಆ ಸುಗ್ರಾಸ ಭೋಜನ ನಿಮಗೆ ಸಿಗುತ್ತೆ ಅಂತಾನೆ. ಆ ವಿಪ್ರಪತ್ನಿಯರ ಬಳಿಗೆ ಹೋಗಿ ಈ ಗೊಲ್ಲರು ಆ ಭೋಜನವನ್ನು ಬೇಡಿದಾಗ ತಮ್ಮ ಪತಿಗಳು ತಮಗೇನು ಶಿಕ್ಷೆ ಕೊಡ್ತಾರೆ ಅಂತ ಕೂಡ ಯೋಚಿಸಲಿಲ್ಲ. ಎಲ್ಲ ಮಾಡಿದ್ದೆಲ್ಲವನ್ನ ಈ ಕೃಷ್ಣನಿಗಾಗಿ, ಕೃಷ್ಣ ಸಖರಿಗಾಗಿ ವಿಪ್ರಪತ್ನಿಯರು ಕೊಟ್ಟರು. ಆ ಕ್ಷಣದಲ್ಲೇ ಅವರಿಗೆಲ್ಲ ಮೋಕ್ಷ ದೊರೆಯಿತು. ಆ ವಿಪ್ರಪತ್ನಿಯರಿದ್ದ ಭೋಜನವನ್ನು ತರಿಸಿ ಎಲ್ಲ ಗೊಲ್ಲಬಾಲಕರಿಗೆ ಸುಗ್ರಾಸ ಭೋಜನ ಮಾಡಿಸಿದನಲ್ಲವ, ಆ ಭೋಜನ ಬರ್ತಾ ಅಂತ ಕಾಯ್ತಾ ನೋಡ್ತಾ ಇದ್ದಾನಂತೆ. ಯಾವ ಸ್ಥಳ ಅದು? ಭಕ್ತ ವಿಲೋಚನ ಎಂಬ ಸ್ಥಳ. ಬೃಂದಾವನದಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿದೆ ಭಕ್ತ ವಿಲೋಚನ ಅಂತ. ಆ ಭಕ್ತ ವಿಲೋಚನ ಅನ್ನೋ ಸ್ಥಳದಲ್ಲಿ ದನಗಳನ್ನು ಮೇಯಿಸ್ತಾ ಇರ್ತಾರೆ ಇವರೆಲ್ಲ.
ಆ ಭಕ್ತ ವಿಲೋಚನ ಎಂಬ ಸ್ಥಳದಲ್ಲಿ ಇದು ನಡೆದ ವೃತ್ತಾಂತ. ಒಂದೊಂದು ಕಡೆ ಪಾಂಡಿವಡಂ ಅಂತ ಒಂದು, ಭಕ್ತ ವಿಲೋಚನ ಅಂತ ಒಂದು, ಅದೆಲ್ಲ ಬೃಂದಾವನದಿಂದ ಸುತ್ತಮುತ್ತಲಿನ ಪ್ರದೇಶಗಳು. ಆ ಭಕ್ತ ವಿಲೋಚನ ಎಂಬ ಸ್ಥಳದಲ್ಲಿ ಇದು ನಡೆದ ವೃತ್ತಾಂತ. ಆ ಭಕ್ತ ವಿಲೋಚನದಲ್ಲಿ ಕುಳಿತ ಇವನು ಅನ್ನ ಬಂತ ಅಂತ ಕಾಯ್ತಾ ಕೂತಿದ್ದಂತೆ ನೋಡ್ತಾ, ತನಗಾಗಿ ಅಲ್ಲ, ಈ ಗೋಪಬಾಲಕರಿಗಾಗಿ. ಹೀಗೆ வேர்த்து பசித்து வைரசைந்து வேண்டடிசில் உண்ணும் போது ஈதென்று பார்த்திருந்து நெடுநோக்கு கொள்ளும் பத்த விலோசனத்து ಉಯ್ತಿಡುವಿನ್. ಆಂಡಾಳ್ ಕೇಳ್ತಾಳೆ, ಊಟ ಬಂತ ಅಂತ ಗೋಪಬಾಲಕರಿಗಾಗಿ ಭೋಜನದ ನಿರೀಕ್ಷೆಯನ್ನು ಮಾಡ್ತಾ ಅಗಲವಾಗಿ ಕಣ್ಣನ್ನು ತೆಗೆದು ಭೋಜನವನ್ನೇ ಎದುರು ನೋಡ್ತಾ ಕುಳಿತನಲ್ಲವಾ ಕೃಷ್ಣ. ಆ ಭಕ್ತ ವಿಲೋಚನಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಬಿಟ್ಬಿಡಿ ಸಖಿಯರೇ ಎಂಬುದಾಗಿ ಆಂಡಾಳು ಕೇಳ್ತಾಳೆ. ವಿರಹ, ನನ್ನ ಕೈಯಲ್ಲಿ ಅಲ್ಲಿ ತನಕ ಹೋಗೋಕ್ಕಾಗಲ್ಲ, ಎಲ್ಲ ಈ ಸಖಿಯರೇ ಆ ಕೃಷ್ಣ ಲೀಲೆ ನಡೆದಂತಹ ಆ ಸ್ಥಳಕ್ಕೆ, ಭಕ್ತ ವಿಲೋಚನಕ್ಕೆ ಉಯ್ತಿಡುವಿನ್, ನನ್ನನ್ನು ಕರ್ಕೊಂಡೋಗಿ ಬಿಟ್ಬಿಡಿ ಅಂತಾಳೆ ನಾಚ್ಯಾರ್ ತಿರುಮಳಿ ಗ್ರಂಥದಲ್ಲಿ. ಹೀಗೆ ಸಮಸ್ತ ಗೋಪಬಾಲಕರಿಗೂ ಕೂಡ ಅನ್ನವನ್ನು ಕೊಟ್ಟವನಾರು, ನಿಮ್ಮ ಮಗನಾದ್ದರಿಂದ ಸೋರೆ. ಇಲ್ಲಿ ಮಾತ್ರವಾ, 10,000 ಮಂದಿಗೆ ಏಕಕಾಲದಲ್ಲಿ ಹೊಟ್ಟೆ ತುಂಬಿಸಿದ್ನಲ್ಲ. ದೂರ್ವಾಸರ ಶಿಷ್ಯರುಗಳು ದ್ರೌಪದಿಯ ಭೋಜನವಾದ ಮೇಲೆ ಅಕ್ಷಯ ಪಾತ್ರೆಯಲ್ಲಿ ಮತ್ತೆ ಭೋಜನ ಬರಲಾರದು. ದ್ರೌಪದಿಯ ಭೋಜನವಾದ ಮೇಲೆ ನೀವು ಹೋಗಿ ಆ ಧರ್ಮಪುತ್ರನಲ್ಲಿ ಭೋಜನವನ್ನು ಬೇಡಬೇಕು ಅಂತ ಈ ದುರ್ಯೋಧನ ಹೇಳಿ ಕಳಿಸ್ತಾನೆ ದೂರ್ವಾಸರಿಗೆ ಚೆನ್ನಾಗಿ ಆತಿಥ್ಯ ಮಾಡಿಬಿಟ್ಟ ದುರ್ಯೋಧನ. ಇಷ್ಟು ಚೆನ್ನಾಗಿ ಆತಿಥ್ಯ ಮಾಡಿದೀಯಾ, ನಿನಗೇನು ಬೇಕು ಅಂದರು. ನನಗೇನು ಬೇಡ, ನನ್ನ ಮನೆಯಲ್ಲಿ ಊಟ ಮಾಡಿದ ಹಾಗೆ ಕಾಡಿನಲ್ಲಿರುವ ಯುಧಿಷ್ಠಿರನ ಮನೆಯಲ್ಲೂ ಒಂದಿನ ನೀವು ಊಟ ಮಾಡಬೇಕು ಅಂದ. ಅದಕ್ಕೇನು ಮಾಡ್ತೀವಿ ಅಂದರು. ಆದರೆ ಒಂದು ದ್ರೌಪದಿಯ ಭೋಜನ ಆದಮೇಲೆ ಹೋಗಬೇಕು ಅಂದ. ಪಾಪ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ. ಆಯಿತು ಅಂದರು. ಸರಿ, ದ್ರೌಪದಿಯ ಭೋಜನ ಆದಮೇಲೆ ಹೋಗ್ತಾರೆ. ಅಲ್ಲಿ ಏನಿದೆ ಅಕ್ಷಯ ಪಾತ್ರೆಯಲ್ಲಿ? ದ್ರೌಪದಿ ಊಟ ಹಾಕ್ಬಿಟ್ಮೇಲೆ ಅದರಲ್ಲಿ ಏನೂ ಬರುವುದಿಲ್ಲ. ಆಗ ಧರ್ಮಪುತ್ರ ಹೇಳ್ತಾನೆ, ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ, ಭೋಜನ ಸಿದ್ಧವಾಗಿರುತ್ತೆ ಅಂತ. ಮಾಡುವುದೇನನ್ನ, ಊಟ ಕೊಡೋದು ದೊಡ್ಡದಲ್ಲ. 8 ಮಂದಿಗೆ ಭೋಜನ ನೀಡದಿದ್ದರೆ ದೂರ್ವಾಸನ ಶಾಪ ಕೊಟ್ಬಿಡ್ತಾರೆ. ಏನನ್ನು ಕೊಡುವುದು? ಕಾಡಿನಲ್ಲಿ ದೈನ್ಯಾವಸ್ಥೆಯಲ್ಲಿದ್ದಾರೆ ಈ ಪಾಂಡವರು. ಅರಮನೆಯಲ್ಲಿದ್ದರೆ ಇದು ಸಮಸ್ಯೆಯೇ ಅಲ್ಲ. ಕಾಡಿನಲ್ಲಿ ಗಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಅಕ್ಷಯ ಪಾತ್ರೆಯಲ್ಲಿ ಏನವತ್ತು ಬರುತ್ತೋ ಅದನ್ನು ಭೋಜನ ಮಾಡ್ತಾ ಇದ್ದಾರೆ ಪಾಂಡವರು. ಈಗ ದ್ರೌಪದಿ ಭೋಜನ ಆದ ಮೇಲೆ ಏನೂ ಇಲ್ಲವಲ್ಲ, ಈಗ ಏನನ್ನ ಕೊಡುವುದು ಅಂತ ಚಿಂತೆ ಮಾಡಿದಾಗ ಆ ದಿನ ಬಹಳ ಹಸಿವು ಅಂತ ಕೃಷ್ಣ ಅಲ್ಲಿಗೆ ಬರ್ತಾನೆ. ಕೃಷ್ಣೇ, ತುಂಬ ಹೊಟ್ಟೆ ಹಸಿತಾ ಇದೆ, ಏನಿಟ್ಟಿದೀಯಾ ಅಂತ. ಕೃಷ್ಣ, ನೀನೂ ಪರೀಕ್ಷೆ ಮಾಡ್ತೀಯಾ ಅಂತಾಳೆ ಅವಳು. ಏನಿಲ್ವಲ್ಲ ಕೃಷ್ಣ ಅಂದರು. ಏನೂ ಇಲ್ಲ ಅಂತ ಹೇಳ್ಬೇಡ, ಪಾತ್ರೆ ಕೊಡು ಅಂತಾನೆ. ಆ ಪಾತ್ರೆಯಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ಸೊಪ್ಪಿನ ಚೂರು ಅಂಟ್ಕೊಂಡಿದೆಯಂತೆ. ನಮ್ಮ ಕಾಲಕ್ಷೇಪ ಆಚಾರ್ಯರು ತುಂಬ ಚೆನ್ನಾಗಿ ಹೇಳೋರು. ಎಲ್ಲೋ ಒಂದು ಕಡೆ ಅಕ್ಷಯ ಪಾತ್ರೆನಲ್ಲಿ ಒಂದು ಚೂರು ಅಂಟ್ಕೊಂಡಿತ್ತಂತೆ. ಅಂದರೆ ಅರ್ಥ ಏನು? ಯಾವ ಕಾಲಕ್ಕೂ ಹೆಂಗಸರು ಸರಿಯಾಗಿ ಪಾತ್ರೆ ತೊಳೆಯಲ್ಲ ಅಂದರು. ಅದು ದ್ರೌಪದಿ ಆದ್ರೇನು ಯಾರಾದ್ರೇನು, ದ್ರೌಪದಿ ಪಾತ್ರೆ ತೊಳೆದೇ ಅದರಲ್ಲಿ ಅಂಟ್ಕೊಂಡಿತ್ತು ಅಂದರೆ ಇನ್ನು ನಮ್ಮನೆ ಹೆಂಗಸರ ಬಗ್ಗೆ ಹೇಳಬೇಕಾ ಅಂತ ಅವರು ಹಾಸ್ಯವಾಗಿ ಹೇಳೋರು. ಆ ರೀತಿ ಆ ಅಕ್ಷಯ ಪಾತ್ರೆಯಲ್ಲಿ ಒಂದು ಪುಟ್ಟ ಸೊಪ್ಪಿನ ಚೂರು ಅಂಟ್ಕೊಂಡಿತ್ತಂತೆ. ಆಹಾ, ಏನಿಲ್ಲ ಅಂತೀಯ, ಇದಿದೆ ನೋಡು ಅಂದ್ರಂತೆ. ಕೃಷ್ಣ ಇದೊಂದು ಭೋಜನ ಮಾಡ್ಲು, ಯಾಕಾಗಬಾರ್ದು ಅಂದ. ಅದನ್ನು ತೆಗೆದ, ಬಾಯಿಗೆ ಹಾಕಿಕೊಂಡ. ನದಿಯಲ್ಲಿದ್ದ 10,000 ಜನ ಆ ದೂರ್ವಾಸರ ಶಿಷ್ಯರಿಗೂ ದೂರ್ವಾಸರಿಗೂ ಸುಗ್ರಾಸ ಭೋಜನ ಮಾಡಿ ಕಣ್ಣು ಮೂಗಲ್ಲಿ ಬರುವಟ್ಟರ ಮಟ್ಟಿಗೆ ಹೊಟ್ಟೆ ತುಂಬೋಯ್ತು. ಬನ್ನಿ ಭೋಜನಕ್ಕೆ ಅಂತಾನೆ. ಅಯ್ಯೋ, ಏಳಕ್ಕೆ ಆಗ್ತಿಲ್ಲ, ನಡೆಯಕ್ಕೆ ಆಗ್ತಿಲ್ಲ, ಊಟವಾ ಬೇಡ 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 ಅಂತಾರಂತೆ. ಹೀಗೆ ಆ ಅಕ್ಷಯ ಪಾತ್ರೆಯಲ್ಲಿ ಆ ಒಂದು ಕಾಳನ್ನು ತೆಗೆದು ಸರ್ವರಿಗೂ ಸುಗ್ರಾಸ ಭೋಜನದ ಅನುಭವವನ್ನು ಕೊಟ್ಟದ್ದಕ್ಕೆ ಕಾರಣ ನಿಮ್ಮ ಪುತ್ರನಾದದ್ದರಿಂದ. ನೀವು ಅನ್ನವನ್ನು ದಾನ ಕೊಡ್ತೀರಾ, ನಿಮ್ಮ ಗುಣ ನಿಮ್ಮ ಪುತ್ರನಲ್ಲಿ ಬಂದಿದೆ. ಆದ್ದರಿಂದ ಕೃಷ್ಣ ಪರಮಾತ್ಮನಿಗೂ ಕೂಡ ದ್ರೌಪದಿಗೆ ವಸ್ತ್ರದಾನ ಮಾಡಿದ. ಹಾಗೆ ಹಸು ಕರು ಸೈನ್ಯದಲ್ಲಿರುವ ಎಲ್ಲರಿಗೆ ತೀರ್ಥವನ್ನು ಕೊಟ್ಟ. ನೀವು ತಣ್ಣೀರೇ ದಾನವನ್ನು ಕೊಟ್ಟದ್ದರಿಂದ ಸೋರೆ
ಎಂಬುದರಿಂದ ಎಲ್ಲರಿಗೆ ಹೊಟ್ಟೆಯನ್ನು ತುಂಬಿಸಿದ ನಿಮ್ಮ ಪುತ್ರನಾದದ್ದರಿಂದ. ಹೀಗೆ ಇದು ಮೂರನ್ನು ಬೇರೆ ಬೇರೆಯಾಗಿ ನೀವು ಕೊಡ್ತೀರಾ. ನಿಮ್ಮ ಪುತ್ರನಾದ ಕೃಷ್ಣನೋ ಅದರ ಅವಶ್ಯಕತೆ ಇರುವವರಿಗೆ ಅದನ್ನು ಕೊಟ್ಟ. ಈಗ ನಮಗೆ ಬೇಕಾದ್ದೇನು? ಇದು ಮೂರೂ ಒಂದೇ ಆದ ಕೃಷ್ಣನನ್ನ ನಮಗೆ ನೀಡಿರಿ. ಅಂಬರಮೇ ತಣ್ಣೀರೇ ಸೋರೆ ಅರಂಶಯ್ಯಂ ನಂದಗೋಪಾಲ ಎಂಬುದಾಗಿ ಇವುಗಳು ಗಾನ ಮಾಡ್ತಾರೆ. ಇಲ್ಲಿ ಇದು ಮೂರೂ ಕೂಡ ಒಬ್ಬನೇನ. ಹೆಂಗಸರಿಗೆ ದಾನ ಕೊಡ್ತಕ್ಕಂತಹ ಪದ್ಧತಿ ಲೋಕದಲ್ಲಿ ಇಲ್ಲವಲ್ಲ. ನಿಮಗೆ ಎಲ್ಲಿಂದ ದಾನ ಕೊಡೋದು ಅಂತಾನೆ ಪರಮಾತ್ಮ. ಹೇಗೆ ಕೊಡುವುದು, ಎಲ್ಲಿಂದ ದಾನ ಕೊಡುವುದು, ಕೊಡೋ ಪದ್ಧತಿ ಇಲ್ಲವಲ್ಲ. ನೀನು ಆ ರೀತಿ ಕೊಡಬೇಡ. ನಾವು ಆರ್ತರಾಗಿ ಬಂದಿದ್ದೇವೆ. ಇದು ಮೂರೂ ಕೂಡ ಒಂದೇ ಆಗಿರ್ತಕ್ಕಂತಹ ಅವನನ್ನು ಕೊಡುವುದು. ಇಲ್ಲದಿದ್ದರೆ ನಮಗೆ ಪ್ರಾಣವೇ ಉಳಿಯೋದು. ಧಾರಕವಿಲ್ಲದಿದ್ದರೆ ಪ್ರಾಣ ನಿಲ್ಲುತ್ತಾ ಶರೀರದಲ್ಲಿ. ಆದ್ದರಿಂದ ಶರೀರಕ್ಕೆ ಪ್ರಾಣಧಾರಣೆ ಏರ್ಪಡುವುದಕ್ಕೆ ಬೇಕಾದದ್ದು ತೀರ್ಥ, ಪೋಷಕವಾಗಿ ಬೇಕಾದದ್ದು ಅನ್ನ. ಅದನ್ನು ನಮಗೆ ನೀಡುವವನಾಗು. ಭೋಗ್ಯವಾದದ್ದು ವಸ್ತ್ರ. ಮೂರೂ ಒಂದೇ ಆದ ಅವನನ್ನು ಕೊಡು. ಇದು ಮೂರೂ ಒಂದೇನಾ ಅಂದರು. ಉಪನಿಷತ್ ಹೇಳುತ್ತೆ, ಅಂಬರಂ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥವಿದೆ. ವಸ್ತ್ರ ಎಂಬತಕ್ಕಂತಹದ್ದು ಒಂದು ಅರ್ಥವಾದರೆ ಮತ್ತೊಂದು ಅರ್ಥ ಏನಂದರೆ ಆಕಾಶವಂತ ಅರ್ಥ. ಆಕಾಶ, ಗಗನ, ಆಕಾಶಕ್ಕೆ ಅಂಬರಂ ಎಂಬುದಾಗಿ ಹೆಸರು. ಆದ್ದರಿಂದ ಇಲ್ಲೇ ಮುಂದ್ಗಡೆ ಆಂಡಾಲ್ ತೋರಿಸ್ತಾಳೆ. ಅಂಬರ ಶಬ್ದಕ್ಕೆ ಆಕಾಶವನ್ನು ಅರ್ಥ ಇದೆ ಅನ್ನೋದನ್ನ ಇದೇ ಭಾಷೆದಲ್ಲೇ ಮುಂದೆ ಆಂಡಾಲ್ ತೋರಿಸ್ತಾಳೆ. ಹಾಗೆ ಅಂಬರಮೇ ಎಂದರೆ ಆಕಾಶ ಎಂಬ ಅರ್ಥವೂ ಉಂಟು. ಉಪನಿಷತ್ತುಗಳು ಪರಮಾತ್ಮನನ್ನು ಆಕಾಶ ಎಂಬ ಶಬ್ದದಿಂದ ಕರೆಯುತ್ತೆ. ಆಕಾಶ ಶಬ್ದದ ಅರ್ಥವೇನು? ಕಾಶ ಅಂದರೆ ಬೆಳಕು, ಪ್ರಕಾಶ. ಆಸಮಂತಾತ್ ಕಾಶತೆ, ಸುತ್ತಲೂ ಎಲ್ಲ ಕಡೆಗಳಲ್ಲಿಯೂ ಕೂಡ ಬೆಳಕನ್ನು ಕೊಡುವುದು. ಕಾಶತೆ ಪ್ರಕಾಶಯತೆ ಇತಿವಾ. ಆಸಮಂತಾತ್ ಪ್ರಕಾಶತೆ ಪ್ರಕಾಶಯತೆ ಇತಿವಾ ಎಂಬುದಾಗಿ ಅರ್ಥ ಮಾಡ್ತಾರೆ. ಎಲ್ಲ ಕಡೆಗೂ ಬೆಳಕನ್ನು ಚೆಲ್ಲುವುದು ಅಂತ ಒಂದರ್ಥ, ಅಥವಾ ಬೆಳಕಿನಿಂದ ಕೂಡಿರುವುದು ಅಂತ ಒಂದರ್ಥ ಆಕಾಶ ಶಬ್ದಕ್ಕೆ. ಹೀಗೆ ಪ್ರಕಾಶಮಾನವಾಗಿ ಇದ್ದುಕೊಂಡು ಎಲ್ಲ ಕಡೆಗೆ ಬೆಳಕನ್ನು ಚೆಲ್ಲತಕ್ಕಂತಹ ಪರಮಾತ್ಮ ತತ್ವವನ್ನು ಆಕಾಶ ಎಂಬುದಾಗಿ ಉಪನಿಷತ್ ಹೇಳುತ್ತೆ. ಆಕಾಶೋ ಹವೈ ನಾಮರೂಪ ಯೋ ನಿರ್ವಹಿತ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ. ಎಲ್ಲವೂ ಕೂಡ ಆಕಾಶದಿಂದ ಉತ್ಪತ್ತಿಯಾಯಿತು ಅಂತ ಹೇಳುತ್ತೆ. ಈ ಆಕಾಶ ಪಂಚಭೂತಗಳಲ್ಲಿ ಒಂದು. ಫ್ಯಾನ್ ಬೇಕು. ಈ ಆಕಾಶ ಪಂಚಭೂತಗಳಲ್ಲಿ ಒಂದು. ಇದು ಜಡ ಪದಾರ್ಥ, ಇದು ಅಚಿತ್ತು. ಇದು ಸೃಷ್ಟಿ ಮಾಡುತ್ತಾ ಈ ಪಂಚಭೂತವನ್ನು ಸೃಷ್ಟಿ ಮಾಡಿದವನೇ ಪರಮಾತ್ಮ. ಈ ಆಕಾಶ ಏನು ಸೃಷ್ಟಿ ಮಾಡಿತು? ಈ ಆಕಾಶಾದಿಗಳ ಸೃಷ್ಟಿಯನ್ನೇ ಮಾಡಿದವರು ಚತುರ್ಮುಖ ಬ್ರಹ್ಮ ಪರಮಾತ್ಮ. ಆ ಬ್ರಹ್ಮನನ್ನು ಪರಮಾತ್ಮ ಮಾಡ್ತಾನೆ. ಆಮೇಲೆ ಬ್ರಹ್ಮನಿಂದ ಇದೆಲ್ಲ ಸೃಷ್ಟಿ. ಈ ರೀತಿ ಏರ್ಪಟ್ಟಾಗ ಈ ಆಕಾಶವ ಸೃಷ್ಟಿ ಮಾಡಿತು. ಆ ಉಪನಿಷತ್ತು ಆಕಾಶ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಎಂದರೆ ಅರ್ಥವೇನು? ಆಕಾಶ ಶಬ್ದವಾಚ್ಯನಾದ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿತು. ಅಲ್ಲಿ ಪರಮಾತ್ಮನನ್ನ ಆಕಾಶ ಎಂಬ ಶಬ್ದದಿಂದ ಉಪನಿಷತ್ ಹೇಳುತ್ತೆ. ಯೇಷೋಂತರ್ಹೃದಯ ಆಕಾಶ ದಹರೋಸ್ಮಿನ್ ಅಂತರ್ಹೃದಯ ಆಕಾಶ ಕೋಹ್ಯೇವಾನ್ಯಾತ್ಕ ಪ್ರಾಣಾತ್ ಯದೇಶ ಆಕಾಶೋ ಆನಂದೋ ನ ಸ್ಯಾತ್ ಎಂಬುದಾಗಿ ಉಪನಿಷತ್ ಹೇಳುತ್ತೆ. ಅಂದರೆ ಎಲ್ಲರ ಹೃದಯದಲ್ಲಿ ಆಕಾಶ ಶಬ್ದವಾಚ್ಯನಾದ ಪರಮಾತ್ಮನಿದ್ದಾನೆ. ಅವನನ್ನು ದಹರ ಶಬ್ದದಿಂದ ಹೇಳ್ತೇವೆ. ಕೀಳ್ವಾನಂ ಪಾಶರದಲ್ಲಿ ದಹರಾಕಾಶ ಆ ವಿಚಾರವನ್ನು ನಾವು ತಿಳಿದುಕೊಂಡ್ವಿ.
ಹೀಗೆ ಆ ದಹರೋಸ್ಮಿನ್ ಅಂತರ್ಹೃದಯ ಆಕಾಶ, ದಹರ ಶಬ್ದದಿಂದ ಹೇಳಲ್ಪಡುವ ಎಲ್ಲರ ಹೃದಯದ ಒಳಗಡೆ ಇರ್ತಕ್ಕಂತಹ ಆ ಪರಮಾತ್ಮನನ್ನು ಆಕಾಶ ಅಂತ ಕರಿತೀವಲ್ಲವ. ಆದ್ದರಿಂದ ಅಂಬರಂ ಶಬ್ದದಿಂದ ಆಕಾಶ ಶಬ್ದವಾಚ್ಯನಾದ ಪರತತ್ವ ಪರಬ್ರಹ್ಮನೇ ಹೇಳಲ್ಪಡುತ್ತಾನೆ. ಆದ್ದರಿಂದ ಅಂಬರಂ ಅಂದರೆ ಕೃಷ್ಣ ಪರಮಾತ್ಮ. ತಣ್ಣೀರೇ ತೀರ್ಥವೂ ಅವನೇ ಎಂದರು, ತೀರ್ಥ ಪರಮಾತ್ಮನ ಅಂದರು. ಆಪೋಮಯ ಪ್ರಾಣ, ಎಲ್ಲರಿಗೆ ಪ್ರಾಣವಾಗಿರುವುದು ಯಾವುದು ಅಂದರೆ ತೀರ್ಥ. ಅದು ಯಾವುದು ಅಂದರೆ ರಸೋ ವೈಸಃ, ರಸರೂಪಿಯಾಗಿ ಇರುವವನು ಯಾರು ಅಂದರೆ ಪರಮಾತ್ಮ ಪರತತ್ವ ರಸೋ ವೈಸಃ ಎಂಬುದಾಗಿ ತೈತ್ರಿಯ ಉಪನಿಷತ್ತು ಹೇಳುತ್ತೆ. ಯಾವುದು ರಸ, ಯಾವುದು ಆ ಆರ್ದ್ರವಾದ ಪದಾರ್ಥ ಅಂದರೆ ಅದು ಪರಮಾತ್ಮ ಪರತತ್ವ ಎಂಬುದಾಗಿ ಹೇಳುತ್ತೆ. ಪ್ರಾಣಕ್ಕೆ ಆಪ್ಯಾಯಮಾನವಾಗಿ ಶೀತಲಾಮೃತ ಶಬ್ದವಾಚ್ಯವಾದ ಆ ರಸ ಯಾವುದು ಅಂದರೆ ಪರಮಾತ್ಮ. ಆದ್ದರಿಂದ ತೀರ್ಥ ಯಾರು? ಅವನೇ ಪರಮಾತ್ಮ. ಇನ್ನು ಭೋಜನ, ಪರಮಾತ್ಮನೇ ಭೋಜನ. ಅಹಮನ್ನಂ ಅಹಮನ್ನಂ ಅಹಮನ್ನಾದೋ ಅಹಮನ್ನಾದಃ ಅನ್ನತ್ತೆ ಉಪನಿಷತ್ತು. ವಿಷ್ಣು ಸಹಸ್ರನಾಮ ರಾಜಿಷ್ಣುರ್ ಭೋಜನಂ ಭೋಕ್ತ, ಅವನೇ ಭೋಜನ ಅಂದ್ಬಿಡ್ತು. ಅದಕ್ಕೆ ಮೇಲೆ ಲೋಕದಲ್ಲಿ 2 ವಿಧವಾಗಿ ಇರ್ತಕ್ಕಂತಹ ಅನ್ನವಿದೆಯಂತೆ. ಒಂದು ತ್ರಿಗುಣಾತ್ಮಕವಾದ ಅನ್ನ, ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂತಹ 3 ಗುಣಗಳಿಂದ ಕೂಡಿದ ಪ್ರಾಕೃತವಾದ ಅನ್ನ. ಅನ್ನ ಅಂದರೆ ಬರೀ ಅಕ್ಕಿಯಿಂದ ಬೇಯಿಸಿರೋದು ಅಂತ ಅರ್ಥವಲ್ಲ, ತಿನ್ನುವ ಪದಾರ್ಥಕ್ಕೆಲ್ಲ ಅನ್ನ ಅಂತಲೇ ಹೆಸರು. ಅಟ್ಟಿ ಇತಿ ಅನ್ನಂ, ಏನೇನನ್ನು ಹಲ್ಲಿನಿಂದ ಕಚ್ಚಿ ನಾಲಗೆಯಿಂದ ಸವಿ ನೋಡಿ ನುಂಗ್ತೀವಿ ಅದಕ್ಕೆಲ್ಲ ಅನ್ನ ಅಂತ ಹೆಸರು. ಅನ್ನ ಅಂದರೆ ಆಹಾರ ಅಂತ ಅರ್ಥ. ಈ ನಾವು ತೆಗೆದುಕೊಳ್ಳುವ ಆಹಾರವೆಲ್ಲವೂ ಕೂಡ ಸತ್ವರಜಸ್ತಮೋ ಗುಣಗಳಿಂದ ಆದದ್ದು, ಪ್ರಾಕೃತವಾದ ಅನ್ನ. ಅದರಲ್ಲಿರೋದಲ್ಲ ಅದೇ ಪಾಂಚಭೌತಿಕವಾದದ್ದು, ಅದೆಲ್ಲವೂ ಕೂಡ ತ್ರಿಗುಣಾತ್ಮಕವಾದದ್ದು. ನಾವು ಭುಜಿಸುವ ಅನ್ನ ಸತ್ವರಜಸ್ತಮೋ ಗುಣಗಳಿಂದ ಕೂಡಿರ್ತಕ್ಕಂತಹದ್ದು. ಈ ಅನ್ನ ನಮ್ಮಂತಹ ಸಂಸಾರಿಗಳಿಗೆ, ಭೋಗಿಗಳಿಗೆ, ನಮ್ಮಂತಹ ಸಂಸಾರಿಗಳಿಗೆ ಪ್ರಾಕೃತರಾದವರು ಭುಜಿಸುವ ಭೋಜನ ಅದು. ಇನ್ನೊಂದು ಅನ್ನ ಇದೆ ಎಂದರು. ಇನ್ನೊಂದು ಅನ್ನವ ಅದ್ಯಾವುದು ಅಂದರು? 6 ಗುಣಗಳಿಂದ ಕೂಡಿದ ಒಂದು ಅನ್ನ ಇದೆ ಎಂದರು. 6 ಗುಣಗಳಿಂದ ಕೂಡಿದ ಅನ್ನವ ಅದ್ಯಾವುದು? ತ್ರೈಗುಣ್ಯಂ ಷಡ್ಗುಣಾಢ್ಯಂ ದ್ವಿಧಾನ್ನಂ ಪರಿಕೀರ್ತಿತಂ ತ್ರೈಗುಣ್ಯಮನ್ನಂ ಬದ್ಧಾನ ಇತರೇಷಾಮಥೇತರತೆ. 3 ಗುಣಗಳಿಂದ ಕೂಡಿದ ಅನ್ನ ಬದ್ಧಾನ, ಬದ್ಧಚೇತನರಾದ ನಾವುಗಳು ಭುಜಿಸುವುದು. 6 ಗುಣಗಳಿಂದ ಕೂಡಿದ ಒಂದು ಅನ್ನ ಇದೆಯಂತೆ. ಅದ್ಯಾವುದು? ಒಂದು ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ಸೆಂಬ 6 ಗುಣಗಳಿಂದ ಕೂಡಿದ್ದು ಪರತತ್ವ. ಈ 6 ಗುಣಗಳ ಗುಂಪಿಗೆ ಭಗ ಅಂತ ಹೆಸರು. ಪರಮಾತ್ಮನನ್ನು ಭಗವಾನ್ ಅಂತೀವಿ, ಹಣವುಳ್ಳವನನ್ನು ಧನವಾನ್ ಅಂತೀವಿ, ರೂಪವುಳ್ಳವನನ್ನು ರೂಪವಾನ್ ಅಂತ ಕರಿತೀವಿ. ಹಾಗೆ ಈ 6 ಗುಣಗಳಿಗೆ ಭಗ ಅಂತ ಹೆಸರು. 6 ಗುಣಗಳ ಸಮೂಹಕ್ಕೆ ಭಗ ಅಂತ ಹೆಸರು. ಈ ಭಗವನ್ನ ಉಳ್ಳವನು ಭಗವಾನ್. ಯಾವ 6 ಗುಣ? ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ ಎಂಬತಕ್ಕಂತಹ 6 ಪ್ರಧಾನ ಗುಣಗಳು, ಸ್ವರೂಪ ಗುಣಗಳು ಪರಮಾತ್ಮನಿಗೆ. ಈ 6 ಗುಣವನ್ನು ಉಳ್ಳವನು ಭಗವಾನ್ ಎಂಬುದಾಗಿ ಕರೆಸ್ಕೊಳ್ತಾನೆ. ಆದ್ದರಿಂದ ಅನ್ನವಾಗಿ ಇರುವವನಾರು? ಪರಮಾತ್ಮ. ಆದ್ದರಿಂದ ಆ 6 ಗುಣಗಳಿಂದ ಆದ ಒಂದು ಅನ್ನ ನಿನ್ನ ಮನೆಯಲ್ಲಿ ಇದೆಯಲ್ಲ, ಆ ಪರಮಾತ್ಮನಾದ ಶೋರಿ ಅನ್ನವನ್ನ ನಮಗೆ ನೀಡು ನಂದ ಗೋಪಾಲ. ಅಂಬರಂ ಎಂದರು ಪರಮಾತ್ಮ ತತ್ವ, ತಣ್ಣೀರೇ ಎಂದರು ಪರಮಾತ್ಮ ತತ್ವ, ಸೋರೆ ಎಂದರು ಪರಮಾತ್ಮ ತತ್ವ. ಹೀಗೆ ಇದೆಲ್ಲವೂ ಆದ ಪರಮಾತ್ಮನನ್ನ ಆರ್ತರಾಗಿ ಅವನ ವಿರಹದಿಂದ ತಪಿಸುತ್ತಾ ಪ್ರಾಣಧಾರಣೆಯೇ ಕಟ್ಟವಾಗಿ ಬಂದಿರುವ ನಮಗಾಗಿ ನೀಡುವವನಾಗು ಅರಂಶಯ್ಯಂ ನಂದಗೋಪಾಲ. ದಾನವನ್ನು ಕೊಡ್ತೀಯಾ, ಧರ್ಮವಾಗಿ ಕೊಡ್ತಾ ಇದೀಯಾ. ಆದ್ದರಿಂದ ಈ ದಾನ ಧರ್ಮವನ್ನು ಕೊಡುವುದರಲ್ಲಿ ನಿಷ್ಣಾತನಾದವನು ನೀನಲ್ಲವ.
ಉದಾರಿಯಾದವನು ನೀನಲ್ಲವ, ಬೇಡುವವರನ್ನ ಕೊಂಡಾಡಿ ಕೊಡುವವನು ನೀನಲ್ಲವ. ಕೃಷ್ಣ ಕೊಡೋವ್ರನ್ನ ಕೊಂಡಾಡಲ್ಲ, ಬೇಡುವವರನ್ನ ಕೊಂಡಾಡ್ತಾನೆ. ಯಾರು ನನ್ನ ಬಳಿಯಲ್ಲಿ ಬಂದು ತೆಗೆದುಕೊಳ್ತಾರೋ ಅವರು ದೊಡ್ಡವರು ಅಂತ. ಯಾವಾಗಲೂ ಹಾಗೆ ಕೊಡುವವರಿಗೆ ನಮಸ್ಕಾರ ಮಾಡಿ, ಅಯ್ಯೋ ಈ ಅಲ್ಪವನ್ನು ನಿಮಗೆ ಕೊಡ್ತಾ ಇದ್ದೀವಲ್ಲ, ನೀವು ಎಷ್ಟು ದೊಡ್ಡ ವ್ಯಕ್ತಿಗಳು, ಈ ಅಲ್ಪವನ್ನು ನಿಮಗೆ ಕೊಡೋದು ಅಂತ ಭಾವನೆಯಿಂದ ಕೊಡಬೇಕು. ನೀನು ಎಂಥ ಕೋಟಿ ಕೊಟ್ಟರೂ ಕೂಡ ತೆಗೆದುಕೊಳ್ಳುವವರ ಮುಂದೆ ನೀನು ಕೊಡುವುದು ಅಲ್ಪ. ಇನ್ನೊಂದು ವಿಷಯವನ್ನು ತಿಳಿದುಕೊಳ್ಬೇಕು, ಶಾಸ್ತ್ರ ಹೇಳುವ ವಿಚಾರ. ನಾವು ಯಾರಿಗಾದರೂ ಏನನ್ನಾದರೂ ಕೊಟ್ಟರೆ ತಗೊಳ್ತಾರಲ್ಲ, ದಾನವನ್ನು ಸಂಕಲ್ಪಪೂರ್ವಕವಾಗಿ ದಾನ ಕೊಡ್ತಾರಲ್ಲ, ಯಾರ ದಾನವನ್ನು ತೆಗೆದುಕೊಳ್ತಾರೆ ಕೊಡುವವನ ಪಾಪವೆಲ್ಲವೂ ಕೂಡ ಆ ವಸ್ತುವಿನ ಮೂಲಕ ತೆಗೆದುಕೊಳ್ಳುವವನನ್ನು ಹೋಗಿ ಸೇರುತ್ತೆ. ಕೊಡವನು ಪಾಪ ಕಳ್ಕೊಳ್ತಾನೆ, ತೆಗೆದುಕೊಳ್ಳುವವನಿಗೆ ಅದು ಹೋಗಿ ಸೇರುತ್ತೆ. ಆದ್ದರಿಂದನೇ ಯಾರಿಗಾದರೂ ನಮಸ್ಕಾರ ಮಾಡಿದ್ರೆ ಈ ನಮಸ್ಕಾರ ಮಾಡುವವರ ಪಾಪ ಮಾಡಿಸ್ಕೊಳ್ಳೋರು ಹೋಗುತ್ತೆ. ಅದರಿಂದ ಎಂಥವ್ರಿಗೆ ನಮಸ್ಕಾರ ಮಾಡಬೇಕು? ನೀವು ಕೊಡುವ ಪಾಪವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರೋರಿಗೆ ನಮಸ್ಕಾರ ಮಾಡಬೇಕು. ಕೊಡುವ ದಾನವನ್ನು ಯಾರು ಜೀರ್ಣಿಸ್ಕೊಳ್ತಾರೆ ಅವರಿಗೆ ದಾನವನ್ನು ಕೊಡಬೇಕು. ಅಂದರೆ ಏನು? ಭಗವದ್ ಭಕ್ತರಿಗೆ, ಭಗವದ್ ಆರಾಧನೆ ಮಾಡುವವರಿಗೆ, ಪರಮಾತ್ಮನ ಕೈಂಕರ್ಯ ಮಾಡುವವರಿಗೆ, ಸಾಧು ಸಂತರಿಗೆ ದಾನ ಕೊಡಿ. ಏನೋ ಮನೇಲಿ ಯಾರೋ ಹೋಗ್ಬಿಡ್ತಾರೆ, ಪರಂಪರಿಸ್ಬಿಡ್ತಾರೆ, ಸ್ವರ್ಣ ದಾನ ಕೊಡಬೇಕು, ಮನೆ ಅಳಿಯಂಗೆ ಕೊಡಿ ಅಂತಾರೆ, ಆ ದಾನ ಫಲಿಸೋದೇ ಇಲ್ಲ. ಯಾರಿಗೆ ಕೊಡಬೇಕು? ದೀಯತೆ ಅನುಪಕಾರಿಣೆ. ಯಾರಿಂದ ಯಾವತ್ತೂ ನಮಗೆ ಏನು ಉಪಕಾರನೂ ಆಗಲ್ವೋ ಅವ್ರಿಗೆ ದಾನ ಕೊಡಬೇಕು. ಉಪಕಾರ ಆದರೆ ಕೊಟ್ಟಿದ್ದ ದಾನಕ್ಕೆ ಪ್ರತಿಫಲ ತಗೊಂಡಾಗ ಆಗೋಯ್ತು. ಇದೆಲ್ಲ ದಾನ ಕೊಡುವ ನಿಯಮಗಳು ಉಂಟು. ಯಾರಿಗೆ ನಮಸ್ಕಾರ ಮಾಡಬೇಕು? ಪರಮಾತ್ಮನ ಭಕ್ತರಿಗೆ, ಭಾಗವತೋತ್ತಮರಿಗೆ, ಪರಮಾತ್ಮನನ್ನು ಸ್ಮರಣೆ ಮಾಡುವವರಿಗೆ ಅವ್ರಿಗೆ ಮಾಡಿ. ನಿಮ್ಮ ಪಾಪ ಅವ್ರಿಗೆ ಹೋದರೂ ಕೂಡ ಅವ್ರಿಗೇನಾಗಲ್ಲ. ಕಾರಣ ಅವ್ರು ಒಂದು ಸಾರಿ ನಾರಾಯಣ ಅಂತ ಭಕ್ತಿಯಿಂದ ಕೈ ಮುಗಿದ್ರೆ ನಿಮ್ಮದು ಅವರದು ಎರಡು ಪಾಪನೂ ಪರಮಾತ್ಮ ಪರಿಹಾರ ಮಾಡಿಬಿಡ್ತಾನೆ. ಹೀಗೆ ಆ ಅನೇಕ ಕಾರಣಗಳು. ದಾನ ಕೊಡುವಾಗ ನಮ್ಮ ಪಾಪಗಳನ್ನು ನಾವು ಆ ರೂಪದಲ್ಲಿ ಕೊಡ್ತೀವಿ. ಆದ್ದರಿಂದ ತೆಗೆದುಕೊಳ್ಳುವವರು ದೊಡ್ಡವರು, ಕೊಡುವವರು ದೊಡ್ಡವರು ಅಂತ ಪರಮಾತ್ಮ ಹೇಳಿಲ್ಲ. ಉದಾರಾಹ ಸರ್ವ ಏವೈತೆ ಎಂದ್ಬಿಟ್ಟ. ನಾನು ಕೊಡುವುದಕ್ಕೆ ಸಿದ್ಧನಾದರೂ ಕೂಡ ನನ್ನ ಬಳಿಯಲ್ಲಿ ಬಂದು ಬೇಡಿ ತಗೋತಾರಲ್ಲ ಅವರು ಉದಾರರು ಅಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ. ಹೀಗೆ ಬೇಡಿದವರಿಗೆ ಉದಾರವಾಗಿ ಅವರನ್ನು ಕೊಂಡಾಡಿ ಕೊಡುವವರು ನೀವಲ್ಲವ ನಂದಗೋಪಾಲರೇ. ಬೇಡುವವರನ್ನು ಉನ್ನತ ಸ್ಥಾನದಲ್ಲಿ ಇಟ್ಟು ಕೃಷ್ಣ ಪರಮಾತ್ಮನ ಮನೆಗೆ ಕುಚೇಲ ಬಂದ ಬೇಡುವುದಕ್ಕೆ. ಸುಧಾಮ ಕೃಷ್ಣ ಏನು ಮಾಡ್ದ? ಸಿಂಹಾಸನದಲ್ಲಿ ಅವನನ್ನು ಕುಳ್ಳಿರಿಸಿ ಕೃಷ್ಣ ರುಕ್ಮಿಣಿಯರಿಬ್ಬರು ಆ ಕುಚೇಲನ ಪಾದಗಳನ್ನು ತೊಳೆದು ಅವನಿಗೆ ಅವನು ಬೇಡದೇನೆ ಅವನಿಗೆ ಬೇಕಾದ್ದೆಲ್ಲವನ್ನು ಪರಮಾತ್ಮ ಕೊಟ್ಟ. ಅವನನ್ನು ತನ್ನ ಕಾಲ್ ಕೆಳಗಡೆ ಕೂರಿಸಿ ತಗೋ ಅಂತ ಪರಮಾತ್ಮ ಬಿಸಾಡಿದನ. ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಾದ ಪೂಜೆ ಮಾಡಿ ಆ ಕುಚೇಲನಿಗೆ ಸರ್ವಸ್ವವನ್ನು ಪರಮಾತ್ಮ ಕೊಟ್ಟನಲ್ಲವ. ಇದು ಕೃಷ್ಣನ ಔದಾರ್ಯ ಗುಣ. ಇದು ನಂದಗೋಪಾಲರಲ್ಲಿದ್ದ ಗುಣ ನಿನಗೆ ಬಂದಿದೆ ಎಂಬುದಾಗಿ ಕೊಂಡಾಡುವ ಗುಣ. ಹೀಗಲ್ಲವ ಕೊಡಬೇಕು. ಆ ರೀತಿಯಾಗಿ ನೀವು ಕೊಡುವ ಉದಾರವಾದ ಗುಣವನ್ನು ಉಳ್ಳವರು. ಈಗ ಇದು ಎಲ್ಲವೂ ಕೂಡ ಒಂದೇ ಆಗಿರ್ತಕ್ಕಂತಹ ಆ ಪರಮಾತ್ಮನಾದ ಕೃಷ್ಣ ನಿಮ್ಮ ಬಳಿಯಲ್ಲಿ ಇದ್ದಾನೆ. ಈ ನಂದಗೋಪರು ಈ ದಾನ ಧರ್ಮ ಎಲ್ಲ ಕೊಡ್ತಾರಲ್ಲ, ಇದು ಕೊಟ್ಟರೆ ಅದು ಬರುತ್ತೆ, 100 ರೂಪಾಯಿ ದಾನ ಕೊಟ್ಟರೆ 1000 ರೂಪಾಯಿ ಬರುತ್ತೆ ಅನ್ನೋಸ್ಕರ ಕೊಡ್ತಾ ಇದ್ದಾರೆ. ಆ ದಾನವೇ ಅಲ್ಲ. ಫಲಾಭಿಸಂಧಿ ರಹಿತವಾಗಿ ದಾನವನ್ನು ಕೊಡಬೇಕು. ಪರಮಾತ್ಮನ ಅನುಗ್ರಹ, ಇದು ಪರಮಾತ್ಮನ ಸೇವೆ, ಪರಮಾತ್ಮನ ಒಂದು ರೂಪವಾದ ಕೈಂಕರ್ಯ. ಇದು ಪರಮಾತ್ಮನ ಸೇವೆಯಾಗಿ ಕೊಡಬೇಕು. ಅದರಿಂದ ಒಂದು ಫಲವನ್ನು ಅಪೇಕ್ಷೆ ಪಟ್ಟು ಅದನ್ನು ಸಾಧನವಾಗಿ ಭಾವಿಸಿಯೋ ಕೊಡಬಾರದು. ನೈಯಿಡೈ ನಲ್ಲದೋರ್ ಶೋರಂ ಎಂಬುದಾಗಿ ಪೆರಿಯಾಳ್ವಾರ್ ಗಾನ ಮಾಡ್ತಾರೆ. ಯಾವ ಮನೆಗೆ ಬಂದ ಅತಿಥಿಗೆ ಭೋಜನವನ್ನು ಕೊಡ್ತೀವಿ, ಅವರಿಂದ ಒಂದು ಪ್ರತಿಫಲವನ್ನು ಅಪೇಕ್ಷಿಸಿ ಅವರಿಗೆ ಭೋಜನವನ್ನು ಕೊಟ್ಟರೆ ಮಹಾಪಾಪ ಅಂದ್ಬಿಡ್ತು. ತಿಂದವನಿಗೂ ಪಾಪ, ಕೊಟ್ಟವನಿಗೂ ಪಾಪ. ಏನು ಬೇಕಾದರೂ ಮಾಡಿ ಅದರಿಂದ ಒಂದು ಪ್ರತಿಫಲವನ್ನು ಅಪೇಕ್ಷೆ ಪಡಬೇಡಿ. ಮಾಡಿದ್ದೆಲ್ಲವನ್ನ ಭಗವತ್ ಕೈಂಕರ್ಯ ರೂಪವಾಗಿ ಮಾಡಿ, ಭಗವಂತನ ಸೇವೆ ಎಂಬುದಾಗಿ ಮಾಡಿ. ಆ ರೀತಿ ನಂದಗೋಪಾಲ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ
ಆನೃಶಂಸದಿಂದ ಕರುಣೆ, ಅಯ್ಯೋ ಪಾಪ ಹಸ್ಕೊಂಡು ಬಂದಿದ್ದಾರೆ, ಅಯ್ಯೋ ಪಾಪ ವಸ್ತ್ರವಿಲ್ಲದೆ ಇದ್ದಾರೆ ಎಂಬುದಾಗಿ ಆನೃಶಂಸ್ಯ ಕರುಣೆಯಿಂದ ದಯೆಯಿಂದ ದಾನ ಧರ್ಮವನ್ನು ಮಾಡುವವರು ನೀವಲ್ಲವಾ? ಈಗ ನಾವು ಆರ್ತರಾಗಿ ಬಂದಿದ್ದೇವೆ, ಕೃಷ್ಣನನ್ನು ಪಡೆಯದೆ ಅತ್ಯಂತ ಆರ್ತಿಯಿಂದ ಪ್ರಾಣ ಹೊರಟು ಹೋಗುವ ಸ್ಥಿತಿಯಲ್ಲಿ ಬಂದಿದ್ದೇವೆ, ನಮ್ಮ ಮೇಲೆ ನಿಮಗೆ ಕರುಣೆ ಬಾರದಾ ನಂದಗೋಪಾಲರೇ? ಹೇಳುವವರಾಗಿರಿ ಎಂಬುದಾಗಿ ಆಂಡಾಳ್ ಆ ನಂದಗೋಪಾಲನನ್ನು ನೋಡಿ ಸಂಬೋಧನೆ ಮಾಡ್ತಾಳೆ. ಅಂಬರಮೇ ತಣ್ಣೀರೇ ಸೋರೆ ಅರಂಶಯ್ಯಂ ನಂದಗೋಪಾಲ ಯಜಂದಿರಾಯ್ ಎಂಬುದಾಗಿ ಆ ಗೋಕುಲಕ್ಕೆ ಒಡೆಯರಾದರೂ ಕೂಡ ನಂದಗೋಪಾಲ ಎಂಬುದಾಗಿ ಕರೆಯುವಷ್ಟು ಸುಲಭರಾಗಿ ಇರುವವರು ಈ ನಂದಗೋಪಾಲರು. ಈ ರೀತಿ ಈ ದಾನವನ್ನೆಲ್ಲ ಕೊಡುವುದಕ್ಕೆ ವೇಳೆಯಾಗಲಿಲ್ಲವ? ಬೇಡುವುದಕ್ಕೂ ನಾವು ಬಂದಾಯಿತು, ಕೊಡುವುದಕ್ಕೂ ಸಿದ್ಧರಾಗಿದ್ದೀರಾ. ಇಂಥ ಸಮಯದಲ್ಲಿ ಹೀಗೆ ಸೇರು ಮಾಡಿಕೊಂಡು ಇರುವುದಾ? ಹೇಳುವವರಾಗಿರಿ ಎಂಬುದಾಗಿ ಆ ನಂದಗೋಪಾಲನಿಗೆ ಇವರು ಸುಪ್ರಭಾತವನ್ನು ಹಾಡ್ತಾರೆ. ರಾಮನನ್ನು ಹೇಳುವಾಗ ವಾಲ್ಮೀಕಿ ಏನು ಹೇಳ್ತಾರೆ? ಗುಣೈರ್ ದಶರಥೋಪಮಃ, ಗುಣದಲ್ಲಿ ದಶರಥನಂತೆ ರಾಮ ಅಂತಾರೆ. ಹಾಗೆ ಇಲ್ಲಿ ಕೃಷ್ಣ ಗುಣದಲ್ಲಿ ನಂದಗೋಪಾಲಂತಹವನು, ನಿಮ್ಮ ಆ ಗುಣಗಳು ಇವನಲ್ಲಿ ಬಂದಿದೆ, ಆದ್ದರಿಂದ ಇವನೂ ಕೂಡ ಆ ರೀತಿ ವಸ್ತ್ರದಾನ, ತೀರ್ಥದಾನ, ಅನ್ನದಾನವೆಲ್ಲವನ್ನು ಮಾಡಿದ. ಎಲ್ಲಕ್ಕಿಂತ ಮೇಲೆ ನೀವು ಹೇಳಲೇಬೇಕು. ಕಾರಣ ಏನು? ನೀವು ಎಚ್ಚರಗೊಂಡು ಕೃಷ್ಣ ಪರಮಾತ್ಮನನ್ನು ನಮ್ಮೊಡನೆ ಸೇರಿಸದಿದ್ದರೆ ಆ ಕೃಷ್ಣ ನಮ್ಮನ್ನು ಅಂಗೀಕಾರ ಮಾಡೋದೇ ಇಲ್ಲ, ಆದ್ದರಿಂದ ಹೇಳಿರಿ ಅಂತಾಳೆ. ರಾಮನಿಗೆ ಸೀತೆಯನ್ನು ಕಂಡರೆ ಅಪಾರವಾದ ಪ್ರೇಮವಂತೆ. ಆ ಸೀತಾಪಹರಣವಾಗಿ ಅವಳಿಲ್ಲದೇ ಇರುವಾಗ ಕೂಡ ರಾಮ ಇನ್ನೊಬ್ಬ ಸ್ತ್ರೀಯನ್ನು ಕಣ್ಣೆತ್ತಿಯೂ ನೋಡಲಿಲ್ಲ, ವಿವಾಹವೂ ಆಗಲಿಲ್ಲ. ಯಾಕೆ? ವಾಲ್ಮೀಕಿಗಳು ಹೇಳ್ತಾರೆ, ಸೀತೆಯನ್ನು ಕಂಡರೆ ರಾಮನಿಗೆ ಅಷ್ಟೊಂದು ಅಪಾರವಾದ ಪ್ರೇಮ ಯಾಕೆ ಅಂತ ಕೇಳಿದ್ರೆ, ದಾರಾಹ ಪಿತೃಕೃತ ಇತಿ, ಸೀತೆ ಅತಿ ಸುಂದರಿ, ಒಳ್ಳೆಯ ಕುಲದಲ್ಲಿ ಹುಟ್ಟಿದವಳು, ಒಳ್ಳೆಯ ಬಳುವಳಿಗಳನ್ನು ತರುವವಳು, ಇದೆಲ್ಲ ಅಲ್ಲ ರಾಮನಿಗೆ. ಮತ್ತೇನು? ತಂದೆ ಒಪ್ಪಿದ ಹೆಣ್ಣು ಎಂಬುದಕ್ಕಾಗಿ ತುಂಬ ಪ್ರೀತಿಯಂತೆ. ದಾರಾಹ ಪಿತೃಕೃತ ಇತಿ, ಆ ಶಿವಧನುರ್ಭಂಗವನ್ನು ಮಾಡ್ತಾನೆ. ಆಗ ಸೀತೆ ವರಮಾಲಿಕೆಯನ್ನು ತೊಡಿಸ್ತಾಳೆ ಎಂದಾಗ ರಾಮ ಏನು ಹೇಳ್ತಾನೆ? ಧನುಸ್ಸನ್ನು ನೋಡಿದೆ, ಅದಕ್ಕೆ ನಾಣೇರಿಸುವ ಆಸೆ ಆಯಿತು, ನಾಣೇರಿಸುವುದಕ್ಕೆ ಹೋದೆ, ಅದು ಭಂಗಗೊಂಡಿತು, ಅಷ್ಟೇ ವಿನಃ ನನ್ನ ವಿವಾಹದ ವಿಷಯ ನನಗೆ ಸೇರಿದ್ದಲ್ಲ, ನನ್ನ ತಂದೆಗೆ ಸೇರಿದ್ದು ಅಂತಾನೆ ರಾಮ. ಆಗ ವೇಗದ ದೂತರನ್ನು ಅಯೋಧ್ಯೆಗೆ ಕಳಿಸಿ ದಶರಥ ಬಂದು ಆಮೇಲೆ ತಾನೇ ವಿವಾಹ. ಹೀಗೆ ತಂದೆ ಒಪ್ಪಿದ ಹೆಣ್ಣು ಎಂಬುದಕ್ಕಾಗಿ ಸೀತೆಯ ಮೇಲೆ ರಾಮನಿಗೆ ಅಪಾರವಾದ ಪ್ರೇಮವಂತೆ. ನಮ್ಮನೇಲೇನು ಅಪ್ಪ ಅಮ್ಮ ಒಪ್ತಾರೆ ಅನ್ನೋಕ್ಕೆ ಆ ಹೆಣ್ಣು ಬೇಡ. ಇದು ನಮ್ಮ ಕಾಲ, ಅದು ರಾಮನ ಕಾಲ. ಆದ್ದರಿಂದಲೇ ಸೀತಾಪಹರಣವಾದಾಗ ಕೂಡ ರಾಮ ಯಾಕೆ ಇನ್ನೊಂದು ವಿವಾಹವಾಗಲಿಲ್ಲ ಅಂದರು? ವಿವಾಹ ಮಾಡಿಸೋಕೆ ತಂದೆ ಇಲ್ವಲ್ಲ, ದಶರಥ ಇಲ್ವಲ್ಲ. ಇದ್ದಿದ್ದರೆ ತಂದೆ ಒಪ್ಪಿದ್ರೆ ಇನ್ನೊಂದು ಹೆಣ್ಣನ್ನು ರಾಮ ಮದುವೆ ಆಗ್ತಿದ್ದೋ ಏನೋ. ಆ ರೀತಿ ಸೀತೆಯ ಮುಖವನ್ನು ಕೂಡ ನೋಡದೆ ರಾಮ ತಂದೆ ಬರುವ ತನಕ ವಿವಾಹದ ಬಗ್ಗೆ ಯಾವ ಚಿಂತನೆಯನ್ನು ಮಾಡದೇ ಇದ್ದು ದಾರಾಹ ಪಿತೃಕೃತ ಇದೆ ಎಂಬುದಾಗಿ ತಂದೆ ಮೆಚ್ಚಿದ ಹೆಣ್ಣನ್ನು ಕೈ ಹಿಡಿದವನು ರಾಮನಲ್ಲವಾ? ಆ ರೀತಿ ನೀವು ಮೆಚ್ಚಿದ ಹೆಣ್ಣು ನಾವು ಎಂಬುದಕ್ಕಾಗಿ ಕೃಷ್ಣ ನಮ್ಮನ್ನು ಪರಿಗ್ರಹ ಮಾಡಬೇಕು, ಅದಕ್ಕಾಗಿ ಹೇಳುವವರಾಗಿರಿ. ಅಂಬರಮೇ ತಣ್ಣೀರೇ ಸೋರೆ ಅರಂಶಯ್ಯಂ ಎಂಬೆರುಮಾನ್ ನಂದಗೋಪಾಲ ಯಜಂದಿರಾಯ್ ಎಂಬುದಾಗಿ ಆ ನಂದಗೋಪಾಲನಿಗೆ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡ್ತಾಳೆ. ಅವನು ಎದ್ದು ಗೋಪಿಕೆಯರ ನೀವುಗಳ ಬಂದಿದ್ದೀರಿ, ಕೃಷ್ಣನನ್ನು ವರಿಸುವುದಕ್ಕಾಗಿ ಬಂದಿದ್ದೀರಾ ಎಂಬುದಾಗಿ ಹೀಗೆ ಆರ್ತರಾಗಿ ಬಂದಂತಹ ಆ ಗೊಲ್ಲ ಬಾಲಕಿಯರನ್ನು ನಂದಗೋಪಾಲ ಒಳಗೆ ಹೋಗುವಂತೆ ಅನುಮತಿಸುತ್ತಾರೆ. ಆ ನಂದಗೋಪಾಲನನ್ನು ದಾಟಿ ಒಳಗೆ ಬಂದರೆ ಅಲ್ಲಿ ಯಾರಿದ್ದಾರೆ? ಕೊಂಬನಾರ್ಕೆಲ್ಲ ಕೊಜಿಂದೆ
ಕುಲವಿಳಕ್ಕೆ ಎಂಬೆರುಮಾಟಿ ಅಶೋದಾಯ್ ಅರಿವುರಾಯ್. ಯಶೋಧಾದೇವಿ ಶಯನ ಮಾಡಿಕೊಂಡಿದ್ದಾಳಂತೆ. ಅವಳಿ ಎಂಥವಳು ಅಂತ ಹೇಳಿದ್ರು. ಕೊಂಬನಾರ್ಕೆಲ್ಲ, ಕೊಂಬು ಅಂದರೆ ಬಳ್ಳಿ, ಬಳುಕುವ ಬಳ್ಳಿಗಳು, ಅದಕ್ಕೆ ಕೊಂಬು ಅಂತ ಹೆಸರು. ಕೊಂಬನಾರ್ ಎಂದರೆ ಬಳ್ಳಿಯಂತೆ ಬಳುಕುವ ಸ್ತ್ರೀಯರು ಅಂತ ಅರ್ಥ. ಅಂತಹ ಸ್ತ್ರೀಯರಿಗೆ ಕೊಳಂದೆ, ಚಿಗುರಿನಂತೆ ಇದ್ದಾಳಂತೆ. ಒಂದು ಬಳ್ಳಿಯಲ್ಲಿ ಇರುವ, ತುದಿಯಲ್ಲಿ ಇರುವ ಚಿಗುರಿನಂತೆ ಇರುವವಳೆ ಕೊಂಬನಾರ್ ಎಂದರೆ ಸ್ತ್ರೀಯರು. ಕೊಂಬನಾರ್ಕೆಲ್ಲ, ಸಮಸ್ತ ಸ್ತ್ರೀಕುಲಕ್ಕೂ ಕೂಡ ಕೊಳಂದೆ, ಚಿಗುರಿನಂತೆ ಇರುವವಳೆ. ಕುಲವಿಳಕ್ಕೆ, ಇಡೀ ಗೋಕುಲಕ್ಕೇನೆ ಆ ದೀಪಪ್ರಾಯಳಾಗಿ ಇರುವವಳೆ. ಕೊಂಬನಾರ್ಕೆಲ್ಲ ಕೊಳಂದೆ ಕುಲವಿಳಕ್ಕೆ ಎಂಬೆರುಮಾಟಿ. ನಂದಗೋಪಾಲ ಎಂಬೆರುಮ, ಗೋಕುಲಕ್ಕೆ ಒಡೆಯ. ಅವನ ಪತ್ನಿ ಎಂಬೆರುಮಾಟಿ, ಒಡತಿ, ಯಜಮಾನಿ ಅಂತ ಅರ್ಥ. ಯಶೋದಾಯ್, ಯಶೋಧಾದೇವಿಯೇ ಅರಿವುರಾಯ್, ನಿನ್ನ ಮನದಲ್ಲಿ ನಮ್ಮ ಬಗ್ಗೆ ಅರಿವು ಏರ್ಪಡಲಿ ಎಂಬುದಾಗಿ ಅವಳನ್ನು ನೋಡಿ ಪ್ರಾರ್ಥನೆ ಮಾಡ್ತಾರಂತೆ. ಇವಳನ್ನು ಕೊಂಬನಾರ್ಕೆಲ್ಲ ಕೊಳಂದೆ, ಸ್ತ್ರೀ ಕುಲಕ್ಕೆ ಚಿಗುರಿನಂತೆ ಇರುವವಳೇ ಎಂಬುದಾಗಿ ಸಂಬೋಧನೆ ಮಾಡ್ತಾರೆ. ಏನು ಅರ್ಥ ಅಂತ ಕೇಳಿದ್ರೆ, ಒಂದು ಬಳ್ಳಿಯಲ್ಲೋ ಒಂದು ಗಿಡದಲ್ಲೋ ಅದಕ್ಕೆ ನೀರು ಪೋಷಣೆ ಸಾಲದೇ ಹೋದರೆ ಮೊದಲು ಬಾಡಿ ಹೋಗುವುದು ಯಾವುದು? ತುದಿಯಲ್ಲಿರುವ ಚಿಗುರು. ಚಿಗುರು ಮೊದಲು ಬಾಡೋಗುತ್ತೆ, ಆವಾಗ ಅದು ಲಕ್ಷಣ ಗಿಡ ಒಣಗ್ತಾ ಇದೆ ಅಂತ. ಹಾಗೆ ಸ್ತ್ರೀ ಕುಲಕ್ಕೆ ಆಪತ್ತು ಬಂದರೆ ಮೊದಲು ಬಾಡಿ ಹೋಗುವ ಕರುಣಾ ದಯಾಗುಣವನ್ನು ಉಳ್ಳವಳೇ ಇವಳು ಬಾಡಿ ಹೋಗ್ತಾಳಂತ. ಸ್ತ್ರೀಯರಿಗೆ ಆಪತ್ತು, ಸ್ತ್ರೀ ಕುಲಕ್ಕೆ ಏನೋ ಬಂದಿದೆ ಅಂದರೆ ಮೊದಲು ಬಾಡಿ ಹೋಗುವವಳು ಯಾರು? ಆ ಸ್ತ್ರೀಯರ ಮೇಲಿನ ಕರುಣೆಯಿಂದ ಬಾಡಿ ಹೋಗುವವಳು ಇವಳು. ಅಂತಹ ದಯೆ ಉಳ್ಳವಳು. ಈಗ ಇಷ್ಟೊಂದು ಗೋಪಕನ್ನಿಕೆಯರು ಆರ್ತಿಯಿಂದ ಬಾಡಿ ಹೋಗಿ ವಿರಹಾಗ್ನಿಯಿಂದ ತಪಿಸುತ್ತಾ ಬಂದಿರುವಾಗ ತಾವು ಹೀಗೆ ಶಯನ ಮಾಡಿಕೊಂಡಿರುವುದಾ? ನಮ್ಮ ಆರ್ತಿ ಅರ್ಥವಾಗ್ತಿಲ್ವಾ? ನಮ್ಮ ಆರ್ತಿಯ ನೋವಿನಿಂದ ನಿಮಗೆ ಬಾಡುವಿಕೆ ಅನುಭವ ಆಗ್ತಾ ಇಲ್ವಾ ಎಂಬುದಾಗಿ ಕೇಳುವಂತೆ ಕೊಂಬನಾರ್ಕೆಲ್ಲ ಕೊಳಂದೆ ಕುಲವಿಳಕ್ಕೆ, ಸಮಗ್ರ ನಮ್ಮ ಕುಲಕ್ಕೆಲ್ಲ ದೀಪಪ್ರಾಯಳಾಗಿ ಇರುವವರೇ. ಕಾರಣ ಏನು? ಆಯರ್ಪಾಡಿ ಕಣಿವಿಳಕ್ಕೆ ಎಂಬಂತೆ ಇಡೀ ಗೋಕುಲಕ್ಕೆ ದೀಪಪ್ರಾಯನಾಗಿ ಇರುವವನು ಆ ಪರಮಾತ್ಮ. ಆ ದೀಪವನ್ನು ಪ್ರಸವಿಸಿದ ದೀಪ ನೀನಲ್ಲವ. ದೀಪದಿಂದ ದೀಪವನ್ನು ಹಚ್ಚಿಡುವಂತೆ ಆಯರ್ಪಾಡಿ ಕಣಿವಿಳಕ್ಕೆ ಎಂಬುದಾಗಿ ಆ ಗೋಕುಲಕ್ಕೆ ಬೆಳಕನ್ನು ನೀಡುವ ದೀಪವಾದ ಕೃಷ್ಣನೆಂಬ ದೀಪವನ್ನು ಪ್ರಸವಿಸಿದ ದೀಪ ನೀನಲ್ಲವಾ ಕುಲವಿಳಕ್ಕೆ ಎಂಬುದಾಗಿ ಆ ಯಶೋಧಾದೇವಿಯನ್ನು ಕೊಂಡಾಡ್ತಾರೆ. ರಾಮನನ್ನು ಕೌಸಲ್ಯ ಅನುಭವಿಸಿದ್ದಕ್ಕಿಂತ ಕೃಷ್ಣ ಪರಮಾತ್ಮನ ಲೀಲೆಯನ್ನು ಪೂರ್ಣವಾಗಿ ಮುತ್ತೂಟ್ಟಾಹ ಅನುಭವಿಸ್ತಾಳಿರೆ ಅಂತಾರೆ ಕರಿಯವಾಚನ್ ಪಿಳ್ಳೆ. ಒಂದು ಬಿಂದು ಬಿಡದಂತೆ ಪೂರ್ಣ ಕೃಷ್ಣ ಲೀಲಾಮೃತವನ್ನು ಪಾನ ಮಾಡಿದವಳು ನೀನಲ್ಲವಾ, ಹೇಳುವವಳಾಗುವುದು. ನಂದಗೋಪಾಲನನ್ನು ನೋಡಿ ಎದ್ದು ಬನ್ನಿರಿ ಇಂದ್ಲು, ಎಳುಂದಿರಾಯ್, ಎದ್ದು ಫಿಸಿಕಲಿ ಗೆಟಪ್ ಅಂತ ಹೇಳ್ತಾ ಇದ್ದಾಳೆ. ನಂದಗೋಪಾಲರನ್ನು ನೋಡಿ ಎಳುಂದಿರಾಯ್, ಹೇಳುವವರಾಗಿರಿ ಇಂದ್ಲು. ಯಶೋಧೆಯನ್ನು ನೋಡಿ ಏನು ಹೇಳ್ತಾಳೆ? ಅರಿವುರಾಯ್, ಮಲಗಿರೋ ಜಾಗದಲ್ಲೇ ಕಣ್ ತೆಗೆದ್ರೆ ಸಾಕು ಅಂದ್ಲು. ಜಾಗೃತಿ ಎಚ್ಚರ ಆದರೆ ಸಾಕು ನಿಮಗೆ. ಏನು ಕಾರಣ ಅಂದರು? ಕೆಲವು ಮನೇಲಿ ಹಾಗೇನೆ, ಮನೆ ಯಜಮಾನರು ಕೆಲಸ ನಡಿಬೇಕು ಅಂದರೆ ಎದ್ದೇ ಬರಬೇಕು. ಮನೆ ಯಜಮಾನಿ ಕೂತಲ್ಲೇ ಕಣ್ಣಲ್ಲೇ ಹಿಂಗಂದರೆ ಕೆಲಸ ಆಗುತ್ತಂತೆ. ಇದು ಅಂಥ ಮನೆ ಅಂದ್ಬಿಟ್ಲು ಆಂಡ. ನಂದಗೋಪಾಲರಿಗೆ ಎದ್ದೇ ಬರಬೇಕಂತೆ. ಯಶೋದೆ ಮಲಗಿರೋ ಜಾಗದಲ್ಲೇ ಕಣ್ಣಲ್ಲಿ ಹಿಂಗಂದ್ರೆ ಕೆಲಸ ನಡೆಯುತ್ತಂತೆ. ಅವರನ್ನು ಎಳುಂದಿರಾಯ್ ಅಂತಾಳೆ. ಇವಳನ್ನು ಅರಿವುರಾಯ್. ಅರ್ಥವೇನು? ನಮ್ಮಂತೆ ಹೆಣ್ಣಾಗಿ ಇರುವುದರಿಂದ ನಮ್ಮ ಆರ್ತಿ, ನಮಗೆ ಕೃಷ್ಣನ ಮೇಲಿರುವ ಪ್ರೇಮದ ಬಗ್ಗೆ ನಿನ್ನ ಮನದಲ್ಲಿ ಅರಿವೇರ್ಪಟ್ಟರೆ ಸಾಕು, ಕೃಷ್ಣ ನಮಗೆ ಸಿಕ್ಬಿಡ್ತಾನೆ. ಅಮ್ಮನ ಮಗನಲ್ಲವ. ಆದ್ದರಿಂದ ಆ ಅಮ್ಮ ಅವಳು ನೋಡಿ ಇಷ್ಟು ಜನ ಗೋಪಿಕೆಯರು ಬಂದಿದ್ದಾರೆ ಅಂತ ಹೇಳಿ ನಮ್ಮನ್ನು ಕೃಷ್ಣರ ಜೊತೆ ನೀನು ಕೂಡಿಸುವ ಸಂಕಲ್ಪ ಮಾಡಿದರೆ ಸಾಕು, ಕೃಷ್ಣ ನಮಗೆ ಸಿಕ್ಕಿದಾಗೆ. ಅದಕ್ಕಾಗಿ ಅರಿವುರಾಯ್ ಎಂಬೆರುಮಾಟಿ
ಅಶೋಧಾಯರಿವುರಾಯ್. ಕೃಷ್ಣನು ಗೋಪಿಕೆಯರು ಒಂದಾಗಿ ಕೂಡಿ ಲೀಲಾ ವಿಹಾರವನ್ನು ಮಾಡುವುದನ್ನು ಕಂಡು ಆನಂದ ಪಡುವ ಯಶೋದೆ ನೀನಲ್ಲವ. ಅಶೋಧಾಯ್ ಅವಳ ಹೆಸರನ್ನು ಕರೀತಾರೆ. ನಂದಗೋಪಾಲ ಹಿತಪರನಾದವನು, ಯಶೋಧಾದೇವಿ ಪ್ರಿಯಪರಳಾದವಳು. ಪ್ರಿಯಪರಳಾಗಿ ಕೃಷ್ಣ ಪರಮಾತ್ಮನ ಲೀಲೆಗಳಿಗೆ ಬೆನ್ನೆಲುಬಾಗಿ ನಿಂತು ನಮ್ಮೊಡನೆ ಅವನು ವಿಹರಿಸುವುದನ್ನು ಕಂಡು ಆನಂದ ಪಡುವವಳು ನೀವೆಲ್ಲವಾ. ಆದ್ದರಿಂದ ನಿನ್ನ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಎಚ್ಚರ ಉಂಟಾದರೆ ಸಾಕು, ನಮಗೆ ಕೃಷ್ಣ ದೊರೆತು ಬಿಡ್ತಾನೆ. ಅದಕ್ಕಾಗಿ ಅಶೋಧಾಯರಿವುರಾಯ್. ಯಶೋಧ ಕಣ್ಣು ತೆರೀತಾಳೆ. ಇಷ್ಟು ಗೋಪಿಕೆಯರನ್ನು ನೋಡ್ತಾ ಮುಗುಳ್ನಗುತ್ತಾ ಅನುಮತಿಯನ್ನು ಕೊಟ್ಬಿಡ್ತಾಳೆ ಯಶೋದೆ. ಎಲ್ಲ ಗೋಪಿಕೆಯರಿಗೂ ಕೃಷ್ಣ ದರ್ಶನ ಮಾಡುವುದಕ್ಕೆ ಅನುಮತಿಯನ್ನು ಕೊಟ್ಟಾಯಿತು. ಕಣ್ಣಿನಲ್ಲೇ ಸಂಜ್ಞೆ ಮಾಡಿಬಿಟ್ಲು ದೇವಿ ಯಶೋಧ. ಈಗ ಒಳಗೆ ಯಾರಿದ್ದಾರೆ? ಅಂಬರ ಮೂಡರೆತ್ತು ಓಂಗಿ ಉಲಹಳಂದ ಉಂಬರ್ಕೋಮಾನೆ ಉರಂಗಾದೆಯುಂದಿರಾಯ್. ಅಂಬರಂ ಆಕಾಶವನ್ನ ಊಡು ಮಧ್ಯದಲ್ಲಿ ಅರುತ್ತು ಭೇದಿಸಿ. ಇಲ್ಲಿ ಅಂಬರಂ ಶಬ್ದಕ್ಕೆ ಆಕಾಶ ಅನ್ನೋ ಅರ್ಥವನ್ನು ಅಂಗಾಳು ಹೇಳ್ತಾ ಇದ್ದಾವೆ. ಅಂಬರಂ ಆಕಾಶವನ್ನು ಊಡು ಮಧ್ಯಭಾಗದಲ್ಲಿ ಅರುತ್ತು ಅದನ್ನು ಭೇದಿಸಿ ಓಂಗಿ ಮೇರೆ ಮೀರಿ ಬೆಳೆದು ಉಲಹಳಂದ ಲೋಕವನ್ನೆಲ್ಲ ಅಳೆದಂತಹ ಉಂಬರ್ಕೋಮಾನೆ ನಿತ್ಯ ಸೂರಿಗಳ ನಾಯಕನೇ ದೇವಾದಿದೇವನೇ ಉರಂಗಾದೆಯಂದಿರಾಯ್. ಉರಂಗಾದೆ ಶಯನ ಮಾಡಿಕೊಳ್ಳದೆ ಎഴുಂದಿರಾಯ್ ಏಳುವವನಾಗು ಎಂಬುದಾಗಿ ಕೃಷ್ಣನಿಗೆ ಸುಪ್ರಭಾತ. ಒಳಗೆ ಮಲಗಿರುವವನು ಕೃಷ್ಣ. ಸುಪ್ರಭಾತ ಹಾಡ್ತಾ ಇರೋದು ಯಾರಿಗೆ? ವಾಮನ ತ್ರಿವಿಕ್ರಮನಿಗೆ. ಕೃಷ್ಣ ಏಳು ಅನ್ಬಾರ್ದ? ನಂತಗೋಪತನೆಯ ಯಶೋಧಾನಂದನ ಏಳು ಅಂತ ಹೇಳಬೇಕು. ಆದರೆ ಇಲ್ಲಿ ಯಾವುದೋ ವಾಮನ ತ್ರಿವಿಕ್ರಮ ಇಲ್ಲಿ ಯಾಕೆ ಬಂದ ಅಂದು? ಆ ವಾಮನ ಬೇರೆಯವರ ಕಾರ್ಯಕ್ಕಾಗಿ ತನ್ನನ್ನು ತನ್ನ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಬಂದವನು ವಾಮನ. ಯಾರೂ ಬೇಡದೆ ಎಲ್ಲರ ತಲೆಯ ಮೇಲೆ ತನ್ನ ಪಾದಗಳನ್ನು ಇಡುವ ಕೃಪೆ ಮಾಡಿ ಎಲ್ಲರಿಗೆ ಅಪ್ರಾರ್ಥಿತವಾಗಿ ಅನುಗ್ರಹ ಮಾಡಿದವನು ತ್ರಿವಿಕ್ರಮ. ಹಾಗೆ ನಾವು ಬೇಡದೆ ನಮ್ಮ ಈ ಲೋಕಕ್ಕೆ ಬಂದು ದನಗಳಂತೆಯೇ ಇರುವ ನಮ್ಮ ಮಧ್ಯದಲ್ಲಿ ಅವತರಿಸಿ ನಮಗೆ ಪ್ರೇಮ ಬರುವಂತೆ ಮಾಡಿ ನಮಗೆ ತನ್ನನ್ನು ತಾನಾಗಿ ನೀಡಿಕೊಳ್ಳುವಂತಹ ಅತ್ಯದ್ಭುತವಾದ ಕೃಪೆ ವಾಮನ ತ್ರಿವಿಕ್ರಮನಂತೆ ಕೃಪೆಯುಳ್ಳವನು ನೀನು. ಆಗ ಎಚ್ಚರಗೊಂಡು ದೇವತೆಗಳಿಗಾಗಿ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ಯಾರೂ ಬೇಡದೆ ಯಾರೂ ಕಾಡದೆ ದೇವತೆಗಳ ಕಾರ್ಯ ಮಾಡಿ ಯಾರೂ ಪ್ರಾರ್ಥಿಸದೆ ಎಲ್ಲರ ತಲೆಯ ಮೇಲೆ ಕಾಲಿಟ್ಟಾಗ ಎಚ್ಚರವಾಗಿದ್ದ ನೀನು ಕೃಷ್ಣನಾಗಿ ಹುಟ್ಟಿದ ಮೇಲೆ ಗೋಪಿಕೆಯಲ್ಲಿ ಬಂದಾಗ ಮಾತ್ರ ನಿದ್ರೆ ಬಂದ್ಬಿಡ್ತಾ ಎಂಬುದಾಗಿ ಕೇಳ್ತಾ ಇದ್ದಾಳಂತೆ. ಉರಂಗಾದೆಳುಂದಿರ ಎಂಬುದಕ್ಕೆ ವ್ಯಾಖ್ಯಾನ. ಆಗ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ದಾಗ ಓಡೋದೆ ಭಿಕ್ಷಾ ಪಾತ್ರ ಹಿಡ್ಕೊಂಡು. ಆಗ ಮಾತ್ರ ನಿದ್ರೆ ಇಲ್ವಾ? ಕೃಷ್ಣನಾಗಿ ಹುಟ್ಟಿ ಗೋಪಿಕೆಯರು ಬಂದಾಗ ಮಾತ್ರ ನಿದ್ರೆ ಬಂದ್ಬಿಡ್ತಾ ಎಂಬುದಾಗಿ ವ್ಯಂಗ್ಯವಾಗಿ ಹೇಳುವ ಮಾತು. ಪ್ರಣಯ ರೋಷ ಮಾಡಿದೆ ಆವಾಗ ಅವ್ರಿಗೋಸ್ಕರ ಓಡೋದೆ ಬೆಳೆದೆ ಅತ್ಯತ್ರಕ್ಕೆ. ಹೇಗೆ ಬೆಳೆದೆ? ಓಂಗಿ ಉಲಹಳಂದ ಉಂಬರ್ಕೋಮಾನೆ ಮಿತಿ ಮೀರಿ ಬೆಳೆದು ಅಂಬರಂ ಊಡು ಅರುತ್ತು ಆಕಾಶವನ್ನು ಮಧ್ಯದಲ್ಲಿ ಭೇದಿಸಿ ಅದನ್ನೂ ಮೀರಿ ಆ ಸತ್ಯಲೋಕ ಬ್ರಹ್ಮನ ಲೋಕಕ್ಕೆ ಪಾದ ಹೋಗುವಷ್ಟರ ಮಟ್ಟಿಗೆ ಪಾದವನ್ನು ನೀಡಿ ಅಂದು ಬೆಳೆದೆಯಲ್ಲ. ಆ ಎಲ್ಲ ಕೃಪೆ ನಮ್ಮ ವಿಷಯದಲ್ಲಿ ಇಲ್ಲವಾಯಿತ ಒಂದರ್ಥ. ಇನ್ನೊಂದು, ಹೀಗೆ ಯಾರೂ ಬೇಡದ ಕೃಪೆಯನ್ನು ಮಾಡುವ ನೀನು ಹಾಗೆ ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿ ಇಲ್ಲಿ ಬಂದಿದೀಯ. ಇಲ್ಲಿ ಬಂದುಬಿಟ್ಟು ಹೀಗೆ ಮಲಗುವುದಾ? ಉರಂಗಾದೆಯುಂದಿರಾಯ್. ಅಂಬರ ಮೂಡರತ್ತು ಓಂಗಿ ಉಲಹಳಂದ ಉಂಬರ್ಕೋಮಾನೆ ಉರಂಗಾದೆಯುಂದಿರಾಯ್. ಹಾಗೆ ಮೇರೆ ಮೀರಿ ಬೆಳೆದು ಸಮಸ್ತ ಲೋಕವನ್ನು ಕೂಡ ನಿನಗೆ ದಾಸಭೂತವಾಗಿ ಮಾಡಿಕೊಂಡ ನೀನು ಈಗ ದಾಸಿಯರಾಗಿ ಬಂದ ನಮ್ಮನ್ನ ಅಂಗೀಕಾರ ಮಾಡಬೇಡವಾ? ಅದಕ್ಕಾಗಿ ಉರಂಗಾದೆಯುಂದಿರಾಯ್.
ಎಂಬುದಾಗಿ ಆ ರಕ್ಷಕನಾಗಿ ಇರುವವನು ನೀನು. ಆ ರಕ್ಷಕನಾಗಿ ಇರುವವನೇ ಶಯನ ಮಾಡಿಕೊಂಡರೆ ರಕ್ಷ್ಯರಾದ ನಮ್ಮನ್ನ ಕಾಪಾಡುವವರಾರು ಪರಮಾತ್ಮ. ನಿನ್ನನ್ನ ಪ್ರೀತಿ ಭಕ್ತಿಗಳಿಂದ ಅರ್ಥಿಸಿ ಬಂದಿರುವ ನಮಗಾಗಿ ಉರಂಗಾದೆ ಶಯನ ಮಾಡಿಕೊಳ್ಳದೆ ಏಳುವವನಾಗು. ಯಾವತ್ತೋ ಯಾರೋ ಏನೋ ಸ್ಮರಣೆ ಮಾಡಿದ್ರು ಅನ್ನೋಕ್ಕೋಸ್ಕರ ಅವತಾರ ಪೂರ್ತಿಯಾಗುವ ಕಾಲದಲ್ಲಿ ಕೂಡ ಅಯ್ಯೋ ಆ ಋಣ ತೀರ್ಲಿಲ್ವಲ್ಲ ಅಂತ ಹಂಬಲಿಸುವವನು ನೀನು. ದ್ರೌಪದಿ ಗೋವಿಂದ ಎಂಬುದಾಗಿ ಒಂದು ಸಾರಿ ಕರೆದ್ಲು, ಅದು ಬಡ್ಡಿ ಸಕ್ಕರೆ ಬಡ್ಡಿ ಸಮೇತ ತೀರಿಸಲಿಲ್ಲವಲ್ಲ ಎಂಬುದಾಗಿ ಹಲುಬುತ್ತಾ ನೊಂದ ಮನಸ್ಸಿನಿಂದ ಕೃಷ್ಣಾವತಾರವನ್ನು ಪೂರ್ಣ ಮಾಡಿಕೊಂಡವನು ನೀನು. ಹೀಗೆ ಋಣಂ ಪ್ರವೃದ್ಧಮಿವಮೇ ಹೃದಯಾನ್ ನಾಪಸರ್ಪತಿ ಎಂಬುದಾಗಿ ಹಂಬಲಿಸಿದಂತಹ ನೀನು ಈಗ ನಿನಗಾಗಿ ಹಂಬಲಿಸಿ ನಾವು ಬಂದಾಗ ಹೀಗೆ ಮಲಗುವುದಾ? ಆದ್ದರಿಂದ ಏಳುವವನಾಗೂ. ಹಗಲೆಲ್ಲ ಪಾಂಡವರ ಕಾರ್ಯವನ್ನು ಮಾಡಿ ರಾತ್ರಿ ಕಾಲದಲ್ಲಿ ಮಲಗುವ ಕಾಲದಲ್ಲಿ ಕೂಡ ಆ ಮಲಗದೆ ಅವರಿಗಾಗಿ ದೂತ ಸಾರಥ್ಯ ಮಾಡಿದಂತಹ ಆ ನಿನ್ನ ಗುಣ ನಾವು ಬಂದಾಗ ಇಲ್ಲದೆ ನಿದ್ರೆಯನ್ನ ತಂದಿತ ಉರಂಗಾದೆಳೆಂದಿರಾಯ್ ಎಂಬುದಾಗಿ. ಆಗ ದ್ರೌಪದಿ ಮುಂದೆ ಹೋಗಿ ನೀನು ನಿಂತ್ಕೊಳ್ಳಿಲ್ಲ, ಬರೀ ವಸ್ತ್ರವನ್ನು ಕೊಟ್ಬಿಟ್ಟೆ. ಅವಳು ಗೋವಿಂದ ಅಂತ ಕರೆದಾಗ ಅವಳ ಮುಂದೆ ದರ್ಶನ ಕೊಡೋದಿಲ್ಲ, ವಸ್ತ್ರವನ್ನು ಕೊಟ್ಟೆ. ಅದಕ್ಕೆ ನಿನ್ನ ಕಾರಣ ಇದೆ. ಆದರೆ ಈಗ ನಮ್ಮ ಬಳಿ ಅಂಥ ಕಾರಣ ಏನಿಲ್ವಲ್ಲ, ಎದ್ದು ಬಂದು ನಮಗೆ ದರ್ಶನವನ್ನು ಕೊಡು ಉರಂಗಾದೆಳೆಂದಿರಾಯ್ ಎಂಬುದಾಗಿ. ಅಂಬರ ಮೂಡರತ್ತೆ ಓಂಗಿ ಉಲಹಳಂದ ಮೇರೆ ಮೀರಿ ಬೆಳೆದು ಉಲಹಳಂದ ಲೋಕವನ್ನೆಲ್ಲ ಅಳೆದಂತಹ ಉಂಬರ್ಕೋಮಾನೆ ದೇವತೆಗಳ ನಾಯಕನೇ, ಎಲ್ಲ ದೇವತೆಗಳನ್ನ ಆ ನಿನ್ನ ಪರಾಕ್ರಮದಿಂದ ನಿನಗೆ ದಾಸರಾಗಿ ಮಾಡಿಕೊಂಡವನೇ, ದೇವತೆಗಳ ನಿತ್ಯಸೂರಿಗಳ ನಾಯಕನಾದವನೇ. ಇಲ್ಲಿ ನೀನು ಬೇಡಲೂ ಬೇಡ, ಅಳೆಯಲೂ ಬೇಡ, ಬೆಳೆಯಲೂ ಬೇಡ, ಕಣ್ ತೆಗೆದು ನಮ್ಮನ್ನು ನೋಡಪ್ಪ ಸಾಕು ಉರಂಗಾದೆಳೆಂದಿರಾಯ್ ಎಂಬುದಾಗಿ ಕೃಷ್ಣ ಪರಮಾತ್ಮನನ್ನು ನೋಡಿ ಸುಪ್ರಭಾತವನ್ನು ಇವರಿಲ್ಲಿ ಗಾನ ಮಾಡ್ತಾರೆ. ಇವರಿಗೆ ಒಂದು ಚಿಂತೆ ಇದೆ. ಏನು ಚಿಂತೆ ಅಂತ ಕೇಳಿದ್ರೆ, ಈ ಕೃಷ್ಣ ನಾವು ಎಲ್ಲೂ ಕ್ರಮ ತಪ್ಪಲಿಲ್ಲ. ಭಾಗವತೋತ್ತಮನಿಗೆ ಸುಪ್ರಭಾತ ಹಾಡಿದೆವು, ಭವನದ್ವಾರ ರಕ್ಷಕನಿಗೆ ಗೌರವವನ್ನು ಕೊಟ್ಟೆವು, ಯಶೋಧಾನಂದ ಗೋಪಾಲನ ಅನುಮತಿಯನ್ನು ಕೂಡ ತೆಗೆದುಕೊಂಡ್ರು. ಇಷ್ಟೆಲ್ಲ ಅನುಮತಿ ಪಡ್ಕೊಂಡು ಬಂದರೂ ಕೂಡ ಇವನು ಯಾಕಿನ್ನೂ ಹೇಳದೆ ಮಲಗಿದ್ದಾನೆ? ಓಹೋ, ಇವರಿಗಿಂತ ಹಿರಿಯನಾದ ಬಲರಾಮನನ್ನು ಬಿಟ್ಬಿಟ್ವಿ. ಆದ್ದರಿಂದ ಈ ಕೃಷ್ಣ ಏನಾದರೂ ಕೋಪಗೊಂಡಿದ್ದಾನ? ಬಲರಾಮನಿಗೆ ಸುಪ್ರಭಾತ ಹಾಡದೆ ನನಗೆ ಸುಪ್ರಭಾತ ಹಾಡ್ತಾ ಇದ್ದೀರಲ್ಲ ಎಂಬುದಾಗಿ ಏನಾದರೂ ಕೃಷ್ಣ ಕೋಪಗೊಂಡು ಬಿಟ್ಟಿದ್ದಾನ? ಆದ್ದರಿಂದ ಬಲರಾಮನಿಗೆ ಸುಪ್ರಭಾತ ಹಾಡೋಣ. ಶಂಬರ್ಕಳಲಡಿಚ್ಚಲ್ವಾ ಬಲದೇವ ಉಂಬಿಯುಂ ನೀಯಂ ಉರಂಗೇಳ್ ಶಂಪೊನ್ ಕಳಲಡಿ. ಶಂಪೊನ್ ಹೊಂಬಣ್ಣದ ಅಂದರೆ ಹೊಂಬಣ್ಣದ ಬಂಗಾರದ ಪಾದಗಳನ್ನು ಉಳ್ಳವನೇ, ಹೊಂದಾವರೆಯ ಪಾದಗಳನ್ನು ಉಳ್ಳವನೇ. ಶಂಪೊನ್ ಅಂದರೆ ಕೆಂಪಾದ ರೀತಿಯಲ್ಲಿ ಥಳಥಳಿಸುವ ಬಂಗಾರದ ಪಾದಗಳನ್ನು ಉಳ್ಳಂತಹ ಶಂಪೊನ್ ಕಯಲ್ ಅಡಿ. ಶಂಪೊನ್ ಬಂಗಾರದ ಕಾಂತಿಯಿಂದ ಕಂಗೊಳಿಸುವ ಕಳಲ್ ಪಾದಗಳ ಅಡಿ ಅಂಗಾಲುಗಳನ್ನು ಉಳ್ಳಂತಹ ಬಲದೇವ, ಓ ಬಲರಾಮನೇ, ಬಲಶಾಲಿಯಾದವನೇ, ಅತೀವವಾದ ಬಲವನ್ನು ಉಳ್ಳವನೇ. ಶಂಬರ್ ಕಳಲಡಿ ಶಲ್ವಾ, ಶಲ್ವಾ ಅಂತಾರೆ ಶ್ರೀಮಂತನಾದವನೇ, ಅತ್ಯಂತ ಶ್ರೀಮಂತನಾದ ಬಲರಾಮನೇ, ಬಲದೇವ ಬಲರಾಮನೇ. ಉಂಬಿಯುಂ ತಮ್ಮನಾದ ಕೃಷ್ಣನು, ನೀಯುಂ ಅಣ್ಣನಾದ ನೀನು, ಉರಂಗೇ ಶಯನ ಮಾಡಿಕೊಳ್ಳದೆ ಏಳುವವರಾಗಿರಿ. ಇಲ್ಲಿ ಪರಮಾತ್ಮನಿಗೆ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡಿದಳಲ್ಲವ, ಉಂಬರ್ಕೋಮಾನೆಯು ಉರಂಗಾದೆಳೆಂದಿರಾಯ್ ಅಂತ. ಪರಮಾತ್ಮನಿಗೆ ಸುಪ್ರಭಾತವನ್ನು ಹಾಡಬೇಕಾ ಅಂತ ಕೇಳಿದ್ರು. ಪರಮಾತ್ಮನಿಗೆ ನಿದ್ರೇನೇ ಇಲ್ಲವಲ್ಲ, ಸುಪ್ರಭಾತವನ್ನು ಯಾಕೆ ಹಾಡಬೇಕು? ನಿದ್ರೆ ಬರುವುದಕ್ಕೆ ಕಾರಣವೇನು
ಎಂದರೆ ಭೋಗ ತಮೋಗುಣದಿಂದ ನಿದ್ರೆ ಏರ್ಪಡುತ್ತದೆ. ತಮೋಗುಣವೇ ನಿದ್ರೆಗೆ ಕಾರಣ. ಹಾಗೆ ಪರಮಾತ್ಮನಲ್ಲಿ ತಮೋಗುಣಕ್ಕೆ ಆಸ್ಪದವೆಂಬುದೇ ಇಲ್ಲ. ಶುದ್ಧ ಪರಮಸತ್ವ ಸಮಾಶ್ರಯಕ್ಕ ಸತ್ವಗುಣದೇ ಪೂರ್ಣವಾಗಿ ಉಳ್ಳವನು ಯಾರು ಎಂದರೆ ಅದು ಪರಮಾತ್ಮ. ಸತ್ವಗುಣದಿಂದ ಕೂಡಿದವನು ಪರಮಾತ್ಮ. ಇಂತಹ ಈ ಸತ್ವಗುಣದಿಂದ ಕೂಡಿರತಕ್ಕಂತಹ ಪರಮಾತ್ಮನಿಗೆ ನಿದ್ರೆಯೇ ಇಲ್ಲವಲ್ಲ. ಇಲ್ಲಿ ಈ ಕೃಷ್ಣ ಗೋಕುಲದಲ್ಲಿ ಅವತಾರ ಮಾಡಿ ಬಂದಿದ್ದಾನೆ, ಯಶೋದೆ ನನ್ನ ಗೋಪರ ಮಗನಾಗಿದ್ದಾನೆ, ಈಗ ಮಲಗಿದ್ದಾನೆ ಅಂತ ಹೇಳ್ಬೋದು. ಆದರೆ ಎಲ್ಲ ದೇವಾಲಯಗಳಲ್ಲಿ ಸುಪ್ರಭಾತವನ್ನು ಹಾಡ್ತೀವಿ. ವೆಂಕಟೇಶ್ವರ ಸುಪ್ರಭಾತ, ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ, ಶ್ರೀ ವೆಂಕಟೇಶ ಶರಣಂ ಪ್ರಪದ್ಯೆ ಅಂತ ಶರಣಾಗತಿ ಮಾಡಿ ಆ ಪರಮಾತ್ಮನಿಗೆ ಸುಪ್ರಭಾತವನ್ನು ಹಾಡ್ತೀವಿ. ಹೀಗಲ್ಲ, ಪರಮಾತ್ಮನಾದವನಿಗೆ, ನಿದ್ರೆಯೇ ಇಲ್ಲದ ಪರಮಾತ್ಮನಿಗೆ ಸುಪ್ರಭಾತ ಯಾಕೆ ಹಾಡಬೇಕು? ಇದಕ್ಕೆಲ್ಲ ವೇದ ತುಂಬ ಸುಂದರವಾಗಿ ಉತ್ತರ ಕೊಡುತ್ತೆ. ನಿದ್ರೆ ಮಾಡಿ ಮಲಗಿರೋರನ್ನ ಎಬ್ಬಿಸ್ಬೇಕು. ಹೋಗಲಿ, ಪರಮಾತ್ಮ ಕ್ಷೀರಸಾಗರದಲ್ಲಿ ಮಲಗಿದ್ದಾನಲ್ಲ, ಅವನಿಗೆ ಸುಪ್ರಭಾತವ ಅಂದರು. ಅಲ್ಲಿ ನಿದ್ರೆ ಬಂದ ಹಾಗೆ ನಟಿಸುವವನು, ಅದು ಯೋಗ ನಿದ್ರಾ ಅಂದ್ಬಿಟ್ರು. ಯೋಗ ನಿದ್ರೆ ಅಂದರೆ ಏನು? ಜಗದ್ರಕ್ಷಣ ಚಿಂತಾರೂಢ, ಜಗತ್ತನ್ನು ಹೇಗೆ ರಕ್ಷಣೆ ಮಾಡೋದು ಅನ್ನೋ ಚಿಂತೆಯೇ ಕ್ಷೀರಸಾಗರದಲ್ಲಿ ಮಲಗಿಕೊಂಡವನ ನಿದ್ರೆ. ಅದು ನಿದ್ರೆಯಲ್ಲ, ಚಿಂತನೆ ಎಂದರು. ಹೀಗೆ ನಿದ್ರೆಯೇ ಇಲ್ಲದವನು ಪರಮಾತ್ಮ, ಅವನಿಗೆ ಯಾಕೆ ಸುಪ್ರಭಾತ ಹಾಡೋದು ಎಂದು ವೇದಗಳು ಕೂಡ ಪರಮಾತ್ಮನಿಗೆ ಸುಪ್ರಭಾತ ಹಾಡುತ್ತೆ. ವೇದದಲ್ಲಿ ಎಷ್ಟೋ ದೇವತೆಗಳು, ಅಗ್ನಿ, ವರುಣ, ಇಂದ್ರ, ಇವರೆಲ್ಲರಿಗೆ ಹೇಳುವ ಮಂತ್ರಗಳು ಒಳಗಿರುವ ಪರಮಾತ್ಮನಿಗೇನೆ. ಇಂದ್ರ ಅಂದರೆ ಅದು ಪರಮಾತ್ಮನೇ, ಅಗ್ನಿ ಅಂದರೆ ಪರಮಾತ್ಮನೇ. ಪರಬ್ರಹ್ಮನಿಗಾಗಿಯೇ ವೇದದ ಸಕಲ ಮಂತ್ರಗಳು. ಮೇಲ್ನೋಟಕ್ಕೆ ಆಯಾಯ ದೇವತೆಗಳ ಹೆಸರಿದ್ದರೂ ಕೂಡ ಆ ಎಲ್ಲ ನಾಮಗಳು ಕೂಡ ಪರಮಾತ್ಮನನ್ನೇ ಹೇಳುವ ನಾಮಗಳು ಅಂತ ಜೈಮಿನಿ ಮುನಿವರಿಯರು ನಿರ್ಣಯ ಮಾಡಿದ್ದಾರೆ. ವೇದದಲ್ಲಿ ಬರುವ ಸಕಲ ದೇವತೆಗಳ ನಾಮಗಳು ಪರಬ್ರಹ್ಮನನ್ನೇ ಹೇಳುತ್ತೆ, ಪರತತ್ವವನ್ನೇ ಹೇಳುತ್ತೆ ಎಂಬುದು ಸಾಕ್ಷಾದ್ಯತ್ವ ವಿರೋಧ ಜೈಮಿನಿ ಎಂಬುದಾಗಿ ಒಂದು ಸೂತ್ರ. ಅದರಲ್ಲಿ ವೇದದಲ್ಲಿ ಬರುವ ಎಲ್ಲ ದೇವತೆಗಳ ನಾಮಗಳು ಈ ಪರಮಾತ್ಮ ಪರಬ್ರಹ್ಮನನ್ನೇ ತೋರಿಸುತ್ತೆ ಅಂತ ಹೇಳ್ಬಿಟ್ರು. ಹಾಗೆಲ್ಲದಿದ್ದರೂ ಅಂತರ್ಯಾಮಿಯಾಗಿದ್ದಾನಲ್ಲವ. ಶರೀರ ಅಂದರೆ ಒಳಗಿರುವ ಆತ್ಮ, ಆತ್ಮ ಅಂದರೆ ಅದರೊಳಗಿರುವ ಪರಮಾತ್ಮ, ಇಂದ್ರ ಅಂದರೆ ಒಳಗೆ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನು ಅದು ತೋರಿಸುತ್ತೆ. ಅಪರ್ಯವಸಾನ ವೃತ್ತಿ ಎಂದು. ಹಾಗೆ ಆ ಪರಮಾತ್ಮ ವೇದ ಹೇಳುತ್ತೆ, ಅಗ್ನೇ ಉದ್ಬುದ್ಧ್ಯಸ್ವ ಪ್ರತಿಜಾಗ್ರಹಿಯೇನಂ, ಎಲೈ ಅಗ್ನಿಯೇ ಏಳುವವನಾಗು. ಅಗ್ನಿ ಅಂದರೆ ಯಾರು? ಅಗ್ರಂ ನಯತಿ, ನಮ್ಮನ್ನು ಮುಂದಕ್ಕೆ ಅಭಿವೃದ್ಧಿಯ ಮಾರ್ಗದಲ್ಲಿ ಕರೆದೊಯ್ಯುವವನು ಅಂತ ಅರ್ಥ ಅಗ್ನಿ ಶಬ್ದಕ್ಕೆ. ಈ ಆತ್ಮನನ್ನು ಅಭಿವೃದ್ಧಿಯ ಮಾರ್ಗದಲ್ಲಿ ಕರೆದೊಯ್ಯುವವನಾರು? ಪರಮಾತ್ಮ. ಅವನಲ್ಲವಾ ಪರಬ್ರಹ್ಮ, ಅವನಲ್ಲವಾ ಕರೆದೊಯ್ಯುವವನು. ಹೀಗೆ ಆ ಅಗ್ನಿಯನ್ನು ಅಗ್ನೇ ಉದ್ಬುದ್ಧ್ಯಸ್ವ, ಎಲೈ ಅಗ್ನಿಯೇ ಏಳುವವನಾಗು. ಎದ್ದು ಏನು ಮಾಡಬೇಕು? ನಮ್ಮನ್ನು ಎಚ್ಚರಿಸುವವನಾಗು. ಪ್ರತಿಜಾಗ್ರಹಿಯೇನಂ, ನಮ್ಮನ್ನು ಎಚ್ಚರಿಸಲು ನೀನು ಏಳು ಎಂಬುದಾಗಿ ಅರ್ಥ. ಅಂದರೆ ಏನು? ಈ ಶರೀರದ ಒಳಗಿರುವ ಆತ್ಮ ಈ ಶರೀರದ ಪ್ರಾಕೃತಿಕವಾದ ಗುಣಗಳಿಗೆ ಬದ್ಧನಾಗಿ ಈ ಆತ್ಮ ತಮೋಗುಣದಿಂದ ಕೂಡಿ ನಿದ್ರಿಸುವವನಾಗ್ತಾನೆ. ಅಂದರೆ ಶ್ರೇಷ್ಠವಾದದ್ದು ಯಾವುದು, ಯಾವುದು ದುಷ್ಟತ, ಯಾವುದು ಸುಕೃತ, ಯಾವುದು ಒಳ್ಳೆಯದು, ಯಾವುದು ಕೆಡಕು, ಇದಾವ ಜ್ಞಾನವೂ ಇಲ್ಲದ ಅಂಧಕಾರದಲ್ಲಿ ಇರುವವರು ನಾವು. ಆದ್ದರಿಂದ ಈ ಅಂಧಕಾರಮಯವಾದ ಈ ಶರೀರದಲ್ಲಿ, ಈ ಲೋಕದಲ್ಲಿ ನಾವಿದ್ದೀವಿ. ಇಂತಹ ಲೋಕ ಸರಿಯಾಗಿ ನಡೆಯಬೇಕಾದರೆ ಇಲ್ಲಿರುವವರೆಲ್ಲರೂ ಕೂಡ ಅವರವರ ಕರ್ತವ್ಯಗಳನ್ನು ಮಾಡಬೇಕು. ಚಕ್ರ ತಿರುಗಬೇಕು. ಈ ಲೋಕವೆಂಬುದು ಒಂದು ಚಕ್ರ, ಅದು ತಿರುಗಬೇಕಾದ್ರೆ ಎಲ್ಲರಿಗೆ ಪರಮಾತ್ಮ ಒಂದೊಂದು ಕರ್ತವ್ಯವನ್ನು ಇಟ್ಟಿದ್ದಾನೆ. ಅದರಲ್ಲಿ ದೇವತಾರಾಧನೆ ಒಂದು, ಮತ್ತು ಸಾಮಾಜಿಕವಾದ ಸೇವೆಗಳು ಒಂದು, ಎರಡನ್ನೂ ಮಾಡಬೇಕು.
ಇಷ್ಟಾಪೂರ್ತಂ ಬಹುಧಾ ಜಾತಂ ಜಾಯಮಾನಂ ವಿಶ್ವಂ ಬಿಭರ್ತಿ ಭುವನಸ್ಯ ನಾಭಿಃ ಎಂಬುದಾಗಿ ವೇದಮಂತ್ರ. ಇಷ್ಟಿ ಎಂದರೆ ದೇವತಾರಾಧನೆ, ಪರಮಾತ್ಮನಿಗೆ ಮಾಡುವ ಆರಾಧನೆ, ದೇವತೆಗಳಿಗೆ ಮಾಡುವ ಆರಾಧನೆಗೆ ಇಷ್ಟಿ ಅಂತ ಹೆಸರು. ಇಷ್ಟಿ ಅಂದರೆ ಸ್ವಾಹ ಅಂತ ಹೇಳ್ಕೊಂಡು ಅಗ್ನಿಯಲ್ಲಿ ತುಪ್ಪವನ್ನು ಹಾಕಿ ಹೋಮ ಮಾಡ್ತೀವಲ್ಲ, ಅದು ಅಂತ ಅರ್ಥವಲ್ಲ, ಅದು ದೇವತಾರಾಧನೆಯೇ. ಆದರೆ ಪರಮಾತ್ಮನಿಗೆ ಮಾಡುವ ನಮಸ್ಕಾರ, ಪರಮಾತ್ಮನಿಗೆ ಮಾಡುವ ಪೂಜೆ, ಇದೆಲ್ಲವೂ ಇಷ್ಟಿ. ಅಷ್ಟೇ ಯಾಕೆ, ನಾವು ಊಟ ಮಾಡ್ತೀವಲ್ಲ ಅದು ಕೂಡ ಒಂದು ಯಾಗ ಅಂದರು. ಎಲ್ಲವನ್ನ ಯಾಗ ಅಂತ ಹೇಳುತ್ತೆ ನಮ್ಮ ವೇದ ಸಂಸ್ಕೃತಿ, ವೈದಿಕ ಪರಂಪರೆ. ಆ ರೀತಿ ಆರಾಧನೆಗಳು, ದೇವತಾರಾಧನೆ ಇಷ್ಟಿ ಅಂತ ಕರೆಸ್ಕೊಳ್ಳುತ್ತೆ. ಪೂರ್ತ ಸಾಮಾಜಿಕ ಸೇವೆ, ರೋಗಿಗಳ ಸೇವೆ ಮಾಡುವುದು, ಕೆರೆ ಕಟ್ಟೆಗಳನ್ನು ಕಟ್ಟಿಸುವುದು, ಮರಗಳನ್ನು ನೆಡುವುದು, ಅದೇ ರೀತಿಯಾಗಿ ವಸತಿಗೆ ಗೃಹಗಳನ್ನು ಬಡವರಿಗೆ ಮಾಡಿಕೊಡುವುದು. ಈ ರೀತಿಯಾಗಿ ಯಾರ ಆರ್ತರೋ, ಯಾರು ದೀನರೋ ಅವರಿಗೆ ವಿಧ ವಿಧವಾದ ಸೇವೆಗಳನ್ನು ಮಾಡುವುದು. ಅವೆಲ್ಲವೂ ಕೂಡ ಅರವಟ್ಟಿಗೆಗಳನ್ನು ಇಟ್ಟು ನೀರನ್ನು ಕೊಡುವುದು, ಬೇಕಾದ ಪಾನೀಯಗಳನ್ನು ಕೊಡುವುದು. ಈ ರೀತಿಯಾದ ಎಲ್ಲ ವಿಧವಾದ ಸಾಮಾಜಿಕ ಸೇವೆಗಳೂ ಕೂಡ ಪೂರ್ತ ಎಂಬುದಾಗಿ ಕರೆಸ್ಕೊಳ್ಳುತ್ತೆ. ವೇದ ಏನು ಹೇಳುತ್ತೆ? ಇಷ್ಟಾಪೂರ್ತಂ ಬಹುಧಾ ಜಾತಂ. ಎಷ್ಟೋ ಇಷ್ಟಿಗಳು, ಪೂರ್ತಗಳೆಲ್ಲವನ್ನ ಬೇಕಾದಷ್ಟು ಮಂದಿ ಬಂದು 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 ಎಲ್ಲ ಮಾಡಾಗಿದೆ. ಆದರೂ ಕೂಡ ಜಾಯಮಾನಂ, ಇನ್ನೂ ಅದು ಮಾಡ್ತಾನೇ ಇರಬೇಕು. ಬಂದವರೆಲ್ಲರೂ ಕೂಡ ಅದನ್ನು ಮಾಡ್ತಾನೇ ಇರಬೇಕು, ಅದು ನಡೀತಾನೇ ಇರಬೇಕು. ಆ ಇಷ್ಟಾಪೂರ್ತಗಳು ಆಗ್ತಾನೇ ಇರಬೇಕು. ಕಾರಣ ಏನು ಅಂದರೆ, ಭುವನ, ಈ ಸಮಗ್ರ ಲೋಕವೆಂಬ ಚಕ್ರ ತಿರುಗುವುದಕ್ಕೆ ಕೇಂದ್ರ ಬಿಂದುವಾಗಿ ಒಂದು ಸೆಂಟ್ರ್ ಪಾಯಿಂಟ್ ಇರುತ್ತೆ. ಅದರಲ್ಲಿ ಎಲ್ಲ ಸ್ಪೋಕ್ಸ್ಗಳನ್ನು ಸೇರಿಸಿರ್ತಾರೆ. ಆಗ ಚಕ್ರ ತಿರುಗುತ್ತೆ. ಇದು ತಿರುಗಿದ್ರೆ ಆ ಚಕ್ರ ತಿರುಗತ್ತೆ. ಆ ರೀತಿ ಈ ಭುವನ, ಈ ಲೋಕ ತಿರುಗುವುದಕ್ಕೆ ಮಧ್ಯದಲ್ಲಿ ಇರ್ತಕ್ಕಂತಹ ನಾಭಿ ಅದ್ಯಾವುದು ಅಂದರೆ ಇಷ್ಟಾಪೂರ್ತಗಳ ಆಚರಣೆ. ಇಷ್ಟಾಪೂರ್ತವೇ ಭುವನಸ್ಯ ನಾಭಿ. ಭುವನದ ನಾಭಿ ಇಷ್ಟಾಪೂರ್ತಗಳು. ಆ ಇಷ್ಟಾಪೂರ್ತಗಳನ್ನು ನಾವುಗಳು ಮಾಡಬೇಕು, ನೆರವೇರಿಸಬೇಕು. ಹಾಗೆ ನಾವು ನೆರವೇರಿಸಬೇಕಾದರೆ ನಮಗೆ ಮನದಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಬೇಕು. ಅದನ್ನು ನಾವು ಮಾಡಬೇಕು, ಮಾಡುವ ಮನಸ್ಸು ಬರಬೇಕು, ನಮ್ಮ ಕೈಯೇ ಪರಮಾತ್ಮ ಮಾಡಿಸಬೇಕು. ಆ ರೀತಿ ಆ ಕಾರ್ಯಗಳನ್ನು ಮಾಡುವುದಕ್ಕೆ, ನಮ್ಮನ್ನು ಪ್ರಚೋದಿಸುವುದಕ್ಕೆ ನೀನು ಸಂಕಲ್ಪವನ್ನು ಮಾಡು ಎಂಬುದೇ ಪರಮಾತ್ಮನಿಗೆ ಹಾಡುವ ಸುಪ್ರಭಾತದ ಅರ್ಥ. ಮಲಗಿರೋ ಪರಮಾತ್ಮನ ನೆನೆಸ್ತೀವಿ ಅಂತಲ್ಲ, ನಾವು ಇಷ್ಟಾಪೂರ್ತಗಳನ್ನು ನಾವು ಮಾಡುವಂತೆಯೇ ನಮ್ಮನ್ನು ಪ್ರಚೋದಿಸುವ ಸಂಕಲ್ಪ ಮಾಡು. ನಿನ್ನ ಮನದಲ್ಲಿ ಸಂಕಲ್ಪ ಏಳಲಿ, ಮೂಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಆ ಇಷ್ಟಾಪೂರ್ತಾದಿಗಳನ್ನು ಮಾಡುವಂತೆ ನಮ್ಮನ್ನು ಪ್ರಚೋದಿಸುವ ಸಂಕಲ್ಪ ನಿನ್ನ ಮನದಲ್ಲಿ ಮೂಡಲಿ ಎಂಬುದೇ ಪರಮಾತ್ಮನಿಗೆ ಹಾಡುವ ಸುಪ್ರಭಾತದ ಆಂತರ್ಯ. ಅದರಿಂದನೇ ಉಪನಿಷತ್ತು ಅಗ್ನೇ ಉದ್ಬುದ್ಧಸ್ವ ಅಂತ ಹೇಳಿ, ನಾವು ಸನ್ಮಾರ್ಗದಲ್ಲಿ ಹೋಗಿ, ಉತ್ತಮ ಮಾರ್ಗದಲ್ಲಿ ಹೋಗಿ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಇಷ್ಟಾಪೂರ್ತಗಳನ್ನು ಅನುಷ್ಠಾನ ಮಾಡಿ ಪರಮಾತ್ಮನಿಗೆ ಪ್ರಿಯವಾಗುವಂತೆ ನಡೆದುಕೊಳ್ಳುವಂತೆ ಪರಮಾತ್ಮ ನಮಗೆ ಅನುಗ್ರಹ ಮಾಡುವ ಸಂಕಲ್ಪವನ್ನು ಅವನೇ ಮಾಡಬೇಕು. ಆ ಸಂಕಲ್ಪವನ್ನು ಮಾಡು. ಆದ್ದರಿಂದಲೇ ದೇವೋವ ಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣಿ. ಶ್ರೇಷ್ಠತಮವಾದ ಕರ್ಮಗಳನ್ನು ಮಾಡುವಂತೆ ಓ ಸವಿತೃದೇವ ನೀನು ಸಂಕಲ್ಪ ಮಾಡು. ಗಾಯತ್ರಿ ಮಂತ್ರ ಧಿಯೋ ಯೋನಃ ಪ್ರಚೋದಯಾತ್. ಇಷ್ಟಾಪೂರ್ತಾದಿ ನಿನಗೆ ಪ್ರಿಯವಾದ ಕಾರ್ಯಗಳನ್ನು ಮಾಡುವಂತೆ ನಮ್ಮ ಬುದ್ಧಿಯನ್ನು ಓ ಪರಮಾತ್ಮ ಪ್ರಚೋದಿಸು, ಅದಕ್ಕೆ ನೀನು ಸಂಕಲ್ಪ ಮಾಡು ಎಂಬುದೇ ಪರಮಾತ್ಮನಿಗೆ ಹಾಡುವ ಸುಪ್ರಭಾತದ ಅರ್ಥ. ಇಲ್ಲಿ ಉರಂಗಾದ ಎಳೆದಿರಾಯ್, ಎಲೈ ಕೃಷ್ಣ ಪರಮಾತ್ಮನೇ ನಿದ್ರೆ ಮಾಡದೆ ಹೇಳುವವನಾಗು ಅಂದರೆ ನಮ್ಮ ಬಗ್ಗೆ ನಾವು ನಿನ್ನನ್ನು ಆರಾಧನೆ ಮಾಡಬೇಕು, ನಿನಗಾಗಿ ಸೇವೆಯನ್ನು ಮಾಡಬೇಕು. ಅದೇ ಇಷ್ಟಾಪೂರ್ತ. ಭಗವದ್ ಆರಾಧನೆ, ಭಗವತ್ ಕೈಂಕರ್ಯವೇ ಇಷ್ಟಾಪೂರ್ತಗಳಲ್ಲವ. ಆ ಇಷ್ಟಾಪೂರ್ತಗಳನ್ನು ನಾವು ಮಾಡಬೇಕು ಅಂತ ನೀನು ನಿಯಮನ ಮಾಡಿದೀಯ. ಆ ನಿಯಮದ ಪ್ರಕಾರ ಇಷ್ಟಾಪೂರ್ತವನ್ನು ಕೈಗೊಳ್ಳುವವನು ನೀನು.
ಆ ಕಾರ್ಯವನ್ನು ನಾವು ಮಾಡುವಂತೆ ನಮ್ಮನ್ನು ಪ್ರಚೋದಿಸು, ಆ ಕೈಂಕರ್ಯವನ್ನು ಸ್ವೀಕರಿಸಲು ನೀನು ಹೇಳುವವನಾಗು. ಉಂಬರ್ಕೋಮಾನೇ ಉರಂಗಾದೆಳಂದಿರಾಯ್. ಈ ಪಾಶರದಲ್ಲಿ ನೋಡಿ, ಮೊದಲನೆಯ ಸಾಲಿನಲ್ಲಿ ಆ ನಂದಗೋಪಾಲ ಮಾಡುವ ಪೂರ್ತ, ಇದಕ್ಕೆಲ್ಲ ಪೂರ್ತ ಅಂತ ಹೆಸರು. ವಸ್ತ್ರದಾನ, ತೀರ್ಥದಾನ, ಅನ್ನದಾನ ಇದೆಲ್ಲವೂ ಕೂಡ ಕರುಣೆಯಿಂದ ಲೋಕಕ್ಕಾಗಿ ಮಾಡುವ ಸಮಾಜ ಸೇವೆ. ಆ ಸಮಾಜ ಸೇವೆಯನ್ನು ಆಂಡಾಳು ಹೇಳಿಬಿಟ್ಟು ಪರಮಾತ್ಮನಿಗೆ ಸುಪ್ರಭಾತ ಹಾಡ್ತಾ ಇದ್ದಾಳೆ. ಇದರಲ್ಲಿ ಏನು ಸೂಚನೆ ಆಗುತ್ತೆ? ಇಷ್ಟಾಪೂರ್ತಗಳನ್ನು ಮಾಡಬೇಕು. ಆದ್ದರಿಂದಲೇ ಆ ಇಷ್ಟಾಪೂರ್ತಗಳನ್ನು ಮಾಡುವ ನಂದಗೋಪಾಲನನ್ನು ಹೇಳಿ ಕೃಷ್ಣ ಪರಮಾತ್ಮನಿಗೆ ಸುಪ್ರಭಾತವನ್ನು ಹಾಡುವ ಒಂದು ಸಂಗತಿ ಹೇಗಿದೆ ಪಾಶ್ವದಲ್ಲಿ. ಇದು ಪರಮಾತ್ಮನಿಗೆ ಸುಪ್ರಭಾತ ಹಾಡುವುದರ ಆಂತರ್ಯ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಈ ರೀತಿ ತನ್ಮೂಲಕ ಲೋಕೋಪಕಾರ್ಯಕ್ಕೆ ಪ್ರೇರೇಪಣೆ. ಧಿಯೋ ಯೋ ನಃ ಪ್ರಚೋದಯಾತ್. ಈ ಇಷ್ಟಾಪೂರ್ತಗಳಿಂದಲೇ ಲೋಕವು ಧರಿಸಲ್ಪಟ್ಟಿದೆ. ವಿಶ್ವಂ ಬಿಭರ್ತಿ, ಲೋಕವು ಧರಿಸಲ್ಪಟ್ಟಿದೆ. ಅದಕ್ಕೆ ನಾಭಿ ಯಾವುದು? ಇಷ್ಟಾಪೂರ್ತವೇ ಭುವನಸ್ಯ ನಾಭಿ. ಇದರಿಂದಲೇ ಲೋಕವು ಧರಿಸಲ್ಪಟ್ಟಿದೆ. ಇಂತಹ ಇಷ್ಟಾಪೂರ್ತಕ್ಕೆ ಪ್ರೇರಣೆ ನೀಡುವವನು ಆ ಭಗವಂತ. ಓ ದೇವನೇ, ಏಳು, ಇಂತಹ ಲೋಕಕ್ಕೆ ಬೇಕಾದ ಕಾರ್ಯವನ್ನು ನಮ್ಮಿಂದ ಮಾಡಿಸಿಕೊಳ್ಳಲು ನಮ್ಮನ್ನು ಪ್ರೇರೇಪಿಸು ಎಂಬುದಾಗಿ ಆಂಡಾಳ್, ಲೋಕೋಪಕಾರವನ್ನು ಬಯಸುವ ಆಂಡಾಳ್ ಆ ಕಾರ್ಯ ಮಾಡುವುದಕ್ಕಾಗಿಯೂ ತಮಗೆ ಅತ್ಯಂತ ಪ್ರಿಯತಮನಾದ ಕೃಷ್ಣ ಸೇವೆ ಮಾಡುವುದಕ್ಕಾಗಿಯೂ ಇಷ್ಟಾಪೂರ್ತಗಳಲ್ಲಿ ಪರಿಪೂರ್ಣವಾಗಿ ತೊಡಗುವಂತೆ ಮಾಡುವುದಕ್ಕಾಗಿ ಕೃಷ್ಣ ಪರಮಾತ್ಮನಿಗೆ ಸುಪ್ರಭಾತವನ್ನು ಹಾಡ್ತಾಳೆ. ಪರಮಾತ್ಮನು ಕೂಡ ವಾಮನ ತ್ರಿವಿಕ್ರಮನಾಗಿ ಲೋಕೋಪಕಾರವನ್ನು ತಾನೇ ಮಾಡ್ದ. ಅವನಿಗಾಗಿಯೇ ಬಂದ, ಭೂಮಿಯನ್ನು ಬೇಡಿದ, ಅವನಿಗಾಗಿಯೇ ತ್ರಿವಿಕ್ರಮನಾಗಿ ಬಂದ. ಲೋಕೋಪಕಾರಕ್ಕಾಗಿ ವಾಮನ ತ್ರಿವಿಕ್ರಮನಾಗಿ ಬಂದ ರೀತಿಯಲ್ಲಿ ನಾವು ಕೂಡ ಅದಕ್ಕಾಗಿ ಬಂದವರಾದ್ದರಿಂದ ಆ ಕಾರ್ಯವನ್ನು ಈಗಲೂ ಮಾಡು. ಉರಂಗಾದೆಳೆಂದಿರಾಯ್. ಹಾಗೆ ಆಂಡಾಳ್ ಇಷ್ಟಾಪೂರ್ತದಲ್ಲಿ ತೊಡಗಿದ ನಂದಗೋಪಾಲನನ್ನು ಪರ್ಯಾಯವಾಗಿ ಸೂಚಿಸಿ ಆ ಕಾರ್ಯ ಮಾಡುವುದಕ್ಕೆ ಪ್ರೇರೇಪಿಸುವಂತೆ ಪರಮಾತ್ಮನಾದ ಕೃಷ್ಣನಿಗೆ ಲೋಕೋಪಕಾರಕ ಕಾರ್ಯ ಮಾಡಿದ ವಾಮನ ತ್ರಿವಿಕ್ರಮ ಅಪಾದಾನದ ಮೂಲಕ ಉರಂಗಾದೆಳೆಂದಿರಾಯ್ ಎಂಬುದಾಗಿ ಅಂಬರ ಮೂಡರುತ್ತು ಓಂಗೆ ಉಲಹಳಂದ ಉಂಬರ್ಕೋಮಾನೆ ಉರಂಗಾದೆಳೆಂದಿರಾಯ್ ಎಂಬುದಾಗಿ ಸುಪ್ರಭಾತವನ್ನು ಹಾಡ್ತಾಳೆ. ಅವನಿಗೆ ಇಷ್ಟೆಲ್ಲ ಹಾಡಿದರೂ ಕೂಡ ಆ ಕೃಷ್ಣ ಪರಮಾತ್ಮ ಹೇಳಲಿಲ್ಲ, ಕಣ್ಣು ತೆರೆಯಲಿಲ್ಲ, ಇವರಿಗೆ ದರ್ಶನವನ್ನು ಕೊಡಲಿಲ್ಲ. ಆಗ ಬಲರಾಮನನ್ನು ಎಚ್ಚರಿಸಲಿಲ್ಲ, ಸುಪ್ರಭಾತ ಹಾಡಲಿಲ್ಲ ಎಂಬುದಾಗಿ ಕೃಷ್ಣ ಪರಮಾತ್ಮನಿಗೆ ಬೇಸರವ. ಇದೋ ಈಗ ಬಲರಾಮನನ್ನು ಹಾಡ್ತೇವೆ. ಶಂಬರ್ಕಳಡಿಚ್ಚಲ್ವಾ ಬಲದೇವ ಉಂಬಿಯಂ ನೀಯಂ ಉರಂಗೇಲ್. ನೀನು ಮತ್ತೆ ನಿನ್ನ ತಮ್ಮನು ಉರಂಗೇಲ್ ಶಯನ ಮಾಡಿಕೊಳ್ಳದೆ ಹೇಳುವವರಾಗಿರಿ. ಈ ಬಲರಾಮನನ್ನು ಶಂಬರ್ಕಳಡಿ ಅಂತಾಳೆ. ಒಂದಾವರೆಯ ಅಡಿಗಳಿಂದ ಕೂಡಿದ ಬಲರಾಮ. ಬಲರಾಮನ ಪಾದಗಳನ್ನು ಆಂಡಾಳ ಕೊಂಡಾಡ್ತಾಳೆ. ಮಂಗಳಕರವಾದ ಪಾದ, ಸ್ಪೃಹಣೀಯವಾದ ಪಾದಗಳು, ಅತ್ಯಂತ ಪೂಜ್ಯವಾದ ಪಾದಗಳು ಎಂಬುದಾಗಿ ಬಲರಾಮನ ಪಾದಗಳ ಆ ಭೋಗ್ಯತೆ, ಪೂಜ್ಯತೆಯನ್ನು ಆಂಡಾಳು ಕೊಂಡಾಡ್ತಾಳೆ. ಏನಂಥ ಬಲರಾಮನ ಪಾದಗಳ ವೈಶಿಷ್ಟ್ಯ ಅಂದು. ಕೃಷ್ಣ ಪರಮಾತ್ಮನಿಗೆ ಮುನ್ನ ದೇವಕಿಯ ಗರ್ಭಕ್ಕೆ ಬಂದ ಎಲ್ಲ ಶಿಶುಗಳನ್ನು ಕಂಸ ವಧೆ ಮಾಡಿದ. ಮಕ್ಕಳರುವರೆ ಕಲ್ಲಿಡೈ ಮೋದ. ಆ ಹೆತ್ತ ತಾಯಿಯಾದ ದೇವಕಿಯ ಮುಂದೆನೇ ಕಲ್ಲಿನಲ್ಲಿ ಒಗೆದು ಅಷ್ಟು ಮಕ್ಕಳನ್ನು ಕೊಂದನಲ್ಲವ. ಎಷ್ಟು ಸಂಕಟ ಪಟ್ಟಿರ್ತಾಳೆ ದೇವಕಿ. ಹಾಗೆ ಆ ಕಂಸನಿಂದ ದೇವಕಿಯ ಗರ್ಭದಲ್ಲಿ ಇದ್ದ ಎಲ್ಲ ಮಕ್ಕಳು ಕೊಲ್ಲಲ್ಪಟ್ಟವು. ಆದರೆ ಕೃಷ್ಣ ಬದುಕಿ ಉಳಿದ. ಕಾರಣ ಏನು ಅಂದರೆ, ಈ ಕೃಷ್ಣನಿಗಿಂತ ಮುಂಚೆ ಬಲರಾಮ ಆ ಗರ್ಭದಲ್ಲಿ ಇದ್ದ. ಅನಂತರ ದೇವಕಿಯ ಗರ್ಭದಿಂದ ಅದನ್ನು ರೋಹಿಣಿಯ ಗರ್ಭಕ್ಕೆ ಪರಮಾತ್ಮ ಬದಲಾಯಿಸ್ಬಿಟ್ಟ. ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಆ ಕಾಲದಲ್ಲೇ ಆಗೋಯ್ತು.
ಈಗೇನು ಹೊಸ ವಿಜ್ಞಾನ ಬೇಕಿಲ್ಲ. ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಅದು ಟ್ರಾನ್ಸ್ಫರ್ ಆಗೋಯ್ತು ಆ ಕಾಲದಲ್ಲಿ. ಹಾಗೆ ಅದುವರೆವಿಗೂ ದೇವಕಿಯ ಗರ್ಭದಲ್ಲಿದ್ದ ಎಲ್ಲ ಶಿಶುಗಳು ಕೂಡ ವಧಿಸಲ್ಪಟ್ಟವು. ಆದರೆ ಬಲರಾಮ, ನೀನು ಆ ಗರ್ಭಕ್ಕೆ ಕಾಲಿಟ್ಟು ಪುಣ್ಯಾಹವಾಚನ ಮಾಡಿದೆ. ನೀನಾದ ಮೇಲೆ ಬಂದ ಕೃಷ್ಣ ಬದುಕಿ ಉಳಿದ. ಇದು ನಿನ್ನ ಕಾಲ್ಗುಣ. ಶಂಬರ್ಕಳಲಡಿ. ಆ ಬಲರಾಮನ ಪಾದಗಳನ್ನು ಯಾಕೆ ಕೊಂಡಾಡ್ತಾಳೆ? ನಿನ್ನ ಕಾಲ್ಗುಣದಿಂದ ನಮ್ಮ ಕೃಷ್ಣ ಉಳಿದ ಅಂತಾಳಂತೆ. ನಾವು ಹೇಳ್ತೀವಿ ಅವ್ರ ಬಂಧುಗಳಿಗೆ ಎಲ್ಲ ಒಳ್ಳೇದಾಯಿತು, ಅವ್ರ ಕಾಲ್ಗುಣ ಅಂತ. ಹಾಗೆ ಇಲ್ಲಿ ಗೋದೆ ಕೊಂಡಾಡ್ತಾಳೆ, ನಿನ್ನ ಕಾಲ್ಗುಣದಿಂದ, ಆ ಹೊಂದಾವರೆಯ ಅಡಿಗಳಿಂದ ಕೃಷ್ಣ ಬದುಕಿ ಉಳಿದ ಕಾಲ್ಗುಣ ಅಂತೇಳಿ ಅವನ ಪಾದಗಳನ್ನು ಕೊಂಡಾಡ್ತಾಳೆ. ಬಲದೇವ, ಅಪರಿಮಿತವಾದ ಬಲವುಳ್ಳವನು ನೀನಲ್ಲವ. ಆದ್ದರಿಂದ ನಮ್ಮನ್ನು ಕೃಷ್ಣನನ್ನು ಕೂಡಿಸುವುದಕ್ಕಾಗಿ ಏಳುವವನಾಗು. ಶಂಬರ್ಕಳಲಡಿ ಶಲ್ವಾ. ಶಲ್ವಾ ಅಂತಾಳೆ. ಶ್ರೀಮಂತನಾದವನೇ ಎಂಬುದಾಗಿ ಕರೀತಾಳೆ. ಏನು ಶ್ರೀಮಂತಿಕೆ ಬಲರಾಮನಿಗೆ ಎಂದರು? ಅನವರತ ಪರಮಾತ್ಮನ ಕೈಂಕರ್ಯ ಮಾಡುವ ಸಂಪತ್ತು. ಪರಮಪದದಲ್ಲಿ ಆದಿಶೇಷನಾಗಿ ಕೈಂಕರ್ಯವನ್ನು ಮಾಡ್ತಾನೆ ಪರಮಾತ್ಮನಿಗೆ. ರಾಮಾವತಾರದಲ್ಲಿ ಲಕ್ಷ್ಮಣನಾಗಿ ಅವತರಿಸಿ ಸೇವೆ. ಕೃಷ್ಣಾವತಾರದಲ್ಲಿ ಬಲರಾಮನಾಗಿ ಅಣ್ಣನಾಗಿ ಹುಟ್ಟಿ ಅನವರತ ಕೃಷ್ಣನನ್ನು ನೋಡ್ಕೊಳ್ತಾನೆ. ಕಲಿಯುಗದಲ್ಲಿ ಆಚಾರ್ಯ ರಾಮಾನುಜರಾಗಿ ಅವತರಿಸಿ ಸಕಲ ಕೈಂಕರ್ಯಗಳನ್ನು ಪರಮಾತ್ಮನಿಗೆ ಮಾಡ್ತಾರೆ. ಅನಂತಸ್ತು ಪ್ರಥಮಂ ರೂಪಂ ಲಕ್ಷ್ಮಣಸ್ತು ತತಃಪರಃ ಬಲಭದ್ರಸ್ತೃತೀಯಸ್ತು ಕಲೌ ಕಶ್ಚಿತ್ ಭವಿಷ್ಯತಿ ಎಂಬುದಾಗಿ ಪುರಾಣ ವಚನ. ಅವರು ಯಾರು ಅಂದರೆ ಆಚಾರ್ಯ ರಾಮಾನುಜರು ಎಂಬುದನ್ನು ಪ್ರಮಾಣಗಳೆಲ್ಲ ಎಷ್ಟೊಂದು ಹೇಳಿ ತೋರಿಸಿದ್ದಾರೆ. ಹೀಗೆ ಅನವರತ ಪರಮಾತ್ಮ ಕೈಂಕರ್ಯವನ್ನು ಮಾಡುವವನು ಈ ಬಲರಾಮ ಆದಿಶೇಷನಾದವನು. ಆಳ್ವಾರ್, ವೈಗಯಾಳ್ವಾರ್ ಪಾಶುರವನ್ನು ಹಾಡ್ತಾರೆ. சென்றால் குடையாம் இருந்தால் சிங்காசனமாம் நின்றால் மரவடியாம் நீழ்கடலுள் என்றும் புனையாம் அணிவிளக்காம் பூப்பட்டாம் புல்குமணையாம் ತಿರುಮಾರ್ಕು ಅರವು. ಆ ಪರಮಾತ್ಮ ಹೊರಡುವಾಗ ಪರಮಾತ್ಮ ಕುಳಿತಿದ್ದರೆ ತಲೆಯ ಮೇಲೆ ಕೊಡೆಯಾಗಿ ಇರುವವನು ಯಾರು ಅಂದರೆ ಪರಮಾತ್ಮ ಹೊರಟರೆ ತಲೆಯ ಮೇಲೆ ಕೊಡೆಯಾಗಿ ಇರುವವನು ಆದಿಶೇಷ. ಕುಳಿತರೆ ಸಿಂಹಾಸನವಾಗಿ ಇರುವವನು ಆದಿಶೇಷ. ನಿಂತರೆ ಪಾದುಕೆಯಾಗಿರುವವನು ಆದಿಶೇಷ. ಚೀಲಾಬ್ದಿಯಲ್ಲಿ ಶಯನ ಮಾಡಿಕೊಳ್ಳುವಾಗ ಶಯ್ಯೆಯಾಗಿ ಇರುವವನು ಆದಿಶೇಷ. ಪರಮಾತ್ಮ ತೊಡುವ ವಸ್ತ್ರ ಆದಿಶೇಷ. ಪರಮಾತ್ಮನಿಗೆ ಬೆಳಕನ್ನು ಕೊಡುವ ದೀಪ ಆದಿಶೇಷ. ಪರಮಾತ್ಮ ಆಲಿಂಗನ ಮಾಡ್ಕೊಳ್ಬೇಕು ಅನ್ಸಿದ್ರೆ ಆಲಿಂಗನಕ್ಕೆ ವಿಷಯವಾಗುವವನು ಆದಿಶೇಷ. ಎಲ್ಲ ವಿಧವಾದ ಸರ್ವದೇಶ ಸರ್ವಕಾಲ ಸರ್ವಾವಸ್ಥೋಚಿತವಾದ ಸೇವೆಗಳನ್ನು ಪರಮಾತ್ಮನಿಗೆ ಅನವರತ ಮಾಡೋದ್ರಿಂದಲೇ ಶೇಷ ಎಂದರೆ ಪರಮಾತ್ಮನ ಕಿಂಕರ ಅಂತ ಅರ್ಥ. ಆದಿ ಕಿಂಕರ. ಅನವರತ ಪರಮಪದದಿಂದಲೂ ಯಾವ ಕಾಲದಿಂದಲೂ ಪರಮಾತ್ಮನಿಗೆ ಸರ್ವದೇಶ ಸರ್ವಕಾಲ ಸರ್ವಾವಸ್ಥೋಚಿತವಾದ ಸಕಲ ಸೇವೆಗಳನ್ನು ಮಾಡುವುದರಿಂದಲೇ ಆದಿಶೇಷ ಎಂಬ ಹೆಸರು ಅವನಿಗೆ. ಅವನೇ ಬಲರಾಮನಾಗಿ ಅವತಾರವಲ್ಲವ ಈಗ. ಅದನ್ನು ಆಂಡಾಳು ಹೇಳ್ತಾಳೆ, ಎಲೈ ಪರಮಾತ್ಮನಿಗೆ ಶಯ್ಯೆಯಾಗಿ ಇರುವವನು ನೀನು ಶಲ್ವಾ. ಹೀಗೆ ಅನವರತ ಭಗವತ್ ಕೈಂಕರ್ಯವೆಂಬ ಸಂಪತ್ತಿಗೆ ಒಡೆಯನಾದವನೇ. ಪರಮಾತ್ಮನ ಕೈಂಕರ್ಯ ಸಾಮ್ರಾಜ್ಯದ ಒಡೆಯ ನೀನು. ಅನವರತ ಭಗವತ್ ಕೈಂಕರ್ಯ ಮಾಡ್ತೀಯ ಅಲ್ವಾ, ಅದೇ ಒಂದು ಅಪೂರ್ವವಾದ ಸಂಪತ್ತಲ್ಲವಾ. ಆ ಸಂಪತ್ತನ್ನು ಉಳ್ಳವನೇ ಎಂಬುದಾಗಿ ಹೇಳ್ತಾಳೆ. ಗುಹ, ಸುಗ್ರೀವ, ಹನುಮಾನ್, ವಿಭೀಷಣ ಇವರೆಲ್ಲರಿಗೂ ಕೂಡ ಪುರುಷಕಾರವಾಗಿ ನಿಂತವನು ಈ ಲಕ್ಷ್ಮಣ. ಹಾಗೆ ಈಗ ನಮ್ಮನ್ನು ಆ ಕೃಷ್ಣನೊಡನೆ ನೀನು ಸೇರಿಸಬೇಡವಾ ಎಂಬುದಾಗಿ ಇಲ್ಲಿ ಆಂಡಾಳು ಹೇಳ್ತಾಳೆ. ನೀನು ಹೇಳದೆ ಹೋದರೆ ಅವನು ಹೇಳೋದು, ಅಣ್ಣ ಹೇಳದೆ ನಾನು ಹೇಗೆ ಹೇಳೋದು ಅಂತ ಕೃಷ್ಣಾವತಾರದಲ್ಲಿರೋದ್ರಿಂದ ಭಾವಿಸ್ತಾನೆ ಅಣ್ಣ ದೊಡ್ಡವನು ಅಂತ. ಆದ್ದರಿಂದ ನೀನು ಯಾಕೆ ಮಲಗಿದೀಯಾ? ಅಯ್ಯೋ ಪ್ರಭು ಅವನು, ಅವನ ಆಜ್ಞೆ ಇಲ್ಲದೆ ನಾನು ಹೇಳೋದು ಅಂತ ನೀನು ಮಲಗಿದೀಯಾ.
ಹೀಗೆ ಸ್ವರೂಪವನ್ನು ನೋಡಿ ಸ್ವಾಮಿ ಭೃತ್ಯರು ಅಂತ ಸ್ವರೂಪವನ್ನು ನೋಡಿಕೊಂಡು ನೀನಿದೀಯ, ಈ ಅವತಾರದಲ್ಲಿ ಅಣ್ಣ ಅಂತ ಹೇಳ್ಕೊಂಡು ಅವನು ಮಲಗಿದ್ದಾನೆ. ಹೀಗೆ ಏನೋ ಒಂದು ನೆಪದಿಂದ ನೀವಿಬ್ಬರು ಮಲಗಿದ್ರೆ ನಮ್ಮ ಪಾಡೇನು? ಕುಲಶೇಖರ ಆಳ್ವಾರ್ ಒಂದು ಪಾಶ್ರವನ್ನು ಹಾಡ್ತಾರೆ. ಆರಾವನ್ ಬೆಳೆಯವನೋಡೆ ತೊಲ್ಕಾನ ಮಡೆಯಿಂದವನೇ, ಸುತ್ತಮೆல்லாம் ಪಿಂತೊಡರ ತೊಲ್ಕಾನ ಮಡೆಯಿಂದವನೇ. ಲಕ್ಷ್ಮಣ ರಾಮನನ್ನು ಹಿಂಬಾಲಿಸಿ ವನಪ್ರಯಾಣಕ್ಕೆ ಹೊರಟ. ಆದರೆ ಕುಲಶೇಖರ ಆಳ್ವಾರ್ ಹಾಡ್ತಾರೆ, ಎಲ್ಲ ಬಂಧು ಬಳಗವೂ ಕೂಡ ಅಯೋಧ್ಯೆಯ ಸಮಸ್ತ ಪರಿವಾರವೂ ಕೂಡ ಹಿಂಬಾಲಿಸಲಾಗಿ ವನವನ್ನು ಹೊಕ್ಕವನೇ ಎಂಬುದಾಗಿ ಹೇಳ್ತಾರೆ. ಇಡೀ ಅಯೋಧ್ಯೆಯೆಲ್ಲ ವನವನ್ನು ಪ್ರವೇಶ ಮಾಡಿದ್ದ. ಯಾರು ಹೋದವರು? ಸೀತೆ, ಲಕ್ಷ್ಮಣ ಇಬ್ಬರೇ. ಸೀತೆ ಬಿಡಿ, ಪತ್ನಿಯಾಗ್ಬಿಟ್ರು. ಎಲ್ಲ ಸುತ್ತಮೆಲ್ಲ ಸಮಸ್ತ ಪರಿವಾರವೂ ಕೂಡ ಹಿಂಬಾಲಿಸಲಾಗಿ ವನವನ್ನು ಪ್ರವೇಶಿಸಿದವನೇ ಅಂತಾರೆ ಕುಲಶೇಖರ ಆಳ್ವಾರ್. ವ್ಯಾಖ್ಯಾನ ಮಾಡಿದ್ರು. ಹೋದವನು ಒಬ್ಬ ಲಕ್ಷ್ಮಣ ಹಿಂದೆ, ಎಲ್ಲ ಪರಿವಾರ ಹೋಯಿತು ಅಂತಾರಲ್ಲ ಅಂದು. ಅವನು ಒಬ್ಬ ಹೋದದ್ದು ಇಡೀ ಅಯೋಧ್ಯೆಯೇ ರಾಮನೊಡನೆ ನಡೆದಂತೆ. ಇಡೀ ಅಯೋಧ್ಯೆಯಲ್ಲಿರುವ ಅಷ್ಟೂ ಜನರು ಸೇರಿ ಏನು ಸೇವೆ ಮಾಡ್ತಾರೆ ಅದನ್ನು ಒಬ್ಬನೇ ರಾಮನಿಗೆ ಹಗಲಿರುಳನ್ನ ಭೇದವಿಲ್ಲದೆ ಮಾಡಿದವನು. ಇವನು ಒಬ್ಬ ಹೋದರೆ ಸಮಗ್ರ ಪರಿವಾರವೇ ಹೋದಂತೆ ಎಂಬುದಾಗಿ ಭಾವ. ಹಾಗೆ ಅನವರತ ಕೈಂಕರ್ಯ ಮಾಡುವ ಸಂಪತ್ತನ್ನು ಉಳ್ಳವನು ನೀನಲ್ಲವ. ಶಂಬರ್ಕಳಡಿ ಚಲ್ವಾ ಬಲದೇವ. ಈ ಬಲರಾಮ ಎಂತಹವನು? ಕೃಷ್ಣ ಬಲರಾಮರಿಬ್ಬರು ಅಕ್ರೂರನ ರಥದಲ್ಲಿ ಕುಳಿತು ಅಲ್ಲಿಗೆ ಮಥುರಾ ನಗರಕ್ಕೆ ಪ್ರಯಾಣ ಮಾಡಿಬಿಟ್ರು. ಗೋಪಿಕೆಯರಿಗೆ ಪ್ರಾಣಾಂತಿಕವಾದ ವಿರಹ, ಪ್ರಾಣವೇ ಹೋಗ್ತಾ ಇದೆ. ಅವತ್ತು ಮೂರ್ಛೆ ಬಿದ್ದವರು ಹೇಳೋದೇ ಇಲ್ಲ. ಕೃಷ್ಣನಿಗೆ ಈ ಗೋಪಿಕೆಯರ ಆರ್ತಿ, ಸಂಕಟ, ವಿರಹ ತಾಪದ ಅರಿವು ಕೃಷ್ಣನಿಗಿದೆ. ಅದಕ್ಕಾಗಿ ಮಥುರಾ ನಗರಕ್ಕೆ ಹೋದ ಮೇಲೆ ಬಲರಾಮನನ್ನು ಕಳಿಸ್ತಾನೆ. ಹೋಗು, ಆ ಗೋಪಿಕೆಯರು ನಮಗೆ ಪ್ರಿಯ ಸಖಿಯರಾಗಿ ಇದ್ದಂತಹ ಆ ಗೋಪಿಕೆಯರನ್ನು ಸಮಾಧಾನ ಮಾಡಿ ಬಾ, ಅವರಿಗೆ ಹಿತವಚನವನ್ನು ಹೇಳು ಬಾ ಎಂಬುದಾಗಿ ಬಲರಾಮನನ್ನು ಕಳಿಸಿದಾಗ ಆ ಬಲರಾಮ ರಥದಲ್ಲಿ ಕುಳಿತು ಬರ್ತಾನೆ. ಆಗ ಏರ್ಪಡುವುದೇ ಭೃಂಗಗೀತೆ. ಆ ಬಲರಾಮನ ಜೊತೆಯಲ್ಲಿ ಒಂದು ದುಂಬಿಯ ಜೊತೆ ಮಾತನಾಡುವಂತೆ ಬಲರಾಮನಿಗೆ ಇವರು ಎಲ್ಲ ವಿಷಯ ಹೇಳ್ತಾ ಇರ್ತಾರೆ. ಕಾರಣ ಕೋಪ ಕೃಷ್ಣ ಬಲರಾಮನ ಮೇಲೆ, ನೇರಾಗಿ ಬಲರಾಮನ ಜೊತೆ ಮಾತಾಡೋದು. ಆ ರೀತಿ ಆ ಬಲರಾಮನನ್ನು ಕೃಷ್ಣ ಕಳಿಸ್ತಾನಲ್ವಾ. ಆಗ ಬಂದ ಬಲರಾಮ ಈ ಎಲ್ಲ ವಿರಹಾರ್ಥಯರಾದ ಗೋಪಿಕೆಯರನ್ನು ಕರುಣಾ ಕಟಾಕ್ಷದಿಂದ ಕಟಾಕ್ಷಿಸಿ ಸ್ವಾಂತ್ವ ವಚನಗಳನ್ನು ಹೇಳಿ ಅವರ ಮನಸ್ಸಿಗೆ ಹಿತವಾಗುವಂತೆ ನಡೆದುಕೊಂಡು ಅವರನ್ನು ಮತ್ತೆ ಅವರ ಜೀವ ಮರುಕಳಿಸುವಂತೆ ಮಾಡಿದವನು ಬಲರಾಮನಲ್ಲವ. ಸಂದೇಶೈ ಸಾಮ ಮಧುರೈ ಪ್ರೇಮ ಗರ್ಭೈರಗರ್ಭಿತೈ ರಾಮೇಣಾಶ್ವಸಿತ ಗೋಪ್ಯ ಹರಿಣಾಹೃತಚೇತಸಃ. ವಿಷ್ಣು ಪುರಾಣ. ರಾಮೇಣ ಆಶ್ವಸಿತ ಗೋಪ್ಯ. ಆ ಬಲರಾಮನಿಂದ ಆಶ್ವಾಸನೆ ಮಾಡಲ್ಪಟ್ಟ ಗೋಪಿಕೆಯರು ಮರಳಿ ಪ್ರಾಣವನ್ನು, ಚೈತನ್ಯವನ್ನು ಪಡೆದುಕೊಂಡರು. ಹೀಗೆ ಯಾವಾಗ ನೋಡಿದರೂ ನಮ್ಮ ಆರ್ತಿಯನ್ನು ಪರಿಹರಿಸುವವನಾಗಿ ನಮ್ಮ ಮನಸ್ಸಿಗೆ ಆಪ್ಯಾಯಮಾನವಾಗುವಂತೆ ನಡೆದುಕೊಳ್ಳುವವನು ನೀನಲ್ಲವಾ. ಈಗ ಅದೇ ಆರ್ತಿಯಿಂದ ಬಂದಿದ್ದೇವೆ, ಕೂಡಲೇ ಎದ್ದು ಬಂದು ನಮ್ಮ ಆರ್ತಿಯನ್ನು ಪರಿಹರಿಸು ಎಂಬುದಾಗಿ ಆ ಬಲರಾಮನನ್ನು ಇವರು ಬೇಡಿಕೊಳ್ತಾರೆ. ಅಷ್ಟೇ ಮಾತ್ರವಲ್ಲ, ನಿನ್ನನ್ನು ಆ ಕೃಷ್ಣ ಅರೆಕ್ಷಣ ಕೂಡ ಬಿಟ್ಟಿರೋರು. ನೀನು ಎದ್ದು ಬರದೆ ಅವನು ಎದ್ದು ಬರೋಲ್ಲ. ಅದಕ್ಕಾಗಿ ಏಳುವವನಾಗು. ರಾಮಾವತಾರದಲ್ಲಿ ಆ ಪರಮಾತ್ಮ ಲಕ್ಷ್ಮಣ ಅನವರತ ರಾಮಕೈಂಕರ್ಯ ಮಾಡಿದವನು. ಆ ರಾಮಚಂದ್ರ ಒಮ್ಮೆ ಆ ಅಯೋಧ್ಯಾನಗರದಲ್ಲಿ ರಾಜ್ಯಭಾರ ಮಾಡುವಾಗ ಕಾಲಪುರುಷ ಬರ್ತಾನೆ ಅಯೋಧ್ಯಾನಗರಿಗೆ. ಚತುರ್ಮುಖ ಬ್ರಹ್ಮನಿಂದ ಕಳಿಸಲ್ಪಟ್ಟವನು ಕಾಲಪುರುಷ. ಅಂದರೆ ರಾಮನ ಬಳಿಗೆ ಬಂದು ನಿನ್ನ ಅವತಾರ ಕಾಲ ಪೂರ್ಣವಾಯಿತು, ನಿನ್ನ ಸ್ಥಾನಕ್ಕೆ ನೀನು ಮರಳಿ ಬರಬೇಕು ಎಂಬುದಾಗಿ ರಾಮನಿಗೆ ಒಂದು ಸಂದೇಶವನ್ನು ಚತುರ್ಮುಖ ಬ್ರಹ್ಮ ಕಳಿಸಿದನು. ಅದನ್ನು ತಿಳಿಸುವುದಕ್ಕೆ ಈ ಕಾಲಪುರುಷ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾನೆ. ಆ ಕಾಲಪುರುಷ ಹೇಳ್ತಾನೆ, ರಾಮ
ನಿನಗೊಂದು ರಹಸ್ಯವಾದ ವಿಚಾರಗಳನ್ನು ನಾನು ಹೇಳಬೇಕು. ಆದ್ದರಿಂದ ಏಕಾಂತದಲ್ಲಿ ನಿನ್ನೊಡನೆ ಮಾತನಾಡಬೇಕು. ನಮ್ಮ ಏಕಾಂತಕ್ಕೆ ಯಾರಿಂದಲೂ ಭಂಗ ಬರಬಾರದು ಎಂಬುದಾಗಿ ಆ ಕಾಲಪುರುಷ ಹೇಳ್ತಾನೆ. ಸರಿ ಆಗಲಿ ಅಂತ ಹೇಳಿ ರಾಮ ತನ್ನ ಮಂತ್ರಾಲೋಚನೆಯ ಮಂದಿರ ಅಲ್ಲಿಗೆ ಆ ಕಾಲಪುರುಷನನ್ನು ಕರೆದುಕೊಂಡು ಹೋಗಿ ಇವರಿಬ್ಬರು ಮಾತಾಡ್ತಾರೆ. ಕಾವಲಿಗೆ ಲಕ್ಷ್ಮಣನನ್ನು ನಿಲ್ಲಿಸ್ತಾನೆ ರಾಮ. ಈ ನಮ್ಮ ಏಕಾಂತಕ್ಕೆ ಯಾರಿಂದ ಭಂಗ ಬರುವುದೋ ಅವರಿಗೆ ಮರಣದಂಡನೆ ಶಿಕ್ಷೆ ಎಂಬುದಾಗಿ ರಾಮ ಒಂದು ದಂಡನೆಯನ್ನು, ಒಂದು ಕಠೋರವಾದಂತಹ ಶಿಕ್ಷೆಯನ್ನು ನಿಯಮನ ಮಾಡಿ ಏಕಾಂತವಾಗಿ ಕಾಲಪುರುಷನ ಜೊತೆ ಸಂಭಾಷಣೆ ಮಾಡೋಕ್ಕೆ ಹೋಗ್ತಾನೆ. ಹಾಗೆ ಅವನ ಜೊತೆಯಲ್ಲಿ ಮಂತ್ರಾಲೋಚನೆಯಲ್ಲಿ ಈ ರಾಮ ಇರುವಾಗ ಅಲ್ಲಿಗೊಬ್ಬರು ಬರ್ತಾರೆ. ಯಾರು? ಕೋಪ ಯಾರಿಗೆ ಶಾಪ ಕೊಟ್ಟರೆ ತಪೋಬಲ ಅಧಿಕವಾಗುತ್ತದೆಯೋ ಅಂತಹ ದೂರ್ವಾಸರು ಬಂದ್ಬಿಟ್ರು. ಉಳಿದ ಋಷಿಗಳಿಗೆಲ್ಲ ಶಾಪ ಕೊಟ್ಟರೆ ತಪೋಬಲ ಕಡಿಮೆ ಆಗುತ್ತೆ. ದೂರ್ವಾಸರಿಗೆ ಶಾಪ ಕೊಟ್ಟರೆ ತಪೋಬಲ ಅಧಿಕವಾಗುತ್ತೆ. ಶಾಪ ಅಂದರೆ ದುರ್ವಾಸರು, ಕೋಪ. ಆಗ ಬರ್ತಾರೆ ದೂರ್ವಾಸರು, ನಾನು ಈಗಲೇ ರಾಮನನ್ನು ನೋಡಬೇಕು ಅಂತಾರೆ. ರಾಮ ಮಂತ್ರಾಲೋಚನೆಯ ಆ ಕೊಠಡಿಯಲ್ಲಿದ್ದಾನೆ. ಈಗ ರಾಮನನ್ನು ಕಾಣುವುದು ಸಾಧ್ಯವಿಲ್ಲ ಅಂತಾರೆ. ಇವರು ಅಲ್ಲಿಗೆ ಬರ್ತಾರೆ. ಬಾಗಿಲಲ್ಲಿ ಲಕ್ಷ್ಮಣ ಕಾವಲಾಗಿ ನಿಂತಿದ್ದಾನೆ. ನಾನು ಈಗಲೇ ರಾಮನ ನೋಡಬೇಕು. ಮುನಿವರಿಯರೇ, ಸ್ವಲ್ಪ ಕಾಲ ತಾವು ವಿಶ್ರಮಿಸಿಕೊಳ್ಳಿ. ರಾಮ ಏಕಾಂತದಲ್ಲಿ ಸಂಭಾಷಣೆಯಲ್ಲಿದ್ದಾನೆ. ಈಗ ರಾಮನನ್ನು ನೋಡುವಂತಿಲ್ಲ ಅಂದಾಗ ಅಪಾರವಾದ ಕೋಪ ಬರುತ್ತೆ. ಈಗ ನನಗೆ ರಾಮ ದರ್ಶನ ಭೇಟಿ ಆಗುತ್ತಾ? ಇಲ್ಲ, ಕೋಸಲ ದೇಶವನ್ನೇ ಸುಟ್ಟು ಭಸ್ಮ ಮಾಡಲ ಅಂತಾರೆ ದೂರ್ವಾಸರು. ಲಕ್ಷ್ಮಣ ನೋಡ್ದ, ಒಳಗೆ ಬಿಟ್ಟರೆ ತನಗೆ ದಂಡನೆ, ಬಿಡದೆ ಹೋದರೆ ಕೋಸಲ ನಾಡೇ ಉರಿದು ಹೋಗುತ್ತೆ. ಆದ್ದರಿಂದ ನಾಡನ್ನು ರಕ್ಷಿಸುವುದು ನನ್ನ ಧರ್ಮ. ನನಗೆ ಮರಣದಂಡನೆ ಆದರೆ ಆಗಲಿ, ನಾಡು ಉಳಿಯಬೇಕು ಎಂಬುದಾಗಿ ಭಾವಿಸಿ ಲಕ್ಷ್ಮಣ ಅವರನ್ನು ಒಳಗಡೆ ಅನುಮತಿ ಕೊಟ್ಬಿಡ್ತಾನೆ. ಆ ದೂರ್ವಾಸರು ಏನೂ ಇಲ್ಲ, ಬಹುಕಾಲದಿಂದ ತಪಸ್ಸು ಮಾಡ್ತಾ ಇದ್ದೆ, ಭೋಜನವಿಲ್ಲದೆ ತಪಸ್ಸು ಮುಗೀತು, ರಾಮ ಭೋಜನವನ್ನು ಕೊಡು, ಇಷ್ಟು ಕೇಳಕ್ಕೆ ಬಂದಿದ್ದಾರೆ. ಅದನ್ನು ಯಾರನ್ನು ಕೇಳಿದ್ರು ಮಾಡ್ತಾ ಇದ್ರಲ್ಲ. ಆದರೆ ಇದೆಲ್ಲ ನಿಮಿತ್ತಗಳು, ರಾಮಾವತಾರ ಪರಿಸಮಾಪ್ತಿಗೆ ನಿಮಿತ್ತಗಳು. ಈ ರೀತಿ ಆದಾಗ ಸರಿ, ಬಂದವರಿಗೆ ರಾಮ ಆತಿಥ್ಯವನ್ನು ಮಾಡಿದ, ಅವರಿಗೆ ಭೋಜನವೆಲ್ಲ ಆಯಿತು. ಎಲ್ಲ ಆದ ನಂತರ ಲಕ್ಷ್ಮಣ ರಾಮನ ಬಳಿಗೆ ಬಂದು, ಅಣ್ಣ ಅನುಮತಿಯನ್ನು ಕೊಡು ಅಂತಾನೆ. ಅನುಮತಿಯ ಎಲ್ಲಿಗೆ? ಯಾವುದಕ್ಕೆ? ಅಣ್ಣ, ಏಕಾಂತಕ್ಕೆ ಭಂಗ ತಂದವರಿಗೆ ಮರಣದಂಡನೆ ಅಂದೆಯಲ್ಲವ, ನಾನು ತಾನೇ ಏಕಾಂತಕ್ಕೆ ಒಳಗೆ ಬಂದು ದೂರ್ವಾಸರು ಬಂದಿದ್ದಾರೆ ಅಂತ ಹೇಳಿ ಏಕಾಂತ ಭಂಗ ಮಾಡಿದವನು ನಾನು. ಆದ್ದರಿಂದ ನಿನ್ನ ಮಾತು ಸತ್ಯವಾಗಬೇಕು. ಆಡಿದಂತೆ ರಾಮ ನಡೆದ ಎಂಬುದಕ್ಕೆ ನನ್ನಿಂದ ಅಡ್ಡಿ ಬರಬಾರದು. ನನಗೆ ನಾನು ಪ್ರಾಯೋಪವೇಶ ಮಾಡಿಕೊಂಡು ನಾನು ಮರಣವನ್ನು ಸ್ವೀಕಾರ ಮಾಡ್ತೇನೆ, ಅನುಮತಿ ಕೊಡು ಅಂದ. ಕಿರೀಟ, ಬಿಲ್ಲು ಎಲ್ಲವನ್ನ ರಾಮನ ಪಾದತಳದಲ್ಲಿ ಸಮರ್ಪಿಸಿ ನೇರಾಗಿ ಲಕ್ಷ್ಮಣ ನಡೆದು ಆ ಸರಯೂ ನದಿಯಲ್ಲಿ ಲಕ್ಷ್ಮಣ ಕಣ್ಮರೆಯಾಗಿ ಹೋಗಿಬಿಟ್ಟ. ಕೂಡಲೇ ರಾಮ ಏನು ಮಾಡ್ದ ಅಂದರು, ಅದ್ಯೈವಾಹಂ ಗಮಿಷ್ಯಾಮಿ ಲಕ್ಷ್ಮಣೇನ ಗತಾಂ ಗತಿಂ. ಎಲ್ಲ ಕುಲಪುರೋಹಿತರು, ಮಕ್ಕಳ ಲವಕುಶರು ಎಲ್ಲರನ್ನ ಕರೆದು ಹೇಳ್ತಾನೆ, ನಾನು ಆ ಲಕ್ಷ್ಮಣನನ್ನು ಬಿಟ್ಟು ಅರೆ ಕ್ಷಣ ಕೂಡ ಇರಲಾರೆ, ಈ ಕ್ಷಣವೇ ಲಕ್ಷ್ಮಣನು ಹೋದ ಮಾರ್ಗದಲ್ಲಿ ನಾನು ಹೋಗ್ತೇನೆ ಅಂತ ಹೇಳಿ ಕುಶನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಮ ಕೂಡಲೇ ತನ್ನ ಅವತಾರವನ್ನು ಪರಿಸಮಾಪ್ತಿ ಮಾಡಿಕೊಂಡು ಸೀತೆಯನ್ನ ವಿವಾಹಕ್ಕೆ ಮುನ್ನ ಬಿಟ್ಟಿದ್ದ ರಾಮ. ವಿವಾಹವಾದ ಮೇಲೆ ರಾವಣಾತ್ಮ ಅಂತಃಪುರದಲ್ಲಿ ಸೀತೆ ಇದ್ದಾಗ ಅವಳಿಂದ ದೂರವಾಗಿದ್ದ. ಆದರೆ ಈ ಲಕ್ಷ್ಮಣನನ್ನು ಬಿಟ್ಟು ಅರೆ ಕ್ಷಣ ಕೂಡ ಇರಲಾರೆ. ಆದಿಶೇಷನಿಗೂ ಪರಮಾತ್ಮನಿಗೂ ಅಂತಹ ನಿಕಟವಾದ ಬಾಂಧವ್ಯ. ಪರಮಾತ್ಮನಿಗೆ ಏನಾಪತ್ತು ಬರುವುದೋ ಅಂತ ಅನವರತ ಪರಮಾತ್ಮನನ್ನು ರಕ್ಷಣೆ ಮಾಡುವವನು ಈ ಆದಿಶೇಷನಲ್ಲವ, ಅತ್ಯಂತ ಆತ್ಮೀಯನಾದವನು ಪರಮಾತ್ಮನಿಗೆ. ಹೀಗೆ ಆ ಲಕ್ಷ್ಮಣ ಏನು ಹೇಳ್ತಾನೆ, ಅಣ್ಣ
ನನ್ನಿಂದ ಅಪರಾಧವಾಯಿತು, ನಾನು ಮರಣದಂಡನೆಯನ್ನು ಸ್ವೀಕಾರ ಮಾಡ್ತೇನೆ ಅಂತ ಲಕ್ಷ್ಮಣ ಎಲ್ಲವನ್ನ ರಾಮಪಾದದಲ್ಲಿ ಅರ್ಪಿಸಿ ಆ ಲಕ್ಷ್ಮಣ ತನ್ನ ಅವತಾರವನ್ನು ಪೂರ್ತಿ ಮಾಡಿಕೊಂಡ ಕೂಡಲೇ ಒಂದು ಕ್ಷಣ ಕೂಡ ಇಲ್ಲದೆ ಅದ್ಯೈವಾಹಂ ಗಮಿಷ್ಯಾಮಿ, ಈಗಲೇ ಈ ಕ್ಷಣದಲ್ಲೇ ಲಕ್ಷ್ಮಣೇನ ಗತಾಂ ಗತಿಂ, ಲಕ್ಷ್ಮಣ ಹೋದ ಮಾರ್ಗದಲ್ಲಿ ನಾನು ಹೋಗಬೇಕು ಎಂದರೆ ಆ ರಾಮ ಆ ಲಕ್ಷ್ಮಣನನ್ನ ಹೇಗೆ ಯಾವ ಭಾವದಿಂದ ಕಂಡ, ಅರೆ ಕ್ಷಣ ಕೂಡ ಬಿಟ್ಟಿರಲಾರೆ ಎಂದನಲ್ಲವ, ಆ ರೀತಿ ಓ ಲಕ್ಷ್ಮಣಾವತಾರ ಮಾಡಿದಂತಹವನು ನೀನಲ್ಲವ ಬಲದೇವ, ಈಗ ನೀನು ಬರದೆ ಹೋದರೆ ಅವನು ಹೇಳಲ್ಲ, ಅರೆ ಕ್ಷಣ ಕೂಡ ನಿನ್ನನ್ನು ಬಿಡಲಾರದವನು ಅವನು, ಅಂದ ಮೇಲೆ ನಿನ್ನನ್ನು ಬಿಟ್ಟು ಎದ್ದು ಬರ್ತಾನ. ಉಂಬಿಯುಂ ನೀಯುಂ ಉರಂಗೇಲ್, ನೀನು ಮತ್ತು ತಮ್ಮನು ಉರಂಗೇಲ್ ನಿದ್ರಿಸದೆ ಹೇಳುವವರಾಗಿರಿ. ಹಾಸಿಗೆ ಮೇಲೆ ಮಲಗಿರೋವರಿಗೆ ನಿದ್ರೆ ಬರುತ್ತೆ, ಹಾಸಿಗೆನೇ ನಿದ್ರೆ ಮಾಡೋದ? ಪರಮಾತ್ಮನಿಗೆ ನೀನು ಶಯ್ಯ ಮೇಲೆ ಮಲಗಿದವ್ರಿಗೆ ನಿದ್ರೆ ಬರುತ್ತೆ, ಶಯ್ಯನೇ ನಿದ್ರೆ ಮಾಡುತ್ತಾ? ಏನಿದೆ ಆಶ್ಚರ್ಯ? ಏಳು ಎಂಬುದಾಗಿ ಹೇಳ್ತಾಳೆ. ಉಂಬಿಯುಂ ನೀಯುಂ ಉರಂಗೇಲ್ ಎಂಬುದಾಗಿ ಸಕಲ ಕಾಲದಲ್ಲೂ ಸರ್ವಾವಸ್ಥೋಚಿತವಾದಂತಹ ಕೈಂಕರ್ಯವನ್ನು ಮಾಡಿದವನು ನೀನಲ್ಲವ. ಲಕ್ಷ್ಮಣನಂತೆ ಆ ರಾಮನಿಗೆ ಕೈಂಕರ್ಯ ಮಾಡುವಂತೆ ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಅವನಿಗಿಂತ ಮುಂದಾಗಿ ಹುಟ್ಟಿ ಆ ಕೃಷ್ಣ ಕೈಂಕರ್ಯವನ್ನು ಮಾಡುವವನು ಮುಂದಾಗಿ ಎದ್ದು ಬರಬೇಕಲ್ಲವ, ಹೀಗೆ ಮಲಗಿರುವೆಯಲ್ಲ ಎಂಬುದಾಗಿ ಆ ಗೋಪಿಕೆಯರು ಪರಮ ಪ್ರೇಮದಿಂದ ನಿನ್ನನ್ನು ನಂಬಿದ್ದಾರೆ, ನಿನ್ನಿಂದ ಕೃಷ್ಣಲಾಭ ಅಂತ. ಹಾಗೆ ನಮಗೆ ಕೃಷ್ಣಲಾಭ ಮಾಡಿಸುವುದಕ್ಕಾಗಿ ನೀನು ನಿನ್ನ ತಮ್ಮನು ಎದ್ದು ಬರುವ ಕೃಪೆ ಮಾಡಿರಿ ಎಂಬುದಾಗಿ ಅಂಬರ ಮೂಡರತ್ತೆ ಓಂಗಿ ಉಲಹಳಂದ ಉಂಬರ್ಕೋ ಮಾನೆ ಉರಂಗಾಳೆಂದಿರಾಯ್ ಶಂಬರ್ಕಳಲಡಿಚ್ಚಲ್ವಾ ಬಲದೇವ ಉಂಬಿಯುಂ ನೀಯುಂ ಉರಂಗೇಲ್ ಎಂಬುದಾಗಿ ನೀನೂ ಎಚ್ಚರಗೊಂಡು ಅವನನ್ನೂ ಎಚ್ಚರಿಸಿ ನಮ್ಮ ಆರ್ತಿಯನ್ನು ಪರಿಹಾರ ಮಾಡಿರಿ ಎಂಬುದಾಗಿ ಆಂಡಾಳ್ ಇಲ್ಲಿ ಸುಪ್ರಭಾತವನ್ನು ಹಾಡ್ತಾಳೆ. ಈ ಪಾಶುರದಲ್ಲಿ ಒಂದು ರಹಸ್ಯಾರ್ಥವನ್ನು ನಮ್ಮ ಪೂರ್ವಾಚಾರ್ಯಗಳು ಹೇಳ್ತಾರೆ. ಅದೇನು ಅಂದರು, ಕೃಷ್ಣ ಪರಮಾತ್ಮನಿಗೆ ಸುಪ್ರಭಾತ ಹಾಡುವ ದೇವಿ ಆಂಡಾಳ್ ಆ ಬಾಗಿಲು ರಕ್ಷಕ, ಭವನ ರಕ್ಷಕ, ದ್ವಾರ ರಕ್ಷಕ, ನಂದಗೋಪಾಲ, ಯಶೋಧ, ಬಲರಾಮ ಎಲ್ಲರಿಗೆ ಸುಪ್ರಭಾತ ಹಾಡ್ತಾ ಇದ್ದಾಳಲ್ಲ. ಅಂದರೆ ಪರಮಾತ್ಮನಿಗೆ ಆರಾಧನೆಯನ್ನು ಮಾಡುವಾಗ ಪರಮಾತ್ಮನನ್ನು ಅಭಿಷೇಕಕ್ಕಾಗಿ ಸಾಲಿಗ್ರಾಮವನ್ನು ಪರಮಾತ್ಮನ ವಿಗ್ರಹಗಳನ್ನು ಪೀಠದಲ್ಲಿ ವಿಜಯ ಮಾಡಿಸ್ಕೊಳ್ತೀವಿ. ಆಗ ಏನಂತ ಹೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಕೇವಲ ಪರಮಾತ್ಮನಿಗೆ ಮಾತ್ರ ಆರಾಧನೆ ಅಲ್ಲ, ಪರಮಾತ್ಮನನ್ನು ನಾವು ಆಹ್ವಾನ ಮಾಡಬೇಕು. ಹೇ ಪರಮಾತ್ಮ, ಆರಾಧನೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಾ ಎಂಬುದಾಗಿ ಆಹ್ವಾನ ಮಾಡಬೇಕು ಪರಮಾತ್ಮನನ್ನು. ಆಗ ಹೇಗೆ ಕರಿಬೇಕು? ಸಮಸ್ತ ಪರಿವಾರಾಯ ಶ್ರೀಮತೆ ನಾರಾಯಣಾಯ ನಮಃ. ಸಮಸ್ತ ಪರಿವಾರಾಯ, ನಿನ್ನ ಸಮಗ್ರ ಪರಿವಾರದೊಡನೆ ಇಲ್ಲಿಗೆ ಆರಾಧನೆ ಮಾಡಿಸಿಕೊಳ್ಳುವುದಕ್ಕೆ ಆಗಮಿಸಬೇಕು. ಅವನನ್ನು ಮಾತ್ರ ಕರೆಯೋದಲ್ಲ, ಅವನ ಪತ್ನಿಯರು, ಪರಿವಾರ ಎಲ್ಲರನ್ನ ಸೇರಿಸಿ ಆರಾಧನೆ. ಸಮಸ್ತ ಪರಿವಾರಾಯ ಶ್ರೀಮತೆ ನಾರಾಯಣಾಯ ನಮಃ. ಪರಿವಾರ ಸಹಿತನಾದ ಅವನ ದಿವ್ಯ ಮಹಿಷಿಯರು ಒಡಗೂಡಿದ ನಾರಾಯಣನಿಗೆ ನಮಸ್ಕಾರ ಎಂಬುದಾಗಿ ಆ ವೇದಗಳಲ್ಲಿ ಆಗಮಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟದ್ದನ್ನು ಆಂಡಾಳ್ ಇಲ್ಲಿ ನಿರೂಪಣೆ ಮಾಡಿ ತೋರಿಸ್ತಾ ಇದ್ದಾಳೆ. ಆದರೆ ಇವರು ಶಾಸ್ತ್ರ ಗೊತ್ತಿದ್ದು ಮಾಡ್ತಾ ಇಲ್ಲ. ಅವರ ಮೇಲಿನ ಗೌರವದಿಂದ, ಕೃಷ್ಣನ ಮೇಲಿನ ಪ್ರೇಮ ಈ ಹಿರಿಯರವರೆಗೂ ಗೌರವವಾಗಿ ಪ್ರಸರಿಸಿ ಅದರಿಂದ ಇವರು ಹಾಡ್ತಾ ಇದ್ದಾರೆ. ಇವರ ಈ ಅನುಷ್ಠಾನ ಸದನುಷ್ಠಾನ ಸದಾಚಾರವನ್ನು ಶಾಸ್ತ್ರಗಳು ಕೂಡ ಹೇಳ್ತಾ ಇದೆ ಎಂದು ಬಿಟ್ಟರು ವ್ಯಾಖ್ಯಾತ. ಆ ರೀತಿ ಸಮಸ್ತ ಪರಿವಾರಾಯ ಶ್ರೀಮತೆ ನಾರಾಯಣಾಯ ನಮಃ ಎಂಬತಕ್ಕಂತಹ ಪರಮಾತ್ಮನನ್ನು ಪರಿವಾರ ಸಮೇತವಾಗಿ ಆರಾಧನೆ ಮಾಡುವುದೇ ಈ ಆತ್ಮನಿಗೆ ಸ್ವರೂಪ ಎಂಬತಕ್ಕಂತಹ ವಿಚಾರವನ್ನು ಈ ಮೂಲಕ ಆಚಾರ್ಯರು ನಮಗೆ ತಿಳಿಸಿಕೊಡುತ್ತಾ ದೇವಿ ಆಂಡಾಳ್ ಪರಮಾತ್ಮನ ಪರಿವಾರಕ್ಕೂ ಪರಮಾತ್ಮನಿಗೂ ಸುಪ್ರಭಾತವನ್ನು ಗಾನ ಮಾಡುತ್ತಾ 17ನೇ ದಿನೆಯ ಪಾಶುರವನ್ನು ಪೂರ್ಣ ಮಾಡ್ತಾಳೆ.
அம்பரமே தண்ணீரே சோரே அறம் செய்யும் எம்பெருமான் நந்தகோபாலா எழுந்திராய் கொம்பனார்க்கெல்லாம் கொழுந்தே குலவிளக்கே எம்பெருமாட்டி அசோதாய் அறிவுராய் அம்பரமூடரத்தே ஓங்கி உலகளந்த உம்பர் கோமானே உறங்காதெழுந்திராய் சம்பொற்கடலடிச் செல்வா பலதேவா உம்பியும் நீயும் உறங்கேலோரெம்பாவாய் சோச்சிஷ்டமாலிகா கந்தபந்துரஜிஷ்ணவே விஷ்ணுசித்ததனூஜாயை கோதாயை நித்யமங்களம் மாதృశா கிஞ்சனத்ராண பத்தகங்கணபாணயே விஷ்ணுசித்ததனூஜாயை கோதாயை நித்யமங்களம் ஸ்ரீமத்யை விஷ்ணுசித்தார்ய மனோநந்தனஹேதவே நந்தநந்தன சுந்தரியை கோதாயை நித்யமங்களம் திருவாடிப்பூரத்தில் ஜெகத்துதித்தாள் வாழியே திருப்பாவ முப்பதும் சக்தினாய் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்பூதூர் மாமுனிக்கு இன்னானாய் வாழியே 143 உரைத்தாள் வாழியே உயரங்கற்கே கண்ணி உகந்தளித்தாள் வாழியே மறுவாரும் திருவள்ளி வடநாடி வாழியே வன்புதுவனகர்கோதை மலர்பதங்கள் வாழியே ஆண்டாள் திருவடிகளே சரணம் சர்வம் ஸ்ரீ கிருஷ்ணார்ப்பணமஸ்து.